ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ಕತೆ. ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ ಕತೆ. ಇದು 5ನೇದು. ಅವಿನ್ ಟಿವಿ ಹೀಗೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ. ಈಗ ನೀವೇನು ಮಾಡಬೇಕು ಅಂತಂದರೆ ಪ್ರೇಕ್ಷಕರೇ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನೋಡೋದ್ರ ಜೊತೆಗೆ ಬೇರೆಯವರು ಈ ಕಾರ್ಯಕ್ರಮವನ್ನು ನೋಡುವಂತಾಗಲಿ. ಈಗ ನಾನು ಬಂದಿರತಕ್ಕಂಥ ಕಾರ್ಯಕ್ರಮ ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ. ನನ್ನ ಜೊತೆ ಜಾವಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಇದು ಕತೆ 5ನೇ ಗ್ರಾಮ ಪಂಚಾಯತಿ. ಉಳಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ ಕೂಡ ಒಂದು ಕುತೂಹಲ ಇರ್ಬೋದು, ನಮ್ಮನ್ನು ಯಾಕೆ ಮಾತಾಡಿಸಿಲ್ಲ ಇನ್ನೂ ಅಂತ. ಬರ್ತೀನಿ, ಎಲ್ಲ 29 ಗ್ರಾಮ ಪಂಚಾಯತಿಗೂ ಬರ್ತೀನಿ. ಇದು 5ನೇ ಗ್ರಾಮ ಪಂಚಾಯತಿ. ಸರ್ಕಾರದಿಂದ ಏನು ಸೌಲಭ್ಯ ಬೇಕು, ಅದು ಅವ್ರ ಕನಸುಗಳೇನಿತ್ತು, ಅದು ಎಷ್ಟು ಈಡೇರಿದೆ, ಮತ್ತು ಏನು ಗ್ರಾಮ ಪಂಚಾಯತಿಯಿಂದ ಈ ವರ್ಷ ಈ ಟರ್ಮಲ್ಲಿ ಇವರು ಮೆಂಬರ್ ಆಗಿ 3 ವರ್ಷದಲ್ಲಿ ಏನು ಉಪಯೋಗ ಆಗಿದೆ, ಗ್ರಾಮ ಪಂಚಾಯತಿಗಳ ಅವಶ್ಯಕತೆ ಇದೆಯಾ ಒಂದು ಕಡೆ ನೋಡಿದರೆ, ಅದಕ್ಕೆ ಬರ್ತಕ್ಕಂಥ ಅನುದಾನ ಏನು, ಅದು ಅವರ ಕಾನ್ಸೆಪ್ಟ್ ಏನು, ಅವರ ಒಂದು ಅಧಿಕಾರಾವಧಿನಲ್ಲಿ ಏನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ಕೇಳ್ತಾ ಹೋಗ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಪೂರ್ಣ ಹೆಸರು ಸರ್? ನಾನು MP ಪ್ರದೀಪ್, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಜಾವಳಿ. ಈಗ ಒಂದು ಸಣ್ಣ ಪರಿಚಯ ಸರ್. ನಿಮ್ಮ ತಂದೆ ತಾಯಿ ಹೆಸರು? ತಾಯಿ ಹೆಸರು ಮೀನಾಕ್ಷಮ್ಮ, ತಂದೆ ಹೆಸರು ಪುಟ್ಟಶೇಖರ ಮೇಗೂರು. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಗೆ ನಾವು 7 ಜನ. 7 ಜನ. ನೀವು ಎಷ್ಟನೇವರು? ನಾನು 4ನೇವನು. 4ನೇವರು. ಹಾಂ. ಈಗ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಪ್ರಾರಂಭ ಆಯಿತು? ಪ್ರಾಥಮಿಕ ವಿದ್ಯಾಭ್ಯಾಸ? ಪ್ರಾಥಮಿಕ ಶಾಲೆ ಜಾವಳೆ, ಮತ್ತೆ ಪ್ರೌಢಶಾಲೆನೂ ಜಾವಳೆನೇ. ಹಾಂ. ಏನು ಕೆಲಸ ಮಾಡ್ತೀರಿ ಸರ್ ವೃತ್ತಿ ನೀವು? ಕೃಷಿ ಮಾಡ್ತೀನಿ. ಹಾಂ. ಈಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಥವಾ ರಾಜಕಾರಣಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ನಮಗೇನು ಹಿಂದೆ ಸುಮಾರು ಒಂದು 20-25 ವರ್ಷದಿಂದ ನಾನು ಕೃಷಿಕನಾಗಿದ್ದೆ. ಸಮಾಜ ಸೇವೆ ಮಾಡ್ಕೊಂಡಿದ್ದೆ. ಜನಗಳಿಗೆ ನೀವೊಂದು ಗ್ರಾಮ ಪಂಚಾಯತಿ ನಿಲ್ಬೇಕಂತ ಜನಗಳೆಲ್ಲ ಒಂದು ಮಾತುಗಳು ಕಂಡು ಬಂತು. ಜನಗಳು ಹೇಳಿದ್ರು, ನೀವು ನಿಲ್ಬೇಕು ಗ್ರಾಮ ಪಂಚಾಯತಿಗೆ, ನೀವು ಮೆಂಬರ್ ಆಗ್ಬೇಕು, ನಿಮ್ಮಂಥವ್ರು ಬೇಕು ಅಂತೇಳಿ. ಅವಾಗ ನನಗೂ ಇಂಟ್ರೆಸ್ಟ್ ಇರಲಿಲ್ಲ. ಆಯ್ತು ಅಂತೇಳಿ ಜನಗಳ ಮೇರೆಗೆ ನಮ್ಗೆ ಸ್ವಲ್ಪ ಸ್ನೇಹಿತರು ಜಾಸ್ತಿ. ನಾವು ಸ್ವಲ್ಪ ಅವಾಗಿಂದ ಸಮಾಜ ಸೇವೆ ಮಾಡ್ಕೊಬಂದ, ಹಂಗಾಗಿ ಮೆಂಬರ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದು. ಈಗ ಆಗ ನೀವು ಸಮಾಜ ಸೇವೆ ಮಾಡ್ತಾ ಇದ್ದಿದ್ದಕ್ಕೂ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಸಮಾಜ ಸೇವೆ ಮಾಡೋದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ತುಂಬಾ ವ್ಯತ್ಯಾಸ ಇದೆ. ತುಂಬಾ ಖುಷಿ ಆಗ್ತದೆ ನನಗೆ. ಈ ತರದೊಂದು ಅವಕಾಶ ಸಿಕ್ತಲ್ಲ ಅಂತಾನು ಖುಷಿ ಇದೆ. ಬಟ್ ಜನಗಳು ಅಷ್ಟೇ ನನ್ನ ಮೇಲೆ ತುಂಬಾ ಊರಲ್ಲಿ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ತುಂಬಾ ಖುಷಿ ಇದೆ. ಎಷ್ಟು ಜನ ಮೆಂಬರ್ ಇದ್ದೀರಿ ಸರ್ ನಿಮ್ಮ ಪಂಚಾಯತಿ? 8 ಜನ ಮೆಂಬರ್. ಈ ಹಿಂದೆ ಒಂದು ಗ್ರಾಮ ಪಂಚಾಯತಿ ಅಧಿಕಾರಾವಧಿನಲ್ಲಿ ಇದ್ದ ಕೆಲಸಗಳಿಗೂ ನೀವು ಬಂದ ಮೇಲೆ ಈಗ 3 ವರ್ಷದಲ್ಲಿ ಒಂದು 2 ವರ್ಷ ಮೆಂಬರ್ ಆಗಿದ್ರಿ, ಈಗ ಅಧ್ಯಕ್ಷರಾಗಿದ್ದೀರಿ. ಈಗ ಕೆಲಸ ಮಾಡೋದಕ್ಕೂ ಏನು ಅನಿಸ್ತದೆ ಸರ್? ಜನ ಏನು ಹೇಳ್ತಾರೆ? ಹೊಗಳ್ತಾರ, ತೆಗಳ್ತಾರ? ಇಲ್ಲ, ಖುಷಿ ಇದೆ. ನಾನು ಯಾವತ್ತು ಸದಸ್ಯನಾಗಿ ಒಳಗಡೆ ಕಾಲಿಟ್ನ ಗ್ರಾಮ ಪಂಚಾಯತಿಗೆ, ಅವತ್ತಿಂದ ನಮ್ಮ ಟೀಮ್ ಒಳ್ಳೆ ಸಿಕ್ತು ನಮ್ಗೆ. ಯಾಕಂತ ಹೇಳಿದ್ರೆ ನಮ್ಮ 8 ಜನ ಒಂದೇ ಮೈಂಡ್ ಅಲ್ಲಿ ಇದ್ದೀವಿ. ಹಂಗಾಗಿ ಅದು ನನಗೆ ಅವತ್ತಿಂದ ಇವತ್ತಿನ ತನಕ ಖುಷಿ ಇದೆ. ಸೇಮ್ ನನಗೆ ಎಲ್ಲಿ ಚೇಂಜಸ್ ಕಾಣ್ತಾ ಇಲ್ಲ. ನಾನು ಏನ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ, ಆ ಟೀಮಲ್ಲಿ ಇದ್ದೆ, ನಾವು ಇದ್ದು. ಅದೇ ರೀತಿ ಇವತ್ತು ಅಧ್ಯಕ್ಷ ಆದಾಗೂ ನನಗೆ ಅವರೆಲ್ಲರೂ ಇನ್ನುಳಿದ 7 ಜನನು ನನಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಅನಿಸ್ತದೆ. ಅವತ್ತಿಂದ ಸೇಮ್ ಹೇಳ್ಕೊಬರ್ತಾ ಇದೀವಿ. ನಾವು ಎಲ್ಲಿ ಹಿಂದಕ್ಕೂ ನೋಡಿಲ್ಲ, ಮುಂದಕ್ಕೂ ನೋಡಿಲ್ಲ. ಆ ಥರ ಒಂದೇ ಟೈಪಲ್ಲಿ ನಡೀತಾ ಉಂಟು ನಮ್ಮ ಪಂಚಾಯತಿ. ಖುಷಿ ಇದೆ. ಪ್ರತಿಯೊಬ್ಬರಿಗೂ ಒಂದು ಸೌಕರ್ಯಗಳಾಗಲಿ, ಒಂದು ಬೆನಿಫಿಟ್ಗಳಾಗಲಿ ಪ್ರತಿಯೊಬ್ಬರಿಗೂ ನಾವು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಊರಲ್ಲಿ ಚೆನ್ನಾಗಿ ಖುಷಿ ಪಡ್ತಾ ಇದ್ದಾರೆ. ಅದೇ ನಮ್ಮ ಸಂತೋಷ. ಈಗ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಮೊದಲಿಂದ ಬರೋಣ, ಇವತ್ತಿನ ವಿದ್ಯುತ್ ಶಕ್ತಿ. ಈಗ ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಮೋಡ ಆದರೆ ಕರೆಂಟ್ ಹೋಗುತ್ತೆ, ಮಳೆ ಬಂದರೆ 3 ದಿನ ಕರೆಂಟೇ ಇಲ್ಲ, ಅಂಥ ಸ್ಥಿತಿ ಇದೆ. ನೀವು ಸ್ವಲ್ಪ ಗುಡ್ಡಗಾಡು ಪ್ರದೇಶ, ಜಾವಳಿ ಗ್ರಾಮ ಪಂಚಾಯತಿ ಅಂದರೆ ಸ್ವಲ್ಪ ಇಂಟೀರಿಯರ್ ಜಾಗಗಳು ಸುಮಾರಿದೆ. ಹಾಗಾಗಿ ಅಲ್ಲಿ ಎಷ್ಟು ಜನಸಂಖ್ಯೆ ಇದೆ ಸರ್? ನಮ್ಮಲ್ಲಿ ಸಾಧಾರಣ ಒಂದು 2,000, 2,500. ಎಷ್ಟು ಊರುಗಳು ಬರುತ್ತೆ? ಅಲ್ಲಿ ಒಂದು 8 ಗ್ರಾಮಗಳು ಬರುತ್ತೆ. 8 ಗ್ರಾಮ ಎಲ್ಲ, 2-3 ಗ್ರಾಮಗಳು ಬರುತ್ತೆ ಹೆಚ್ಚು ಕಡಿಮೆ. ಎಲ್ಲ ಊರು ಮನೆ ಅಲ್ಲ, ಸಣ್ಣ ಗ್ರಾಮಗಳು. ಈಗ ಅಲ್ಲಿ ನೀವು ಅಂದ್ಕೊಂಡಂಗೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪೂರ್ಣ ಪ್ರಮಾಣದ ವಿದ್ಯುತ್ ಶಕ್ತಿ ಎಲ್ಲರ ಮನೆಗೂ ಇದೆಯಾ? ಸಾಧಾರಣ ಈಗ ಅಂದ್ರೆ ಇದೆ, ಎಲ್ಲರಿಗೂ ಇದೆ. ನಾವು ಇಲ್ದಿದ್ದವರಿಗೆ ಕೆಲವು ಸ್ಕೀಮ್ಗಳು ಬಂದು ಹಿಂದೆ ಎಲ್ಲ ಪಂಚಾಯತ್ ಅದ್ರಲ್ಲೆಲ್ಲ ಮಾಡಿಸ್ಕೊಟ್ಟಿದೀವಿ. ಬಟ್ 100ಕ್ಕೆ 100 ಎಲ್ಲದ್ರಲ್ಲೂ ಇದೆ.
ಮಳೆಗಾಲದಲ್ಲಿ ಸ್ವಲ್ಪ ಕರೆಂಟ್ ಹೋಗುತ್ತೆ. ನಮ್ಮ ಲೈನ್ ಮೆನ್ಗಳು ಒಳ್ಳೆಯವರು ಇದ್ದಾರೆ ಈಗ, ಹಂಗಾಗಿ ಇಮಿಡಿಯೇಟ್ ಒಂದ್ ದಿವಸನೂ ಕರೆಂಟ್ ಇಲ್ದಿದ್ದಂಗೆ ಮಾಡಲ್ಲ, ಇಮಿಡಿಯೇಟ್ ಮಾಡ್ಕೊಟ್ಬಿಡ್ತಾರೆ. ಅದೊಂದು ಖುಷಿ ಇದೆ. ಲೈನ್ ಮೆನ್ಗಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಈಗ ಎಲ್ಲರೂ ಹೇಳ್ತಾರೆ ಮನೆ ಮನೆಗೆ ನೀರು ಬೇಕು ಅಂತ, ಆದಷ್ಟು ನೀರನ್ನ ಒದಗಿಸಿದಿರಿ. ವಾಟರ್ ಬಿಲ್ ಎಲ್ಲ ಕಟ್ತಾರೆ ಸರ್ ಸರಿಯಾಗಿ ಕರೆಕ್ಟಾಗಿ ಎಲ್ಲ ಕಟ್ತಾ ಇದಾರೆ ಈಗ. ಸಾಧಾರಣ ಎಲ್ಲ ಕಟ್ತಾರೆ, ಎಲ್ಲ 1-2 ಸಣ್ಣ ಸಣ್ಣವೇನೋ ಉಳಿಬೋದು, ಬಟ್ ಕಟ್ತಾರೆ ಎಲ್ಲರೂ. 99% ಎಲ್ಲ ನಮ್ಮ ಪಂಚಾಯತಿಲಿ ಎಲ್ಲ ರಿಕವರಿ ಇದೆ. ಈಗ ಆ ಒಂದು ಏನು ನಿಮ್ಮದು ಕಂದಾಯ ಬರುತ್ತೆ, ವಾಟರ್ ಟ್ಯಾಕ್ಸ್ ಬರುತ್ತೆ, ಅದರಲ್ಲಿ ವಾಟರ್ ಮ್ಯಾನಿಗೆ ಸಂಬಳ, ಆಮೇಲೆ ಜೊತೆಗೆ ಎಲ್ಲ ಏನು ಮೋಟ್ರ್ ಹಾಳಾದರೆ ರಿಪೇರಿ ಮಾಡೋಂಥದ್ದು, ಪೈಪ್ ರಿಪೇರಿ ಮಾಡೋಂಥದ್ದು, ಈ ಥರದಕ್ಕೆಲ್ಲ ಹಣ ಸಾಕಾಗುತ್ತೆ ಸರ್? ಸಾಧಾರಣ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಾವು ಕರೆಂಟ್ ಇದ್ರಲ್ಲೆಲ್ಲ ಸ್ವಲ್ಪ ಗ್ರಾವಿಟಿ ನೀರು ಅವು ಅಂತೆಲ್ಲ adjustment ಮಾಡ್ಕೊಂಡು ಕರೆಂಟ್ ಬಿಲ್ ಉಳಿಸ್ಕೊಂಡು ಬೇರೆ ಇದಕ್ಕೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಪರವಾಗಿಲ್ಲ, ಓಕೆ. ನಮ್ಗೆ ಎಷ್ಟು ಜನ ವಾಟರ್ ಮ್ಯಾನ್ಗಳಿದ್ದಾರೆ? 5ರಿಂದ 6 ಜನ ಇದ್ದಾರೆ. ಅದ್ರಲ್ಲೊಂದು 2 ಜನಕ್ಕೆ ನಾವು ಟೆಂಪ್ರವರಿ ನಾವು ಕೊಡ್ತಾ ಇದೀವಿ. ಬಟ್ ಇನ್ನು ಉಳಿದವರಿಗೆಲ್ಲ ಪರ್ಮನೆಂಟ್ ಜಿಲ್ಲಾ ಪಂಚಾಯತಿಂದ ಕೊಡ್ತಾರೆ. ಪರವಾಗಿಲ್ಲ, ಅದು ಪರ್ಮನೆಂಟ್ ಪೇಮೆಂಟ್. ಬಟ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮಗೇನು ಒಂದು ಹೊರೆ ಕೊಡಲ್ಲ. ನನಗೊಂದು ಫೋನ್ ಬರೋಕೆ ಬರಲ್ಲ, ಆ ಥರದಲ್ಲಿ ಕೆಲಸ ಮಾಡ್ತಾರೆ. ಖುಷಿ ಇದೆ, ಚೆನ್ನಾಗಿ ಮಾಡ್ತಾರೆ. ಇನ್ನು ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದರೆ ರಸ್ತೆ ಅಥವಾ ಬಾಕ್ಸ್ ಚರಂಡಿದೆ, ಎಲ್ಲ ಕಡೆ ಹಾವಳಿ ಜಾಸ್ತಿ, ಬಾಕ್ಸ್ ಚರಂಡಿ ಅಂತೇಳಿ. ಹಾಗಾಗಿ ಇವತ್ತಿನ ಒಂದು ವ್ಯವಸ್ಥೆ ನೋಡಿದರೆ, ನಾನು ಬರ್ತಾ ಇರ್ತೀನಿ ಅಲ್ಲಿ, ಆ ರೋಡ್ ಸೈಡಲ್ಲಿ ಚರಂಡಿಗಳೇ ಇಲ್ಲ. ನಿಮ್ಮ ಗ್ರಾಮ ಪಂಚಾಯತಿನಲ್ಲೂ ಇಲ್ಲ, ಬಾಕ್ಸ್ ಚರಂಡಿ ಮಾಡಿದರೂ ಕೂಡ ಮುಚ್ಚೋಗಿರ್ತದೆ ಅದು. ಹಾಗಾಗಿ ಆ ಚರಂಡಿ ವ್ಯವಸ್ಥೆ ಅದಕ್ಕೆ ಭಾಳ ಬೇಡಿಕೆ ಇದೆ ಸರ್. ಗ್ರಾಮ ಪಂಚಾಯತಿಯಿಂದ ನಾವು ಬಾಕ್ಸ್ ಚರಂಡಿಗಳನ್ನ ಮಾಡಿಸ್ಕೊಟ್ಟಿದ್ದೀವಿ, ಕೆಲವೆಲ್ಲ ಮುಚ್ಚೋಗಿದ್ದು. ಈ ವರ್ಷ ನಾವು ನಮ್ಮ ಟೀಮ್ ಬಂದ್ಮೇಲೆ ಸ್ವಲ್ಪ ಅದಕ್ಕೆ ದುಡ್ಡು ಇಡಿಸಿ, ಈಗ ಮೊನ್ನೆ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಬಿಡಿಸಿದ್ದೀವಿ, ಬಿಡಿಸಿ ಎಲ್ಲ ಕ್ಲಿಯರ್ ಮಾಡ್ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಬಾಕ್ಸ್ ಚರಂಡಿ ಇದೆ ಅದನ್ನೆಲ್ಲ ಮುಚ್ಚೋಗಿದ್ದು, ನೀರೆಲ್ಲ ರೋಡ್ ಮೇಲೆ ಬರ್ತದೆ. ಆದಷ್ಟು ಪ್ರಯತ್ನ ಮಾಡಿ ಓಪನ್ ಮಾಡ್ಕೊಟ್ಟಿದ್ದೀವಿ. ಅದಕ್ಕಾಗಿ ಇಟಾಚಿ ತರಿಸಿ, ಮೊನ್ನೆ ಸಣ್ಣ ಇಟಾಚಿ ಬರುತ್ತಲ್ಲ ಅದನ್ನ ಸಾಧಾರಣ ಮಾಡ್ಕೊಡಿ. ಕೆಲವು ಇದು ಬಂದಾಗ ಅಲ್ಲೇ ಜನಗಳು 1-2 ಜನ 3 ಜನ ನಾವು ಅಲ್ಲೇ ನೇಮಕ ಮಾಡಿಬಿಡ್ತೀವಿ, ಅವ್ರಿಗೆ ಸಂಬಳ ಕೊಡ್ತೀವಿ, ಕೊಟ್ಟು ನೀವೇ ಮಾಡ್ಕೊಂಡ್ಬಿಡ್ರಪ್ಪ, ಅದು ಫೋಟೋ ಎಲ್ಲ ತೆಗೆದು ನಮಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಡಿ ಅಂತ ಹೇಳ್ತೀವಿ, ಅಲ್ಲೆಲ್ಲ ಮಾಡಿಸ್ಬಿಡ್ತೀವಿ. ಆಗ್ತದೆ. ಈ ಇನ್ನೊಂದೇನಾಗುತ್ತೆ ಅಂದರೆ, ಬಾಕ್ಸ್ ಚರಂಡಿ ಇಲ್ಲದ ಕಡೆನೂ ಕೂಡ ಈ ಮಳೆಗಾಲದಲ್ಲಿ ಒಂದು ಸಣ್ಣ ಸಣ್ಣ ರಿಪೇರಿ ಮಾಡಿದರೂ ಅದು ಚರಂಡಿಲಿ ನೀರು ಹೋಗುತ್ತೆ. ಇಲ್ಲ ಅಂದರೆ ಅದೆಲ್ಲದೂ ರಸ್ತೆ ಮೇಲೆ ಬಂದು ಲಕ್ಷಾಂತರ ರೂಪಾಯಿ ರಸ್ತೆಗಳು ಇವತ್ತು ಹಾಳಾಗೋಂಥ ವ್ಯವಸ್ಥೆ. ಆಮೇಲೆ ರೋಡ್ ಸೈಡಲ್ಲಿ ತುಂಬ ಎಲ್ಲ ಗಿಡ ಗಂಟೆ ಎಲ್ಲ ಬಂದು ಹಿಂಗೆ ಮುಚ್ಚಿರೋಂಥದ್ದು, ಆ ಥರದ್ದೆಲ್ಲ ಕ್ಲೀನ್ ಮಾಡಿಸ್ತೀರಿ ಸರ್? ಎಲ್ಲ ಕ್ಲಿಯರ್ ಮಾಡಿಸಿದ್ದೀನಿ ಇಮಿಡಿಯೇಟ್. ಮೊನ್ನೆ ಮಳೆ ಹಿಡಿಬೇಕಾದ್ರೆ ಫಸ್ಟ್ ಮಳೆಗಾಲದಲ್ಲಿ ಎಲ್ಲ ಕಡೆ ನಾನು 1-2 ರೌಂಡ್ ಹೋಗ್ಬೋದು, ಎಲ್ಲ ಗೊತ್ತಾಯ್ತು, ಎಲ್ಲ ಬಂದು ನಮಗೆ ರೋಡಿಗೆಲ್ಲ ಕವರ್ ಆಗಿತ್ತು. ಇಮಿಡಿಯೇಟ್ ಬಿಟ್ಟು ಅಲ್ಲೆಲ್ಲಿ ಜನ ಬಿಟ್ಟು ಒಂದು 3-4 ಸಲ ಬಿಟ್ಟು ಫುಲ್ ಜಂಗಲ್ ಎಲ್ಲ ಕಳಿಸಿ ಆಗಂತದ್ನ ಸಾಧಾರಣ ಎಲ್ಲ ಬಾಕ್ಸ್ ಚರಂಡಿಗಳನ್ನ ಕ್ಲಿಯರ್ ಮಾಡಿ ರೋಡಲ್ಲಿ ಹೋಗಂತ ನೀರುಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಸಾಧಾರಣ ನಮ್ಗೆ ಎಲ್ಲಿ ನಮಗೆ ಜನಗಳಿಂದ ಒಂದು ಕಂಡು ಬರುತ್ತೆ, ಒಂದು ಫೋನ್ ಬರುತ್ತೆ, ಇಮಿಡಿಯೇಟ್ ಹೋಗಿ ಮಾಡಿಸಿದ್ದೀವಿ. ಈಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾಗ ಬರ್ತಾ ಇದ್ದ ಫೋನಿಗೂ ಈಗ ಅಧ್ಯಕ್ಷರಾದ್ಮೇಲೆ ಬರೋ ಫೋನಿಗೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅವಾಗ ಬರ್ತಾ ಇತ್ತು, ಈಗಲೂ ಬರ್ತವೆ, ಬಟ್ ಪರವಾಗಿಲ್ಲ, ನಾವು ಫೋನಲ್ಲೇ ಮ್ಯಾನೇಜ್ ಮಾಡ್ತೇವೆ. ಬರ್ತದೆ, ತುಂಬಾ ಬರುತ್ತೆ. ಬಟ್ ಈಗಂತೂ ಬರ್ತಾ 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 ನಾವು ಫೋನಿಗೆಲ್ಲ ಉತ್ತರ ಕೊಟ್ಟಿದ್ದೀವಿ. ಈಗ ಬರ್ತಾ ಬರ್ತಾ ಕಮ್ಮಿ ಇದೆ ಫೋನ್, ಇಲ್ಲ ಈಗ. ಅದೇ ಖುಷಿ ನಮಗೆ. ನಾನು ಮೊನ್ನೆ ನಮ್ಮ ಗ್ರಾಮ ಸಭೆ ಆಯ್ತು ಮೊನ್ನೆ ಜುಲೈ 25, ಅದು ತುಂಬಾ ಖುಷಿ ಪಟ್ಟೆ. ಯಾಕಂತ ಹೇಳಿದ್ರೆ ಒಂದು 150 ಜನ ನಮ್ಮ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ರು. ಏನು ನಮ್ಮ ಪಂಚಾಯತಿ ಬಗ್ಗೆ ಒಂದು ರಿಮಾರ್ಕು ಇಲ್ಲ. ನನಗೆ ಖುಷಿ ಆಯ್ತು. ನಾನು ಕೊಟ್ಟಂತ ನಮ್ಮ ಟೀಮ್ ಕೊಟ್ಟಂತ ಸರ್ವಿಸ್ ಇದೆಯಲ್ಲ, ಅದು ನಮ್ಗೆ 3.5 ವರ್ಷದಲ್ಲಿ ಖುಷಿ ಆಯ್ತು. ಯಾಕಂದ್ರೆ ಒಬ್ಬರೇ ನಿಂತ್ಕೊಂಡು ನಮ್ಮ ಗ್ರಾಮ ಪಂಚಾಯತಿ ಬಗ್ಗೆ ಹಾಗೆ ಈಗ ಅಂತೆಲ್ಲ ಅಷ್ಟು ಕ್ಲಿಯರ್ ಆಯ್ತು. ಬಟ್ ಇನ್ನೊಂದೇನಂದ್ರೆ ಜಲ್ ಜೀವನ್ ಬಗ್ಗೆ ಸ್ವಲ್ಪ ಎಲ್ಲ ಊರಲ್ಲೇ ಕಾಂಪ್ಲಿಕೇಶನ್ ಇದೆ. ಅದನ್ನ ಇಂಜಿನಿಯರ್ ಇದ್ರೆ ಇಂಜಿನಿಯರಿಗೆ ನೀವೇ ಉತ್ತರ ಕೊಡಿ ಅಂದೆ. ಇಂಜಿನಿಯರ್ ಇದ್ದು ಅವ್ರವ್ರ ವರ್ಕಿಂದ ಎಲ್ಲ ಅಧಿಕಾರಿಗಳನ್ನ ಕರೆಸಿದ್ದು. ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೆ, ಗ್ರಾಮಸ್ಥರಿಗೆ ನೀವು ಎಲ್ಲ ಅಧಿಕಾರಿಗಳಿದ್ದಾರೆ, ಅಲ್ಲಿ ಸಿಕ್ಲಿಲ್ಲ ಇಲ್ಲಿ ಸಿಕ್ಲಿಲ್ಲ ಅಂತ ಹೇಳ್ಬೇಡಿ, ಪ್ರತಿಯೊಬ್ಬರನ್ನ ಕರೆಸಿದ್ದೀವಿ. ನೀವು ಏನಾದ್ರು ಪ್ರಶ್ನೆ ಇದ್ರೆ ಆ ಇಲಾಖೆಗೆ ಸಂಬಂಧಪಟ್ಟವ್ರು ಇದ್ದಾರೆ, ಅವರಿಗೆ ಪ್ರಶ್ನೆ ಕೇಳಿ ಅಲ್ಲೇ ನೀವು ಪರಿಹಾರ ಮಾಡ್ಕೊಳ್ಳಿ ಅಂತ. ಅವಾಗ ಜಲ್ ಜೀವನ ಒಂಚೂರು ಗೊಂದಲ ಆಯ್ತು. ಬಟ್ ಕೇಶವ್ ಅಂತ ಇಂಜಿನಿಯರ್ ಇದ್ದಾರೆ, ಅವರು ಆವಾಗಲೇ ಉತ್ತರ ಕೊಟ್ಟರು ಅದಕ್ಕೆ. ಈಗ ಈ ವಾರದಲ್ಲಿ ಬಂದಿದ್ದಾರೆ, ನಿನ್ನೆ ಬಂದು ಫೋನ್ ಮಾಡಿದ್ರು, ಸ್ವಲ್ಪ ಕ್ಲೀನ್ ಮಾಡಿಸೋದು ಮತ್ತೆ ಎಲ್ಲ ಕಲೆಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ಮಾಡ್ತಾ ಇದ್ದಾರೆ. ಮತ್ತೆ ಹಾಗೇನು ಜಲ್ ಜೀವನ್ ಒಂದು ಶುದ್ಧ ನೀರಿನ ಘಟಕ ಅಂತ ನಿಮ್ಮ ಪಂಚಾಯತಿಯಲ್ಲಿ ಮಾಡಿದಾರ? ಹೌದು, ಎಲ್ಲ ಈ ತಾಲೂಕಲ್ಲಿ ಎಲ್ಲಾ ಪಂಚಾಯತಿಯಲ್ಲೂ ಮಾಡಿದ್ದಾರೆ. ಎಲ್ಲ ಒಂದ್ 2-3 ಪಂಚಾಯತಿನಲ್ಲಿ ಬಿಟ್ರೆ ಅವು ಉದ್ಘಾಟನೆನೂ ಆಗ್ಲಿಲ್ಲ. ಉದ್ಘಾಟನೆ ಆಗಿದ್ರು ಕೂಡ ಅವು ಅದ್ರಲ್ಲೂ ನಾನು ನಿಮಗೆ ಒಂದು ವಿಡಿಯೋ ಕಳಿಸಿರ್ಬೇಕಂತ ಕಾಣುತ್ತೆ ನಿಮ್ ಇದಕ್ಕೆ. ಅದ್ರಲ್ಲಿ ನಾನು ಲಾಸ್ಟ್ ಬೇಜಾರಾಗಿ ಅದರಿಂದ ನಮಗೆ ತೊಂದರೆ ಆಗೋದು ಬೇಡ, ನಮಗೆ ಜನಗಳಿಂದ ಬಯಸ್ಕೊಳ್ಳೋದು ಬೇಡ, ದಯವಿಟ್ಟು ನೀವು ಎತ್ಕೊಂಡು ಹೋಗಿ ಅದನ್ನ ಬೇರೆ ಏನಾದ್ರು ಕಾನ್ಸೆಪ್ಟ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ರೋಡ್ ಸೈಡಲ್ಲಿ ಮಾಡಿರೋದು, ನಮ್ಮ ಓರ್ನಾಡ್ ರೋಡಲ್ಲಿ
ಅದೇನಾಗ್ತಾ ಉಂಟು, ಜನಗಳೆಲ್ಲ ನೋಡಿದ್ರೆ ಇದು ಎಂತಕ್ ಮಾಡಿದಾರಪ್ಪ, ಇದೇನು ಉಪಯೋಗ ಇಲ್ದಿದ್ದವರೆಲ್ಲ ಎಷ್ಟು ದುಡ್ಡು ಹಾಳು ಮಾಡ್ತಾರೆ ಸರ್ಕಾರದಿಂದ, ಹಂಗಿಂಗಂತ ಒಂದು ಮಾತುಕತೆ ಬಂದೇ ಬರುತ್ತಲ್ಲ ಜನಗಳು. ಅದಕ್ಕೆ ನಾನೊಂದ್ಸರಿ ಕರೆದು ಬೇಜಾರಾಯ್ತು. ಒಬ್ರು ಟಿವಿಯವ್ರು ಯಾರೋ ಬಂದಿದ್ರು, ಅವ್ರ ಹತ್ರ ಹೇಳಿದೆ ನಾನು, ಮಾಧ್ಯಮದವ್ರ ಹತ್ರ, ದಯವಿಟ್ಟು ಇದನ್ನ ಇಲ್ಲ ನಾವು ಇಮಿಡಿಯೇಟ್ ಅದನ್ನೆಲ್ಲ ಸ್ಥಳಾಂತರ ಮಾಡ್ತೀವಿ ಅಂದ್ರೆ ಇಲ್ಲಿ ಮಾಡ್ಲಿಲ್ಲ, ಹಂಗೆ ಇದೆ ಎಲ್ಲ ಕಡೆನೂ. ಅದೊಂದು ಎಲ್ಲ ಕಡೆನೂ ಇದೆ, ಒಂದಂತಲ್ಲ ಪ್ರತಿಯೊಂದು ಕಡೆನೂ ಇದೆ. ಈಗ ನಿಮ್ಮ ವ್ಯಾಪ್ತಿಗೆ ಸರ್ಕಾರಿ ಬಿಲ್ಡಿಂಗ್, ಈಗ ಸರ್ಕಾರಿ ಅಂತಂದ್ರೆ ಈಗ ಹಾಸ್ಪಿಟ್ಲ್ ಇರ್ಬೋದು, ಸರ್ಕಾರಿ ಶಾಲೆ, ಅಂಗನವಾಡಿಗಳು, ಈ ಥರದ್ದೆಲ್ಲ ಬರುತ್ತೆ. ಸರ್ಕಾರ ಹೆಚ್ಚಿನ ಗಮನ ಹರಿಸೋದು ಕಡಿಮೆ ಸರ್ಕಾರಿ ಶಾಲೆಗಳಿಗೆ, ಈ ಥರ ಬಿಲ್ಡಿಂಗ್ಗಳಿಗೆ. ಆ ಥರ ಯಾವ ಬಿದ್ದೋಗ ಬಿಲ್ಡಿಂಗ್ ಸರಿ ಮಾಡಿರೋಂಥದ್ದು ಅಥವಾ ಇರೋ ಶಾಲೆಗೆ, ನಿಮ್ಮ ಸರ್ಕಾರಿ ಶಾಲೆಗೆ ಒಂದಷ್ಟು ನಿಮ್ಮ ಗ್ರಾಮ ಪಂಚಾಯತಿಯಿಂದ ಏನು ಅನುದಾನ ಬರುತ್ತೆ ಅದನ್ನ ಕೊಟ್ಟು ಇನ್ನೂ ರಿಪೇರಿ ಮಾಡಿಸಿದ್ದೀರಾ ಸರ್? ಈಗೇನಾಗಿದೆ ಸರ್, ಈಗ ಹೊಸ ಕಾನೂನಿಗೆ ಹೆಚ್ಚು ಕಡಿಮೆ 1 ವರ್ಷ ಆಯಿತು, ಎಲ್ಲ ತೆಗೆದು ಗ್ರಾಮ ಪಂಚಾಯತಿ ಮೇಲೆ ಒರೆಸ್ಬಿಟ್ಟಿದ್ದಾರೆ. ಏನಂದ್ರೆ ಹಿಂದೆ ಎಲ್ಲ ಅಷ್ಟು ಇದಿರ್ಲಿಲ್ಲ. ಈಗೇನೋ ಶಿಕ್ಷಣ ಇದೆಯಲ್ಲ, ಈ ಶಾಲೆ ಮತ್ತೆ ಅಂಗನವಾಡಿಗಳು ಇದೆಲ್ಲ ತೆಗೆದು ನೀವು ಮಾಡಿ 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 ಅಂತ ಎಲ್ಲ ವಹಿಸಿದ್ರು. ಆದ್ರೆ ನಮ್ಮ ವ್ಯಾಪ್ತಿಲಿ ಏನು ಬರುತ್ತೆ ನಾವು ಅದನ್ನ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ವಿ. ಪ್ರತಿ ಒಂದಕ್ಕೂ ನಾವ್ ಏನೇ ಫಂಡ್ ಬಂದ್ರು ಪ್ರತಿ ಒಂದಕ್ಕೂ ಹಂಚಿ ನಮ್ಮ ತಲೆಲ್ಲೇ ಇರುತ್ತೆ. ನಾವು ಆಕ್ಷನ್ ಪ್ಲಾನ್ ಮಾಡೋತ್ತಿಗೆ ನಾವೆಲ್ಲ ಮೆಂಬರ್ಸ್ ಆಗ್ಲಿ, ಅಧ್ಯಕ್ಷರಾಗ್ಲಿ, ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೆಲ್ಲ, ಸೆಕ್ರೆಟರಿ ಸಿಬ್ಬಂದಿ ನಮ್ಮ ತಲೆಲ್ಲೇ ಇರುತ್ತೆ ಅಲ್ಲ ಏನೇನ್ ಮಾಡ್ಬೇಕು ಅಂತೇಳಿ. ಬಟ್ ಅಲ್ಲಲ್ಲಿ ಫಂಡ್ ಇಟ್ಬಿಡ್ತೀವಿ. ಈಗ ನಿನ್ನೆ ಎಲ್ಲ ಮೊನ್ನೆ ಸ್ವಲ್ಪ TP ಫಂಡ್ ಎಲ್ಲ ಬಂದಿತ್ತು, ಜೆಡ್ಪಿದೆಲ್ಲ ಅದನ್ನ ಆಕ್ಷನ್ ಪ್ಲಾನ್ ಮಾಡಿ ಕಳಿಸಿದ್ವಿ. ಬಟ್ ಶಾಲೆ ಅದರಲ್ಲಿ ಗೈಡ್ಲೈನ್ಸ್ ಇರುತ್ತೆ, ಹೆಚ್ಚು ಕಡಿಮೆ ಇಂತಿಂತದಕ್ಕೆ ಇಡ್ಬೇಕಂತೇಳಿ ಇಟ್ಟು ಎಲ್ಲ ರೆಡಿ ಮಾಡಿ. ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಬಿಲ್ಡಿಂಗ್ಗಳು ಎಲ್ಲ ಚೆನ್ನಾಗಿ ನಡೀತಾ ಇದಾವೆ. ಶಾಲೆ ಆಗಲಿ, ಅಂಗನವಾಡಿ, ವೆಟರ್ನರಿ ಆಗಲಿ, ಪ್ರತಿಯೊಂದು ಅಧಿಕಾರಿಗಳು ಇದ್ದಾರೆ. ಮೊನ್ನೆ ಡಾಕ್ಟರ್ ಇರಲಿಲ್ಲ ನಮಗೆ ಪ್ರಾಥಮಿಕ ಕೇಂದ್ರ ಜವಳೆ, ಅದಕ್ಕೆ ಒಂದು ಡಾಕ್ಟರ್ ಹಾಕ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತದೆ. ಪರವಾಗಿಲ್ಲ, ಅಂತ ಏನು ಕೊರತೆ ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿ. ಏನು ಆ ಥರದ್ದು ಏನು ರಿಮಾರ್ಕ್ ಕಂಡು ಬರ್ತಾ ಇಲ್ಲ. ಈಗ ಎಲ್ಲ ಕಡೆ ಇರೋಂಥದ್ದು ನಿವೇಶನ ಹಂಚಿಕೆದು. ಹೌದು. ನಿಮ್ಮಲ್ಲೂ ನಿವೇಶನಕ್ಕೆ ಬೇಡಿಕೆ ಇದೆಯಾ ಸರ್? ನಾವೀಗ ಈಗಾಗಲೇ ರೆಡಿ ಮಾಡಿ 1 ವರ್ಷ ಆಗ್ತಾ ಬಂತು. 6 ಎಕರೆನ ಮಾಡಿದೆ. 6 ಎಕರೆನ ಈಗಾಗಲೇ ನಮ್ಮ ನಿಜವಾಗಿ ಖುಷಿ ಪಡ್ಬೇಕಂದ್ರೆ ನಮ್ಮ ಶಾಸಕರ ಬಗ್ಗೆ ತುಂಬಾನೇ ಖುಷಿ ಪಡ್ಬೇಕು. ಈಗಿರೋರು ನಯನಮಠಮ್ಮ ಭಾರಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಪಾಪದವ್ರದ್ದು ಸ್ವಲ್ಪ ಅವರಿಗೆ ಏನಂತ ಗಮನ ಪಾಪದವ್ರ ಕಡೆ ಕೊಡ್ತಾ ಇದ್ದಾರೆ. ಏನು ಅಂತ ಅವ್ರಿಗೆ ಒಂದು ಬಡಸ್ಥಿತಿ ಏನಂತ ಗೊತ್ತಿದೆ. ತುಂಬಾ ಕೋಆಪರೇಟ್ ಮಾಡಿ 6 ಎಕರೆ ಜಮೀನ ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಅದರಲ್ಲೂ ನಮ್ಮ CP ರಮೇಶ್ ಅಂತ ಒಬ್ರು ಇದ್ದಾರೆ, ಅವ್ರದ್ದು ತುಂಬಾ ಅದರಲ್ಲಿ ಪಾತ್ರ ಇದೆ. ನಾವು ಅಲ್ಲಿ ಕೈ ಜೋಡಿಸಿದೀವಿ. ನಾವು ಯಾವತ್ತು ಹೊಂದಾಣಿಕೆಯಿಂದ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರನ್ನ ಅಧಿಕಾರಿಗಳನ್ನಾಗ್ಲಿ, ಒಬ್ಬರ ರಾಜಕಾರಣಿಗಳಾಗ್ಲಿ, ಒಬ್ಬ ಸಮಾಜ ಸೇವಕರು, ಎಲ್ಲರೂ ಪ್ರತಿಯೊಬ್ಬರನ್ನು ನಾವು ಸೇರಿಸ್ಕೊಂಡು ನಾವು ಮುಂದುವರಿಸ್ತಾ ಇದೀವಿ ಪಂಚಾಯತಿನ. ಹಂಗಾಗಿ ಅವ್ರದ್ದು ತುಂಬಾ ಅದರಲ್ಲಿ ಪ್ರಯತ್ನ ಇದೆ. ಹಂಗಾಗಿ 6 ಎಕರೆ ಆಗಿದೆ. ಈಗೆಲ್ಲ ಮಾಡಿದೀವಿ. ಮಳೆ ಕೂಡಲೇ ಲೇಔಟ್ ಮಾಡಿ ಕಂಪ್ಲೀಟ್ ಎಲ್ಲ ಹಂಚಿಕೆ ಮಾಡೋಣ ಅಂತ ಒಂದು ಮಾತಾಡ್ಕೊಂಡಿದ್ದೀವಿ. ಈಗ ಬೇಡಿಕೆ ಎಷ್ಟಿದೆ ನಿಮ್ಗೆ? ಹೆಚ್ಚು ಕಡಿಮೆ ಇದೆ ಸರ್, ಒಂದು 100 ಇದೆ. ಅಷ್ಟು ಸಾಕಾಗುತ್ತೆ? ಅಂದ್ರೆ ಆ ಏರಿಯಾಕ್ಕೆ ಮಾಡ್ತಾ ಇದೀವಿ. ಜವಳಲ್ಲೂ ಸ್ವಲ್ಪ ಕೇಳಿದೀವಿ, ಅದು ಈಗ ಪ್ರೋಗ್ರೆಸ್ ಆಗ್ತಾ ಇದೆ. ಅದು ಕೆಳಗೂರು ಭಾಗದಲ್ಲಿ ಮಾಡ್ತಾ ಇದೀವಿ. ಅಲ್ಲಿ ಒಂದಷ್ಟು ಇದೆ. ಅಲ್ಲಿ ಅದು ಪ್ರೊಸೀಜರ್ ಪ್ರಕಾರನೇ ಮಾಡ್ಬೇಕು, ಅದಕ್ಕೆಲ್ಲ ನಿಯಮಗಳಿದಾವಲ್ಲ, ಆ ತರನೇ ಮಾಡ್ಬೇಕು. ಅಂದಾಗ ಸರಿ ಆಗ್ಬೋದು ಅಂತ ನಮ್ಮೊಂದು ಅನಿಸಿಕೆ ಇದೆ. ಉಳಿದ್ರೆ ಬೇರೆ ಕಡೆ ನೆಕ್ಸ್ಟ್ ಮುಂದೆ ಪ್ರೋಗ್ರೆಸ್ ಮಾಡ್ತಾ ಇದೀವಲ್ಲ ಅದ್ರಲ್ಲಿ ಕೊಡೋಣ ಅಂತ. ಈಗ ಶಾಸಕಿಯವರು ಕೂಡ ಅವತ್ತು ಗಣರಾಜ್ಯೋತ್ಸವ ದಿವಸ ಹೇಳಿದರು, ನನ್ನ ಮೊದಲನೇ ಆದ್ಯತೆ 3 ತಿಂಗಳೊಳಗಡೆ ಒಂದು 100 ಎಕರೆ ಭೂಮಿನ ಪತ್ತೆ ಹಚ್ಚಿ ಅದರಲ್ಲಿ 1,000 ಸೈಟ್ ಕೊಡೋಂಥ ವ್ಯವಸ್ಥೆನ ಮಾಡ್ತೀನಿ ಅಂತ. ಈಗಾಗಲೇ ದಾರದಳ್ಳಿ ಗ್ರಾಮ ಪಂಚಾಯತಿನಲ್ಲೂ ಒಂದು 200-300 ಸೈಟ್ ಕೊಡೋಂಥ ಒಂದು ವ್ಯವಸ್ಥೆನೂ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ನನಗೆ ನೋಡಿದಲ್ಲ, ಮೊನ್ನೆಯಿಂದ ನಿಮ್ಮ ಬಾಳೂರು ಪಂಚಾಯತಿ ಇರ್ಬೋದು, ನೆಡವಾಳೆ ಇರ್ಬೋದು, ಹೀಗೆ ದಾರದಳ್ಳಿ ಆಯಿತು, ಹೀಗೆ ಒಂದಷ್ಟು ಸೈಟ್ಗಳನ್ನ ಕೊಡ್ತಾ ಇದ್ದಾರೆ. ಈ 6 ಎಕರೆ ಭೂಮಿ ಕೆಳಗೂರಲ್ಲಿ ಸಿಕ್ಕಿದೆ, ಇನ್ನು ಜಾವಳಿಯಲ್ಲಿ ಒಂದಷ್ಟು ಮಾಡ್ತೀರಿ. ಆವಾಗ ಏನು ಈ ಹಿಂದೆ ಸುಮಾರು ಒಂದು 20 ವರ್ಷದಿಂದ ಈಚೆ ಸೈಟ್ ಕೊಟ್ಟಿಲ್ಲ, ಆ ಬೇಡಿಕೆಗಳೆಲ್ಲ ಫುಲ್ಫಿಲ್ ಆಗುತ್ತೆ ಸರ್? ನನಗೆ ಗೊತ್ತಿದ್ದಾಗ ಸಾಧಾರಣ 90% ಮಾಡ್ಬೇಕಂತ ಇದೀವಿ. ಆಗುತ್ತೆ ಅಂತಾನು ಭರವಸೆ ಇದೆ. ಯಾಕಂದ್ರೆ ನಮಗೆ ಅಲ್ಲಿ ಅರ್ಜಿ ಬಂದಿರೋದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದ್ರೆ ಅರ್ಜಿ ಬಂದರೇನೋ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಏನೋ ಅದು ಕಾನೂನು ಚೌಕಟ್ಟು ಏನಿದೆ ಅದರಲ್ಲೇ ಕೊಡ್ಬೇಕು, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಈಗ ಯಾಕಂದ್ರೆ ಎಲ್ಲ ಆನ್ಲೈನು, ಏನ್ ನೀವು 1 ರೂಪಾಯಿನೂ ಮೇಲೆ ಕೆಳಗೆ ಮಾಡಂಗಿಲ್ಲ, ಒಂದು ಪ್ರೊಸೀಜರ್ ಬಿಟ್ ಮಾಡಂಗಿಲ್ಲ, ನಿಮಗೂ ಗೊತ್ತಿದ್ದ ವಿಷಯ. ಹಂಗಾಗಿ ಅದೆಲ್ಲ ನೋಡಿದ್ರೆ ನಾವು PDO ಸಾಹೇಬ್ರು ನಾವೆಲ್ಲ ಕುತ್ಕೊಂಡು ಮಾತಾಡ್ತೀವಿ ಪಂಚಾಯತಿಲಿ. ಆ ತರ ವಿಷಯಗಳು ಬಂತು, ಅಲ್ಲಿಂದಲ್ಲಿ ಆಗ್ಬೋದು. ಉಳಿದ್ರೆ ನೆಕ್ಸ್ಟ್ ಏನಾದ್ರು ಮುಂದೆ ಪ್ರೋಗ್ರೆಸ್ ಎಲ್ಲ ಆಗ್ಬೋದು ಅಂತ. ಈಗ ಇನ್ನೊಂದಿದೆ, ಕಳೆದ ಸರ್ಕಾರ, ಹಿಂದಿನ ಸರ್ಕಾರ 5 ಲಕ್ಷ ರೂಪಾಯಿ ಕೊಡ್ತಾ ಇತ್ತು ಈ ಒಂದು ಮನೆಗೆ. ಈ 1,20,000 ರೂಪಾಯಿ ಮಾಡಿದ್ದಾರೆ ಅಂತ ಏನು ಅನಿಸ್ತದೆ ಸರ್ ನಮಗೆ? ಏನ್ ಮಾಡಕ್ಕಾಗಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದ್ಕೊಂಡು ಹೋಗ್ಬೇಕು ಸರ್. ಏನ್ ಮಾಡಕ್ಕಾಗತ್ತೆ? ಆದ್ರೂ 1,20,000 ರೂಪಾಯಿ ಕಮ್ಮಿ ಆಗತ್ತೆ. ಬಟ್ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರು 1,20,000 ರೂಪಾಯಿ ಕ್ಯಾಶ್ ಕೊಡ್ತೀವಿ, ಮತ್ತೇನೋ ಮನೆ ಕಟ್ಸ್ಕೊಡ್ತೀವಿ ಅಂತಾನೆ ಏನೋ ಒಂದ್ ಮಾತು ಹೇಳಿದ್ದಾರೆ. ಅದೇನೋ ಈ ದೊಡ್ಡದು
ಅದ್ರ ಬಗ್ಗೆ ನಾವ್ ಹೇಳಕ್ಕಾಗಲ್ಲ ಸರ್. ಈಗ ಕಳೆದ ಬಾರಿ ಈಗಾಗಲೇ 4 ವರ್ಷದ ಹಿಂದೆ 5 ವರ್ಷ ಆಯ್ತು ನಿಮ್ಮಲ್ಲೂ ಫ್ಲಡ್ ಆಯಿತು. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಮನೆ ಕಳ್ಕೊಂಡ್ರು, ಭೂಮಿನೂ ಕಳ್ಕೊಂಡ್ರು. ಈಗ ಅವ್ರಿಗೆಲ್ಲ ನಿವೇಶನಕ್ಕೆ ಅಥವಾ ಬಾಡಿಗೆ ಕೊಡೋಂಥ ವ್ಯವಸ್ಥೆ ಒಂದು 3-4 ತಿಂಗಳು ಕೊಟ್ಟು ಮತ್ತೆ ನಿಂತೋಗಿದೆ ಅಂಥದ್ದು. ಅದೆಲ್ಲ ಏನಾಯ್ತು ಸರ್ ಅದು? ಈಗ ಅದನ್ನ ಹಿಂದೆ ಸರ್ಕಾರ ಬೇರೆ ಇತ್ತು. ಯಾಕಂದ್ರೆ ಇಲ್ಲಿ ನಾವು ಯಾವ ಸರ್ಕಾರ ಅಂತಾನು ಮಾತಾಡಬಾರ್ದು, ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರಲ್ಲ ಯಾವ ಹಂಗಾಗಿದ್ದಾಗ ಅವ್ರು ಎಲ್ಲರೂ ಬಂದು ಮಾಡಿದ್ರು, ಅದು ಅಲ್ಲಿಗೆ ಆಯ್ತಾ ಸರ್ಕಾರ ಬೇರೆ ಬಂದು. ಈಗ ನಮ್ಮ ಶಾಸಕರು ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ದಾರೆ. ಏನೋ ಒಂದು ಹಂತಕ್ಕೆ ಬಂದಿದೆ ಅಂತ ಮೊನ್ನೆ ಕೇಳ್ಪಟ್ಟೆ ನಾನು ಹೆಚ್ಚು ಕಡಿಮೆ. ನಮ್ಮಲ್ಲಿ ಒಂದು 4 ಜನ ಮನೆ ಸ್ವಲ್ಪ ಏನಿಲ್ದಿದ್ರೆ ಸ್ವಲ್ಪ ಮನೆ ಕಳ್ಕೊಂಡವ್ರು ಇದ್ದಾರೆ. ಅವ್ರಿಗೇನೋ ಒಂದು ಪ್ರೋಗ್ರೆಸ್ ಆಗ್ತಾ ಇದೆ. ಈಗ ನಾನು ಮಾಡ್ಕೊಡ್ತೀನಿ ಅಂತ ನಾನು ಮೊನ್ನೆ ಅವ್ರಿಗೆ ಒಂದು ಕಿವಿ ಮಾತು ಹೇಳಿದಾಗ ಅವ್ರು ಹೇಳಿದ್ರು ನಾನು ಮಾಡ್ಕೊಡ್ತೀನಿ, ಅದು ಪ್ರೋಗ್ರೆಸ್ ಬಂದಿದೆ, ಈಗ ಮಾತಾಡಿದ್ದೇನೆ ಅಂತ. ಈ ಪೀರಿಯಡ್ ಅಲ್ಲಿ ಏನಾದ್ರು ಒಂದು ಅಂತ್ಯ ಕಾಣ್ಬೋದಂತ ಯೋಚನೆ. ಎಷ್ಟು ಜನ ಇದ್ದಾರೆ ಅಲ್ಲಿ ಆ ಥರ ಬಾಡಿಗೆ ಮನೆಯನ್ನೇ ಕಳ್ಕೊಂಡಂತವ್ರು, ಬಾಡಿಗೆ ಬರೆದಂತವ್ರು? ಹೆಚ್ಚು ಕಡಿಮೆ ಒಂದು 4-5 ಜನ ಇದ್ದಾರೆ ಸರ್, ಹೆಚ್ಚು ಕಡಿಮೆ 4-5 ಕುಟುಂಬಗಳಿವೆ. ಇದಾವೆ. ಈಗ ಕೆಲವು ಸಂದರ್ಭದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾರು ಇಲ್ದೇನೆ ಇರೋಂಥ ವ್ಯಕ್ತಿ ಒಬ್ಬ ಸತ್ತೋಗ್ಬಿಡ್ತಾನೆ, ಅನಾಥರಾಗಿರ್ತಾರೆ. ಅಂಥವ್ರಿಗೆ ಗ್ರಾಮ ಪಂಚಾಯತಿ ಕ್ರಿಮಿನೇಷನ್ ಮಾಡೋದಕ್ಕೆ ಹಣ ಕೊಡ್ತಾ ಇದ್ದ ಮೊದಲ ಆದ್ಯತೆ ನಮ್ದು. ಯಾವತ್ತೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅವರಿಗೆ ಯಾವುದೇ ಕಾರಣಕ್ಕೂ ನಾನು ಯಾವುದೇ ಒಂದು ಚೆಕ್ ಅಂಥದಕ್ಕೆಲ್ಲ ಇಮಿಡಿಯೇಟ್ ಬರೀರಿ, ಒಂದು ಫೋನ್ ಮಾಡಿ, ನಾನು ಎಲ್ಲೇ ಇದ್ರೂ ತೋಟದಿಲ್ಲೇ ಅಕ್ಕಪಕ್ಕ ತೋಟದಲ್ಲೇ ಇರ್ತೀನಿ, ಬಂದು ಇಮಿಡಿಯೇಟ್ ಸೈನ್ ಮಾಡ್ಕೊಡ್ತೀನಿ. ನನ್ನಾಗಿ ಯಾರು ಕಾಯಬಾರ್ದು. ಒಂದು ಗ್ರಾಮ ಪಂಚಾಯತಿಲಿ ಅಧ್ಯಕ್ಷ ಇಲ್ಲ, 2-3 ದಿವಸ ಆಯ್ತು ಒಂದು ಚೆಕ್ಕಿಗೆ, 5-6 ದಿವಸ ಆಯ್ತು ನಾನು ಪಂಚಾಯತಿಗೆ ಹೋಗಿ ಬರೋಕ್ಕೆ ಶುರು ಮಾಡಿ, ಈ ಮಳೆಯಲ್ಲಿ ನಾನು ಹೆಂಗೆ ಹೋಗಿ ಬರೋದು ಅಂತ ಒಂದೇ ಒಂದು ಮಾತು ಬರಬಾರ್ದು. ಅದು ಸ್ಟಾರ್ಟಿಂಗೇ ನಂದು. ನಾನು ಸದಸ್ಯರಾಗಿ ಹೋದಾಗಷ್ಟೇ ಅಧ್ಯಕ್ಷ ಆದ್ಮೇಲೆ ನಾನು ಅವ್ರಿಗೆ ಹೇಳಿದ್ದೀನಿ. ಹಂಗಾಗಿ ನಾವು ಅದು ಏನೋ ಒಂದು ಬಾಡಿ ತೀರ್ಮಾನ ಮಾಡಿ ಒಂದು ಇಷ್ಟ ಅಂತ ಕೊಡ್ತಾ ಇದ್ದೀವಿ. ಈಗ ಕೆಲವು ಸಲ ನೀವಂದ್ರೆ ಈಗ 24x7 ಇದ್ದಂಗೆ ಇರ್ಬೇಕು ಮಳೆಗಾಲ ಅಂದ್ರೆ. ಯಾಕಂದ್ರೆ ನೀವೇ ಫ್ಲಡ್ ಆದ ಏರಿಯಾ ನಿಮ್ದು. ಈಗ ಸಡನ್ ಆಗಿ ಮಳೆ ಬಂದು ಮನೆಗಳೇನಾದ್ರೂ ಹೋಗ್ಬಿಟ್ರೆ ಅವ್ರಿಗೆ ತಾತ್ಕಾಲಿಕವಾಗಿ ಶೆಡ್ ಹಾಕೊಡೋಂಥದ್ದು, ಅವರಿಗೆ 1 ತಿಂಗಳ 2 ತಿಂಗಳಿಗೆ ಫುಡ್ಡಿನ ವ್ಯವಸ್ಥೆ ಇದೆಲ್ಲ ಮಾಡ್ತೀರಾ? ಮಾಡ್ತೀವಿ. ಅದು ಫಸ್ಟೇ ನಾನು ಹೇಳಿದ್ದೀನಿ. ಅಂತ ಏನೇ ವ್ಯವಸ್ಥೆಗಳು ನಮಗೆ ಬಂದ್ರೆ ಇಮಿಡಿಯೇಟ್ ನಮಗೆ ಇನ್ಫಾರ್ಮ್ ಮಾಡ್ಬೇಕು, ಅದು ಇಮಿಡಿಯೇಟ್ ನಾವು ವ್ಯವಸ್ಥೆ ಮಾಡ್ತೀವಿ. ಅಲ್ಲದಂದ್ರೆ ಸರ್ಕಾರದ ವತಿಯಿಂದ ಮಾಡ್ತೀರಾ, ನಿಮ್ಮ ಪರ್ಸನಲ್ ಆಗಿ? ಅದು ಅವರು ನೆಕ್ಸ್ಟ್ ಬರೋದಲ್ಲ ಸರ್, ಫಸ್ಟ್ ನಮ್ಮ ಗ್ರಾಮ ಪಂಚಾಯತ್ ನಾವು ಮಾಡಲೇಬೇಕಾದ್ರು. ನಮ್ಮ ಕೈಯಿಂದ ಹೋಗ್ಬೋದು ಅಥವಾ ಪಂಚಾಯತಿಂದ ಕೊಡ್ತೀವಿ, ಅದು ಬೇರೆ ಪ್ರಶ್ನೆ. ನಾವು ಅದನ್ನ ಫಸ್ಟ್ ಅವ್ರಿಗೆ ಆದ್ಯತೆ ಕೊಡ್ತೀವಿ. ಜೊತೆಗೆ ಈಗ ಕೇಂದ್ರ ಸರ್ಕಾರ ಕೂಡ ಬಹಳ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಿ ಅಂತೇಳಿ ಒಂದು 10 ವರ್ಷದಿಂದ ಹೇಳ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡ್ತೀರಾ ಸರ್? ನಾವು ಮಾಡ್ತಾ ಇದ್ದೀವಿ, ಬಟ್ ಇನ್ನೂ ಜಾಸ್ತಿ ಬೇಕಂದ್ರೆ ನಾವು ಹೆಚ್ಚು ಕಡಿಮೆ ಗಾಂಧಿ ಜಯಂತಿಲಿ ಒಂದು ದಿವಸ ನಾವೆಲ್ಲ ಸೇರ್ಕೊಂಡು ಪಬ್ಲಿಕರ್ಸ್ ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಈಗ ಕಸನ್ ತಗೊಂಡು ಹಾಕೋದಕ್ಕೆ ಕಸ ಘಟಕ ಇದೆ, ವಿಲೇವಾರಿ ಘಟಕ ಮಾಡ್ಕೊಂಡಿದ್ದೀವಿ. ಈಗ ನಾವು ಮಾಡಿದೀವಿ. ಈಗ ಅದಕ್ಕೆ ಈಗ ನಮಗೆ ಗಾಡಿನೂ ಇದೆ. ಈಗ ಸ್ವಲ್ಪ ಮಳೆಗೆಲ್ದಲ್ಲ ರೋಡಲ್ಲಿ ಹೋಗಲ್ಲ, ಬಟ್ ನಾವು ತಗೊಂಡೋಗಿ ಹಾಕ್ತೀವಿ. ನಾವು ಮಾಡ್ಕೊಂಡಿದ್ದೀವಿ ಜಾಗ. ಎಷ್ಟಿದೆ ಸರ್ ಅದು? ಅದೊಂದು 2 ಎಕರೆ ಇದೆ ನಮ್ದು. ಈಗ ಕೆಲವು ನಿಮ್ಮ ಊರಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ನಡೀತದೆ, ಬೇರೆ ಕಾರ್ಯಕ್ರಮಗಳು ನಡೀತದೆ. ಎಲ್ಲ ಒಂದು ಕಾರ್ಯಕ್ರಮ ಅಂದ್ರೆ ಕನಿಷ್ಠ ಒಂದು 10-15 ಸಾವಿರ ರೂಪಾಯಿ ಬೇಕು. ಶಾಲೆಯಲ್ಲಿ ನಡೀಲಿ, ಅಂಗನವಾಡಿಯಲ್ಲಿ ನಡೀಲಿ, ಸರ್ಕಾರಿ ಖರ್ಚು, ಯಾರೋ ಮಿನಿಸ್ಟ್ರು ಬರ್ತಾರೆ, ಈ ಥರದ್ದೆಲ್ಲ ಆ ಖರ್ಚಿನೆಲ್ಲ ಗ್ರಾಮ ಪಂಚಾಯತಿನೇ ನಿಭಾಯಿಸಿ ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತಿ ಕೊಡೋಕೆ ಪ್ರಾವಿಷನ್ ಇದೆ ಸರ್? ಪ್ರಾವಿಷನ್ ಇದೆ ಸರ್. ಇನ್ನು ಕೆಲವೆಲ್ಲ ನೋಡಿ ಯಾವ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ಬೇಕು, ಪೂರ ಒಂದ್ರಲ್ಲೇ ಕೊಡೋಕ್ಕಾಗಲ್ಲ. ಅಧ್ಯಕ್ಷರ ತಲೆಗೂ ಬರುತ್ತೆ ಸ್ವಲ್ಪ. ಅದೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಏನಿರ್ತಾರೆ ಅವ್ರು ಕೆಲ ಟೈಮಲ್ಲಿ ಅವರು ಕಳ್ಕೊಳ್ಬೇಕಾಗತ್ತೆ. ಮಾಡಿ ಅಂತ ಹೊರೆ ಹಾಕ್ತಾರೆ, ಮಾಡ್ಲೇಬೇಕು. ಅದು ನಮ್ಮ ಕರ್ತವ್ಯ, ಬಿಡಕ್ಕಾಗಲ್ಲ. ಬಂದಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿ. ಹಂಗಾಗಿ ಈಗ ನಿಮ್ಮ ಗ್ರಾಮ ಪಂಚಾಯತಿಲಿ ಮನಗಂದೆ ಬರುತ್ತೆ, ವಾಟರ್ ಟ್ಯಾಕ್ಸ್ ಬರುತ್ತೆ, ಅದು ಒಂದು 100% ವಸೂಲಿ ಆಗುತ್ತೆ ಸರ್? ಆಗ್ತಾ ಇದೆ. ಹೌದಾ? ಎಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟವೆಲ್ಲ ಅದು ಬಿಟ್ಟರೆ ಎಲ್ಲ ಕಟ್ತಾರೆ, ಪರವಾಗಿಲ್ಲ, ಎಲ್ಲ ಪ್ರಾಂಪ್ಟಾಗಿ ಕಟ್ತಾರೆ. ನಾವು ಅವ್ರಿಗೆ ಏನು ಹೇಳಿದ್ದೀವಿ, ನಿಮಗೂ ಸೌಕರ್ಯ ಏನಿದೆ ನಮಗೆ ಕೇಳಿ ನಾವು ಕೊಡ್ತೀವಿ. ಹಾಗಂತದ್ನ ಟ್ಯಾಕ್ಸ್ ದಯವಿಟ್ಟು ನಮ್ಮ ಪಂಚಾಯತಿ ನಡೆಯೋದೇ ಟ್ಯಾಕ್ಸಲ್ಲಿ, ಟ್ಯಾಕ್ಸ್ ದಯವಿಟ್ಟು ಇದು ಮಾಡಿಬಿಡಿ, ಕಟ್ಟಿ ಅಂತ ಎಲ್ಲ ಕಟ್ತಾ ಇದ್ದಾರೆ. ಈಗ ಇದು ಆಯಿತು, ಟ್ಯಾಕ್ಸ್ ಆಯಿತು, ಆಮೇಲೆ ಆದಾಯದ ಮೂಲ ಏನು ಸರ್ ನಿಮಗೆ? ಅಂಗಡಿ ಮಳಿಗೆ ಈ ಥರದ್ದೆಲ್ಲ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಇಂಟ್ರಲ್ ಪ್ಲೇಸ್, ನಮ್ಮದು ಹಳ್ಳಿ ಆದ್ರಿಂದ ಆದಾಯ ನಾವು ಹೇಳಂಗೆ ಇಲ್ಲ. ಸ್ವಲ್ಪ ಟ್ಯಾಕ್ಸ್ ವಸೂಲಿ ಆಗುತ್ತೆ. ಒಂದು 2.5-3 ಲಕ್ಷ ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಅಂಗಡಿ ಮಳಿಗೆಗಳು ಅವು ಇವೆಲ್ಲ 2.5-3 ಲಕ್ಷ ಬರುತ್ತೆ. ಈ ಜನಗಳಿಂದ ಹೌಸ್ ಟ್ಯಾಕ್ಸ್ ಅವು ಇವೆಲ್ಲ ಅಂಗಡಿ ಎಲ್ಲ ಸೇರಿ ಅದನ್ನ ಒಂದು 2.5-3 ಲಕ್ಷ ರೂಪಾಯಿ ಅದೇ ಬರುತ್ತೆ. ಅಷ್ಟು ಬಿಟ್ಟರೆ ಇನ್ನು ಬೇರೆ ಆದಾಯ ಯಾವುದು ನಮಗಿಲ್ಲ ಎಕ್ಸ್ಟ್ರಾ. ಓಕೆ ಸರ್. ಆನಂತರ ಈಗ ಒಂದಷ್ಟು ಹಣನ ಸರ್ಕಾರ ಬಿಡುಗಡೆ ಮಾಡುತ್ತೆ, ಅದು ಜನಸಂಖ್ಯೆ ಆಧಾರದ ಮೇಲೆ. ಗ್ರಾಮ ಪಂಚಾಯತಿ ನೀವು 8 ಜನ ಇದ್ದೀರಾ, ನಿಮ್ಗೆ ಎಷ್ಟು ಬರುತ್ತೆ ಸರ್? 15 ನಮಗೆ ಹೆಚ್ಚು ಕಡಿಮೆ ಒಂದು 19-20 ಲಕ್ಷ ಬರುತ್ತೆ. ಅದು ಹಣ ಸಾಕಾಗುತ್ತಾ? ಸಾಕಾಗಲ್ಲ ಸರ್, ಸುಮ್ಮನೆ ಮೆಂಬರ್ಸ್ ಅದೊಂದು ಮಾಡ್ತೀವಿ ಅಂತ ಒಂದು ಸ್ವಲ್ಪ ಎಲ್ಲ ಇದು ಮಾಡಿ ಒಂದು ಏರಿಯಾದಲ್ಲಿ ಯಾವ ಕ್ರಿಟಿಕಲ್ ಇರುತ್ತೆ ಅಲ್ಲಿಗೆ ಇಟ್ಟು ಮಾಡ್ತೀವಿ ಅಂತ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಸಾಕಾಗಲ್ಲ ನಮಗೆ. ಈಗ ಮುಂಚೆ ಏನಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ನೇ ಹೋಗಿ ಕೇಳ್ಬೇಕಿತ್ತು, ಆಮೇಲೆ ಅವ್ರ ಪರವಾಗಿ ಇವ್ರ ವಿರುದ್ಧ ಪರ ಈ ಥರ ಎಲ್ಲ ನಡೆಯೋದು. ಈಗ ಹಂಗಲ್ಲ,
ಈಗ ಸಾಮಾನ್ಯವಾಗಿ ವಾಟ್ಸಪ್ಪಲ್ಲೇ ನೋಡ್ಬಿಡ್ತೀರಿ ಗ್ರಾಮ ಪಂಚಾಯತಿಗೆ ಏನು ಅನುದಾನ ಬರುತ್ತೆ, ಅವ್ರು ಏನು ಮಾಡಬೇಕು ಅಂತ. ಈಗ ನೀವು ಬಂದ ಮೇಲೆ ಈಗ 3 ವರ್ಷದಲ್ಲಿ ಈಗ ಭಾಳಷ್ಟು ವಿಚಾರಗಳನ್ನ ತಿಳ್ಕೊಂಡಿರಿ. ನಿಮಗೂ ಅವತ್ತು ಅನ್ಸಿರ್ಬೋದು ಗ್ರಾಮ ಪಂಚಾಯತಿ ಇದೆ, ಏನು ಕೆಲಸ ಮಾಡಲಿಲ್ಲ ಅಂತ. ಈಗ ನೀವು ಬಂದಮೇಲೆ ನಿಮಗೆ ಗೊತ್ತಾಯ್ತು ಈಗ. ಹಾಗಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮದ ಪ್ರಜೆಗಳಿಗೆ ಸಿಗುವ ಸವಲತ್ತುಗಳು ಏನೇನು ಸರ್? ಸಾಧಾರಣ ನಮ್ಮ ಗ್ರಾಮ ಪಂಚಾಯತಿನ ಸವಲತ್ತುಗಳು ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಮನೆಗಳು ಸಿಗುತ್ತೆ, ಆಯ್ತಾ. ಇನ್ನು ನೀರಿನ ವ್ಯವಸ್ಥೆಗಳು, ಬೇರೆ ಇನ್ನು ನಿಮ್ಗೆ ಶವ ಸಂಸ್ಕಾರ ಇವೆಲ್ಲ ನಾವು ಕೊಡ್ತೀವಿ ಅಂತ ಬೆನಿಫಿಟ್ಗಳೆಲ್ಲ ಸಿಗ್ತಾ ಇದೆ ನಮ್ಮ ಪಂಚಾಯತಿ ಕಡೆಯಿಂದ. ರೈತರಿಗೆ ಏನು ಬೆನಿಫಿಟ್ ಆಗುತ್ತೆ ಸರ್ ಗ್ರಾಮ ಪಂಚಾಯತಿ? ರೈತರಿಗೆ ಹೆಚ್ಚು ಕಡಿಮೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಏನು ಸಿಗಲ್ಲ, ಏನು ಸಿಗುತ್ತೆ. ಈಗ ರೈತರಿಗೆ ಅನುದಾನ ಕೊಡಿ ಅಂತೇಳಿ ನಿಮ್ಗೊಂದು 500 ಐಟಮ್ ಇದೆಯಲ್ಲ, ಗಿಡ ಕೊಡ್ತೀರಿ, ಕೆಲವೊಂದಕ್ಕೆ ಈಗ ಅಡಿಕೆ ಈ ಥರದಕ್ಕೆಲ್ಲ ಒಂದಷ್ಟು ಹಣನೂ ಕೊಡ್ತೀರಿ. ಹಾರ್ಟಿಕಲ್ಚರ್ ಆಫೀಸಿಂದ ಇರುತ್ತೆ, ನಾವು ಅದನ್ನ ಪ್ರೋಗ್ರೆಸ್ ಮಾಡಿ ಕಳಿಸ್ತೀವಿ. ಅಡಿಕೆ ಹಾಕ್ತೀವಿ. ಈಗ ಸಣ್ಣ ರೈತರು ಒಂದಿಷ್ಟು ಅಂತೇಳಿ ಒಂದಿಷ್ಟು ಗಿಡ ಹಾಕಿದ್ರೆ ಒಂದಿಷ್ಟು ಅಮೌಂಟ್ ಅಂತೇಳಿ ಹಾರ್ಟಿಕಲ್ಚರ್ ಆಫೀಸ್ ನಾವೆಲ್ಲ ರೆಕಾರ್ಡ್ಸ್ ತಗೊಂಡು ಪ್ರೋಗ್ರೆಸ್ ಮಾಡಿ ನಮ್ಮ ಪಂಚಾಯತಿಂದ ಫೈಲ್ ಎಲ್ಲ ಕಳಿಸ್ತೀವಿ ಹಾರ್ಟಿಕಲ್ಚರ್ ಆಫೀಸಿಗೆ. ಅಲ್ಲಿಂದ ಅವರು ರೆಡಿ ಮಾಡಿ ಕೊಡ್ತಾರೆ. ಅಂಥದ್ದೊಂದು ಸಣ್ಣ ಪುಟ್ಟವು ಸಿಗ್ತವೆ. ದೊಡ್ಡ ಇನ್ಕಮ್ ಅಂತ ಹೇಳಕ್ಕಾಗಲ್ಲ ರೈತರಿಗೆ ಅಂತ ಹೇಳಕ್ಕಾಗಲ್ಲ. ಸಣ್ಣ ಪುಟ್ಟವು ಈ ಥರದ್ದು ಸಿಗ್ತದೆ. ಅರಣ್ಯ ಇಲಾಖೆ ಕಡೆಯಿಂದ ಗಿಡ ಕೊಡ್ತಾರೆ ಸ್ವಲ್ಪ, ಈ ಥರ ಎಲ್ಲ ನಡೆದಾದ್ರೆ ಎಲ್ಲ ಮಾಡ್ತಾರೆ ಅಷ್ಟೇ. ಈಗ ಅರಣ್ಯ ಇಲಾಖೆಯಿಂದ ಗಿಡ ಕೊಡುವಂಥ ಸರ್ ನಿಮ್ಮ ಜವಳಿ ಗ್ರಾಮ ಪಂಚಾಯತಿನೇ ತಗೊಳ್ಳೋಣ. ಆ ಗ್ರಾಮ ಪಂಚಾಯತಿಯಲ್ಲಿ ನಿಜವಾಗ್ಲೂ ಗಿಡ ನೆಡೋ ಅವಶ್ಯಕತೆ ಇದೆಯಾ ಸರ್? ಈಗ ನಾವು ಪ್ಯೂರ್ ಮಲೆನಾಡೋದು ಅಲ್ವಾ? ತೇಜಸ್ವಿ ಹೇಳ್ತಾ ಇದ್ದೀರಿ ಯಾವಾಗಲೂ ಫಾರೆಸ್ಟ್ ಹೆಂಗೆ ಉಳಿತದೆ ಅಂದರೆ ಅದ್ರ ಒಳಗೆ ಹೋಗದೆ ಇದ್ರೆ ಆಯ್ತು, ಅದು ತಾನಾಗೆ ಬೆಳ್ಕೊಂತದೆ ಉಳ್ಕೊಂತದೆ ಅಂತ. ಹಂಗೆ ನಿಮ್ಮ ಜಾವಳಿ ಗ್ರಾಮ ಪಂಚಾಯತಿನಲ್ಲಿ ನಿಜವಾಗ್ಲೂ ಗಿಡ ನೆಡೋ ಅಗತ್ಯ ಇದೆಯಾ ಸರ್? ನಾನು ಹಿಂದೆ ಫಾರೆಸ್ಟ್ ಅವರೇನೋ ರವಿಶಂಕರ್ ಅಂದ್ರೆ ಫಾರೆಸ್ಟ್ ನಾನು ಬಂದ್ಮೇಲೆ ಒಂದು 2 ಸರ್ತಿ ಕಾಂಟ್ಯಾಕ್ಟ್ ಮಾಡಿದ್ರು. 500 ಗಿಡ ಇದೆ ಅಧ್ಯಕ್ಷ ಹಾಕ್ಸಿ ಅಂತ ಹೇಳಿದ್ರು. ನಾನು ನಮ್ಮ PDO ಸಾಹೇಬ್ರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ನಮ್ಮ ಇವರಿಗೆ ಹೇಳಿದೆ, ಸರ್ ಎಲ್ಲ ಕಡೆ ಫಿಲಪ್ ಆಗಿ ಎಲ್ಲ ಕಡೆ ಮರ ಗಿಡಗಳಿದಾವೆ, ನಾವು ಎಲ್ಲಿಗೆ ಹಾಕೋದು? ಇನ್ನೇನು ಫೀಲ್ಡ್ ಇದೆ ಮಕ್ಳಿಗೆ ಆಟ ಆಡೋಕ್ಕೆ, ಅದಕ್ಕೆ ಇದಕ್ಕೆಲ್ಲ ಫೀಲ್ಡ್ ಅವಕ್ಕೆ ನಾವು ತಗೊಂಡಾಗ ಹಾಕಕ್ಕಾಗತ್ತಾ? ಆಗಲ್ಲ. ದಯವಿಟ್ಟು ಅದ್ರ ಒಂದು 50% ಆದ್ರೂ ಸರ್ ಎಲ್ಲರೂ ಇದ್ರೆ ನೀವು ಹೋಗಿ ಅವ್ರನ್ನ ಕರ್ಕೊಂಡು ಎಲ್ಲಿದೆ ನೋಡ್ಕೊಂಡು ನೀವು ಸ್ವಲ್ಪ ಇದ್ರೆ ಹಾಕಕ್ಕೆ ವ್ಯವಸ್ಥೆಗಳು ಮಾಡಿ ಅಂತ ನಾನು ಹೇಳಿದೆ ಅಷ್ಟೇ. ನೀವು ಹೇಳ್ದಂಗೆ ನಮ್ಮ ಮಲೆನಾಡಲ್ಲಿ ಹಾಕೋಷ್ಟು ಪ್ರಯೋಜನ ಇರಲ್ಲ, ಅದ್ರ ಅಗತ್ಯ ಏನಿಲ್ಲ. ಯಾಕಂದ್ರೆ ಮತ್ತೊಂದೇನಂದ್ರೆ ಸರ್ ನಮಗೆ ಬೇಕಲ್ಲ ಜಾಗ ಅಷ್ಟು ಹಾಕೋದು. ಡಿಸ್ಟೆನ್ಸ್ ಬೇರೆ 40 ಅಡಿ ಹೇಳ್ತಾರೆ, ಅವರು 60 ಅಡಿ ಹೇಳ್ತಾರೆ, 100 ಅಡಿ ಹೇಳ್ತಾರೆ. ಅವಾಗ ಅದನ್ನ ನೋಡ್ಬೇಕಂದ್ರೆ ಈಗ ಫೀಲ್ಡ್ಗಳು ನಮಗೆ ಬೇಕಾದಂಗೆ ಮಾತ್ರ ಇಟ್ಕೊಂಡಿರೋದು. ಹಂಗಾಗಿ ನಾನು ಹೇಳಿದ್ದೆ ಅವರಿಗೆ ಅಷ್ಟೇ, ಎಷ್ಟು ಬೇಕು ಅಷ್ಟು ನಡ್ಕೊಂಡು ಹೋಗಿದ್ದಾರೆ, ಅದ್ರ ಅಗತ್ಯ ಏನಿಲ್ಲ. ಆದ್ರೂ ಕೂಡ ನೀವು ಹೇಳಿರಿ ಮೊನ್ನೆ ಗ್ರಾಮ ಸಭೆ ನಡೀತು, 150 ಜನ ಬಂದಿದ್ರು. ಇದೊಂದು ವಿಶೇಷ, ಗ್ರೇಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಗ್ರಾಮೀಣ ಭಾಗದ ಒಂದು ಗ್ರಾಮ ಪಂಚಾಯತಿಗೆ ಒಂದು ಗ್ರಾಮ ಸಭೆಗೆ 150 ಜನ ಬರ್ತಾರೆ ಅಂದರೆ ಇದೊಂದು ಪಟ್ಟಣದಲ್ಲೇ ಒಂದು 150 ಜನ ಸೇರಲ್ಲ. ಹಾಗಾದ್ರೆ ನಿಮ್ಮ ಆಡಳಿತದ ಬಗ್ಗೆ ಒಂದಷ್ಟು ಒಳ್ಳೆ ಅಭಿಪ್ರಾಯ ಇದೆ. ಹಾಗಾದ್ರೆ ತುಂಬಾ ನಿಜವಾಗಿ ಎಲ್ಲ ಹಿರಿಯರ ಆಶೀರ್ವಾದ, ಊರಿನವ್ರದ್ದು ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಚೆನ್ನಾಗಿ ನಡೀತದೆ. ಅದ್ರ ಹೇಳ್ಕೊಳ್ಳೋಂಥದ್ದೇನಿಲ್ಲ, ಬಟ್ ಚೆನ್ನಾಗಿ ನಡೀತಾ ಇದೆ. ಜನಗಳು ತುಂಬ ಕೋಆಪ್ರೇಟ್ ಮಾಡ್ತಿದ್ದಾರೆ, ಎಲ್ಲರೂ ಅಷ್ಟೇ, ಅವರು ಇರು ಅಂತಲ್ಲ, ಪ್ರತಿಯೊಬ್ಬರು ಊರಲ್ಲಿ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಹೇಳ್ತಿದ್ದಾರೆ ಈಗ ಕೆಲಸಗಳು ಚೆನ್ನಾಗಿ ಆಗ್ತದೆ, ಏನು ಫಂಡ್ ಬರುತ್ತೆ ಅದಕ್ಕೆ ತಕ್ಕನೆ ಕೆಲಸಗಳಾಗ್ತದೆ. ನಾವು ಅದೇ ಥರ ಅವರಿಗೆ ಏನೇ ಇದ್ರು ಅವ್ರ ಸಮಸ್ಯೆನೇ ಬಿಟ್ಕೊಡಲ್ಲ. ಹೇಳಿದ ಕೂಡಲೇ ಇಮಿಡಿಯೇಟ್ ಒಬ್ಬರು ಕಾರ್ಯದರ್ಶಿಗಳಾಗಲಿ, ಅದು PDO ಸಾಹೇಬ್ರಾಗಲಿ, ನಾನಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಇಮಿಡಿಯೇಟ್ ಯಾರೋ ಒಬ್ರು ಅಲ್ಲಿ ಇರ್ತೀವಿ. ಹಂಗಾಗಿ ಈಗ ನಿಮಗೆ ಗ್ರಾಮ ಪಂಚಾಯತಿ ಹೊಸ ಕಟ್ಟಡ ಆಗಿದೆ ಸರ್? ನಾವು ಹೊಸ ಕಟ್ಟಡ ಮಾಡಿ ಉದ್ಘಾಟನೆ ಮಾಡಿ ಆಯ್ತು ಸರ್, 1 ವರ್ಷ ಮೇಲೆ ಆಯ್ತು. ಈಗ ಗ್ರಾಮ ಪಂಚಾಯತಿಯಿಂದ ಗ್ರಾಮೀಣ ಭಾಗ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯಧನ ಸಿಗುತ್ತೆ ಸರ್ ಗ್ರಾಮ ಪಂಚಾಯತಿಯಿಂದ? ನಾವೇನಾದ್ರೂ ವರ್ಗ 1ರಲ್ಲಿ ಏನಾದ್ರು ಕೊಡ್ತೀವಿ, ಮತ್ತೆ 25% ಇದೆಯಲ್ಲ ಅದ್ರಲ್ಲಿ ಏನಾದ್ರು ಒಂದು ಕರೆದು ಫಸ್ಟ್ ಸೆಕೆಂಡ್ ಬಂದವರಿಗೆ ಈಗಾಗಲೇ ನಾನು ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ. ಈಗ ನೆಕ್ಸ್ಟ್ ಯಾವ್ದಾರ ಒಂದು ಕಾರ್ಯಕ್ರಮದಲ್ಲಿ 2 ಕಡೆ ತರಿಸಿದ್ದೀನಿ ಅದನ್ನ, ಲೆಟ್ರು ಅವ್ರದ್ರ ಯಾರು ಫಸ್ಟ್ ಹುಡುಗರ ಹೆಸರೆಲ್ಲ ಕಲೆಕ್ಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಕೊಡೋಣ ಅಂತ ಒಂದು ಮಾಡ್ಕೊಂಡಿದ್ದೀವಿ. ವರ್ಗ 1 ಮತ್ತೆ 25% ಅಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೋದು. ಈಗ ಗ್ರಾಮ ಪಂಚಾಯತಿನ ಗ್ರೇಡ್ ಮಾಡಿದ್ದಾರೆ. ನಿಮ್ದು ಎಷ್ಟನೇ? 2ನೇ ಗ್ರೇಡ್ ಸರ್ ತಾಲೂಕಿಗೆ. 2ನೇ ಗ್ರೇಡ್ ಪಂಚಾಯತ್ ನಿಮ್ದು. ಈಗ ಸಾಧನೆ ಏನು ಸರ್ ನಿಮ್ಮ ಗ್ರಾಮ ಪಂಚಾಯತಿದು? ಈಗ 3 ವರ್ಷದ ಹಿಂದೆ ಒಂಥರ ಇತ್ತು, ಅದು ಹಿಂದಿಂದ ನಿಮಗೆಲ್ಲ ಅನುಭವ ಇದೆ. ಈಗ ನೀವು ಬಂದ ಮೇಲೆ ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಹೊರಟಿರೋದ್ರಿಂದ ಸಾಧನೆ ಏನು ಸರ್? ಏನು ಮಾಡಿದಿರಿ ಸರ್? ನಾವು ಬಂದಲ್ಲಿಂದ ನಮ್ದು ಪಂಚಾಯತಿ, ನಾವು ನಮ್ಮ ಟೀಮ್ ಒಳಗಡೆ ಬರತ್ತೆ ಪಂಚಾಯತಿ ಅರ್ಧಂಬರ್ಧಮ್ ಆಗಿತ್ತು. ಬಟ್ ಅದಕ್ಕೆ ನರೇಗಾದಲ್ಲಿ ಮಾಡ್ಬೇಕು, ಅದನ್ನ ಹಂಗೆ ಬೇರೆ ಯಾವ್ದ್ರಲ್ಲೂ ಮಾಡಂಗಿರ್ಲಿಲ್ಲ. ಅಷ್ಟೊತ್ತಿಗೆ ಬೇರೆ ಎಷ್ಟು ಸ್ವಲ್ಪ ಅಮೌಂಟ್ ಬಂತು, ನಮ್ದು ಟ್ಯಾಕ್ಸ್ ಅಮೌಂಟ್ ಯಾವ್ದೋ ಜಿಯೋದ ಯಾವ್ದೋ ಒಂದು ಏರ್ಟೆಲ್ ಸ್ವಲ್ಪ ಅಮೌಂಟ್ ಬಂತು, ಅದೊಂದು ನಮಗೆ ಪ್ಲಸ್ ಆಯ್ತು. ಅದನ್ನೆಲ್ಲ ತೆಗೆದು ನಾವು ವರ್ಗ 1ಕ್ಕೆ ಬಂತು, ಅದನ್ನ ತೆಗೆದು ಪಂಚಾಯತಿಗೆ ಹಾಕಿದ್ವಿ.
ಅದನ್ನ ನಾವೆಲ್ಲ ಟೀಮ್ ಸೇರ್ಕೊಂಡು ಏನ್ ಮಾಡೋದು ಅಂದ್ರೆ ಫಸ್ಟ್ ಗ್ರಾಮ ಪಂಚಾಯತಿನ ಓಪನ್ ಮಾಡೋಣ. ನಮ್ಮ ಹಿಂದೆ ಇದ್ದ ಗ್ರಾಮ ಪಂಚಾಯತಿ ಸ್ವಲ್ಪ ಹಳೇದು, ಬಟ್ ಇದನ್ನೊಂದು ಓಪನ್ ಮಾಡ್ಕೊಳ್ಳೋಣ, ಎಲ್ಲರಿಗೂ ಬೇಕಲ್ಲ ಪಂಚಾಯತಿ ಒಂದು ಇಂಪಾರ್ಟೆಂಟ್ ಮಾಡ್ಕೊಳ್ಳೋಣ ಅಂತ ಅದನ್ನು ಸಾಧನೆ ಮಾಡಿ ಅದನ್ನ ಮಾಡ್ದು ಎಲ್ಲ ದುಡ್ಡುಗಳನ್ನ ಅದಕ್ಕೆ ಇರಿಸಿ ಅದ್ರ ಮೇಲೆ ಈಗ ಸಂಜೀವನಿ ಶೆಡ್ ಅಂತ ಮೇಲ್ಗಡೆ ಮಾಡ್ತಾ ಇದ್ವಿ. 1 ವರ್ಷ ಆಯ್ತು. ಅದು ಸುಮಾರು ಒಂದು 15-18 ಲಕ್ಷ ಆಗುತ್ತೆ. ಅದು ಅಷ್ಟೇ ನರೇಗಾದಲ್ಲಿ ಮಾಡ್ತಾ ಇದೀವಿ. ಒಂದು 13 ಲಕ್ಷ 14 ಲಕ್ಷ ಸಿಗುತ್ತೆ. ಇನ್ನೂ ಒಂದು 3-4 ಲಕ್ಷ ಶಾರ್ಟೇಜ್ ಆಗಿದ್ದು ಬೇರೆ ಇದರಲ್ಲಿ ಇಟ್ಕೊಟ್ಟು ಅದನ್ನ ಫಿನಿಶ್ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಜನಗಳಿಗೆ ಒಂದು ಸರ್ವಿಸ್ ಕೊಡಕ್ಕೆ ಒಂದು ಮಾಡೋಣ ಅಂತ ನಮ್ಮ ಸಾಧನೆ ಮಾಡ್ತಾ ಇದೀವಿ. ಏನ್ ಸರ್ ಸಂಜೀವಿನಿ ಇದು ಅಂದ್ರೆ ಏನದು? ಅದೊಂದು ಶೆಡ್ ಸರ್, ಅದು ಮಾಡ್ಬೇಕಂತ ಹಾಲ್ ಮಾಡ್ಬೇಕು. ಅಲ್ಲ ಶೆಡ್ ಏನಕ್ಕೆ ಅದು? ಅದು ಈಗ ಇದೆಯಲ್ಲ ಒಂದು ಇದರದ್ದು ಏನೋ ಕಸ ಇಲ್ಲವರೆ ಘಟಕದ ಇದು ಬರುತ್ತೆ, ಒಣ ಕಸ ಅದು ಇದು ಏನೋ ಒಂದು ಇದು ಮಾಡಿ ಅದನ್ನ ಡಿವೈಡ್ ಮಾಡೋದಕ್ಕೆ ಅಂತೇಳಿ ಮಾಡಿ ಹೇಳಿದ್ದಾರೆ. ಅದಕ್ಕೆ ಮಾಡ್ತಾ ಇದ್ದೀವಿ, ಅದಕ್ಕಾಗೆ ಬಂದಿರೋದು. ಅದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಕಸ ವಿಲೇವಾರಿದೇನು ಅಂತ ಹೊರೆ ಏನು ನಿಮಗೆ ಬರಲ್ಲ. ಪಟ್ಟಣ ಆದರೆ ಪರ ಇಲ್ಲ. ಪ್ಲಾಸ್ಟಿಕ್ ಇದನ್ನೆಲ್ಲ ಬಳಸಂತದ್ದು ಇದೆ, ಸ್ವಲ್ಪ ಕಡಿಮೆ. ಆದ್ರೂ ಅಷ್ಟು ನಮಗೆ ಕಸ ಸಿಗಲ್ಲ. ಅದು ಆತರ ಪ್ಯಾಕ್ ಮಾಡಿ ಡಿವೈಡ್ ಮಾಡಿ ಅದ್ರ ವರ್ಕ್ ಮಾಡೋಂಥದ್ದೇ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕಮ್ಮಿ. ಬಟ್ ಹೊರಗಡೆ ಸಿಕ್ಬೋದು, ಹೊರಗಡೆ ಟೌನ್ಗಳಲ್ಲಿ ಸಿಕ್ಬೋದು, ನಮ್ಮಲ್ಲಿ ಕಮ್ಮಿ. ಬಟ್ ಏನು ರೂಲ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಏನಾದ್ರು ಈಗ ಗ್ರಾಮ ಪಂಚಾಯತಿಗೆ ಏನಾದ್ರು ಪ್ರಶಸ್ತಿ ಬಂದಿದೆ ಸರ್ ನಿಮ್ಗೆ? ನಮಗೆ ಒಂದು ಒಳ್ಳೆ ನಾನ್ ಬಂದು ಪಾಪ ನಮ್ಮ ಹಿಂದೆ ನಮ್ಮ ಮಾಜಿ ಅಧ್ಯಕ್ಷರು ಇದ್ದಾಗಲೂ ಅವ್ರು ಕೂತಾಗಲೂ ಅದು ಪ್ರೋಗ್ರೆಸ್ ಆಗಿತ್ತು. ಎಲ್ಲರೂ ಸಿಬ್ಬಂದಿ ವರ್ಗ ಮತ್ತೆ ಎಲ್ಲರೂ ಸೇರಿ ನಾನು ಕೂತು 1 ತಿಂಗಳಿಗೆ ಅದು ಒಂದು ಗಾಂಧಿ ಪುರಸ್ಕಾರ ಪ್ರಶಸ್ತಿ ಬಂತು. ಏನಕ್ಕೆ ಬಂತು ಸರ್ ಅದು? ಅದು ಪ್ರತಿಯೊಂದು ಇದರಲ್ಲೂ ನೋಡಿ ಮಾಡಿದ ಪ್ರತಿಯೊಂದು ನರೇಗಾ ವರ್ಕ್ ಆಗಲಿ ಅಥವಾ ನಮ್ಮ ಕಚೇರಿ ವರ್ಕ್ಗಳಾಗಲಿ ಪ್ರೋಗ್ರೆಸ್ ಮೇಲೆ ಸಿಗುತ್ತೆ. ಅದರಲ್ಲಿ ನಮ್ಮೆಲ್ಲ ಅಧಿಕಾರಿಗಳ ಒಂದು ಪ್ರಯತ್ನದಿಂದ ಅದು ನಮಗೆ ಬಂತು. ಅಲ್ಲ ಈಗ ಆ ಪ್ರಶಸ್ತಿ ಬರೋದಕ್ಕೆ ಕಾರಣ ಏನು ಸರ್? ಈ ಗಾಂಧಿ ಪ್ರಶಸ್ತಿ ಬಂದಿದೆ ಅಂದ್ರೆ ಏನು ಈ ಬೇರೆ ಗ್ರಾಮ ಪಂಚಾಯತ್ಗೆ ಯಾಕೆ ಬರಲಿಲ್ಲ? ಅದು ನಿಮ್ಮ ಜಾವಳಿಗೆ ಯಾಕೆ ಬಂತು? ಜವಳಿಗೆ ಅಂತ ಹೇಳಿದ್ರೆ ನಮ್ದು ವರ್ಕು ಹಂಗೆ ಇರ್ತದ. ಯಾಕಂತ ಹೇಳಿದ್ರೆ ನಾವು ಒಂದಷ್ಟು ಪ್ರೋಗ್ರೆಸ್ ಮಾಡಿದಾಗ ಎಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದು ಸುಮ್ಮನೆ ಏನು ಕೊಡಲ್ಲ. ತಾಲೂಕಲ್ಲಿ ಒಂದಿಷ್ಟು ಪಂಚಾಯತಿ ತಗೊಳ್ತಾರೆ, ಲಾಸ್ಟ್ ಅದರಲ್ಲ ಗ್ರೇಡ್ ಮಾಡ್ತಾರೆ, ಮಾಡಿ ಲಾಸ್ಟ್ ಫಿಲ್ಟರ್ ಮಾಡಿ ಕೊಡೋದು. ಅಷ್ಟು ಸುಲಭವಾಗಿ ಕೊಡಲ್ಲ ನನಗೆ ತಿಳಿದ ಪ್ರಕಾರ. ಆ ಲೆಕ್ಕದಲ್ಲಿ ನಮ್ಮ ಒಂದು ಇನ್ಸ್ಪೆಕ್ಷನ್ ಬಂದಿದ್ರು, ನಮ್ಮ ರೆಕಾರ್ಡ್ ಇನ್ಸ್ಪೆಕ್ಷನ್ ಬಂದ್ರು ಮೇನ್ ಅಧಿಕಾರಿಗಳು ಮೇಲ್ಮಟ್ಟದಲ್ಲಿ. ಅವಾಗ ಬಂದಾಗ ಪ್ರತಿ ಒಂದು ರೆಕಾರ್ಡ್ಸು ನಮ್ಮ ಅಧಿಕಾರಿಗಳು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಹಂಗಾಗಿ ಅದು ನನಗೆ ಒಬ್ಬನೇ ಸಲ್ತಕ್ಕಂಥದ್ದೇನಲ್ಲ, ನಮ್ಮ ಇಡೀ ಟೀಮು, ನಮ್ಮ ಸಿಬ್ಬಂದಿ ವರ್ಗ ಮತ್ತೆ ಇಡೀ ಊರ್ನೇರ್ದೊಂದು ಆಶೀರ್ವಾದ, ದೇವರ ಆಶೀರ್ವಾದ. ಹಂಗಾಗಿ ನಮಗೊಂದು ಜಾವಳಿಗೊಂದು ಗಾಂಧಿ ಪುರಸ್ಕಾರ ಪ್ರಶಸ್ತಿ ಬಂತು. ಒಳ್ಳೇದು. ಯಾಕೆಂದ್ರೆ ನಿಮಗೂ ಇನ್ನು ಮುಂದೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೂ ಒಂದು ಹುಮ್ಮಸ್ಸು. ಮತ್ತೆ ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳೆಲ್ಲ ಮೀಟಿಂಗಲ್ಲಿ, CO ಮೀಟಿಂಗಲ್ಲಿ, EO ಮೀಟಿಂಗಲ್ಲೆಲ್ಲ ಒಂದು ಗೌರವನೂ ಸಿಗುತ್ತೆ ನಿಮಗೆ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ರು ನಿಮ್ಮನ್ನು ನೋಡಿ ಹೇಳ್ತಾರೆ, ನೋಡ್ರಿ ಜಾವಳಿಯವ್ರು ಮಾಡಿದ್ರಲ್ಲ ಆ ಥರ ಕೆಲಸ ಮಾಡಿ. ಈಗ ಅದಾಗಲೇ ಅದು ಈಗ ಗಾಂಧಿ ಪುರಸ್ಕಾರ 5 ಲಕ್ಷ ಕ್ಯಾಶ್ ಬೇರೆ ಬಂದಿದೆ. ಅದನ್ನ ಹಂಗೆ ಇಟ್ಕೊಂಡಿದೀವಿ. ಈಗ ಮಳೆ ಕಮ್ಮಿ ಆಗಿಲ್ಲ, ಅದನ್ನ ನಾವು ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದೀವಿ. ಏನಂತ ಹೇಳಿದ್ರೆ ನಾವು ಅಧಿಕಾರಿಗಳೆಲ್ಲ ಸಿಬ್ಬಂದಿಗಳೆಲ್ಲ ಕುತ್ಕೊಂಡು ಮಾತಾಡಿ ನಾವು ಟೀಮ್ ಎಲ್ಲ ಅದನ್ನೆಲ್ಲ ಸೋಲಾರ್ ಲೈಟ್ ಹಾಕ್ಸೋಣ ಅಂತ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ನಮಗೆ ತಿಂಗಳಿಗೆ ಒಂದು 5-6 ಸಾವಿರ ರೂಪಾಯಿ ಮೇಲೆ ಕರೆಂಟ್ ಬಿಲ್ ಬರುತ್ತೆ ಪಂಚಾಯತಿ. ಅದಕ್ಕೆ 2 ಲಕ್ಷ ರೂಪಾಯಿನ ಸೋಲಾರ್ ಇಡಿಸಿದ್ದೀವಿ. ಅದು ಅಲ್ಲಿಗೆ ನಮ್ದು ಕರೆಂಟ್ ಬಿಲ್ ಮೈನಸ್ ಆಗುತ್ತೆ, ಅಲ್ಲಿ ಉಳಿತಾಯ ಆಯ್ತು 5-6 ಸಾವಿರ ರೂಪಾಯಿ. ಮತ್ತೆ ನಮ್ಮ ಜಾವಳಿಗೆ ಸ್ವಲ್ಪ ಒಂದು ಲೈಟ್, ಒಂದು ಒಳ್ಳೆ ಲೈಟ್ ಹಾಕ್ಸೋಣ ಸರ್ಕಾರಿ ಅಂತ ಮಾಡಿದ್ವಿ. ಮತ್ತೆಲ್ಲ ಸೋಲಾರ್ ಲೈಟ್ ಎಲ್ಲ ನಾವು ಏನು ಸದಸ್ಯರುಗಳಿಗೆಲ್ಲ ಮಾತಾಡ್ಕೊಂಡು ಒಂದು ಲೈಟ್ಗಳು ಹಾಕ್ಸಿ ಚೆನ್ನಾಗಿ ಅದು ಅದನ್ನೇ ಫುಲ್ 5 ಲಕ್ಷನ ಅದಕ್ಕೆ ಯೂಸ್ ಮಾಡೋಣ ಅಂತ ಮಾತಾಡಿದ್ವಿ. ಓಕೆ ಸರ್, ಒಳ್ಳೆ ಕೆಲಸ. ಮತ್ತು ಜನಸಾಮಾನ್ಯರು ಕೇಳೋ ಪ್ರಶ್ನೆ ಏನಂದರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳು ಪುಕ್ಸೆಟ್ಟಿ ಕೆಲಸ ಮಾಡಬೇಕಾ ಗ್ರಾಮ ಪಂಚಾಯತಿಲಿ ಅಂತ? ಸಂಬಳ ಇದೆ ಸರ್ ನಿಮಗೆ? ಒಂದು ಅಧ್ಯಕ್ಷಗೆ ಒಂದು 6,000 ಬರುತ್ತೆ ಗೌರವಧನ ಅಂತದೆ. ಉಪಾಧ್ಯಕ್ಷ 4 ಬರುತ್ತೆ, ಸದಸ್ಯರುಗಳಿಗೆ 2 ಬರುತ್ತೆ. ಅಂತೂ ಲೇಟ್ ಆಗಾದ್ರೂ ಬರುತ್ತೆ. 3 ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ, ಪರವಾಗಿಲ್ಲ ಅದು. ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸರ್ ಗ್ರಾಮ ಪಂಚಾಯತಿಲಿ. ಬಟ್ ನಾವು ಬಂದ್ಮೇಲೆ ಇದು ಫಿಕ್ಸ್ ಆಗಿದ್ದು ಇಷ್ಟ, ಪರವಾಗಿಲ್ಲ. ಈಗ ಹಳೆ ಗ್ರಾಮ ಪಂಚಾಯತಿಗೂ ಈಗ ನೀವು ಬಂದು 3 ವರ್ಷಕ್ಕೂ ಒಂದಷ್ಟು ನಿಮ್ಮನ್ನು ಹೊಗಳಿ ಮಾತಾಡ್ತಾರೆ ಸರ್. ಪರವಾಗಿಲ್ಲ ಪ್ರದೀಪ್ ಬಂದ್ಮೇಲೆ ಈ ಪರವಾಗಿಲ್ಲ ಗ್ರಾಮ ಪಂಚಾಯತಿ ಏನೋ ಸ್ಪಂದಿಸ್ತಾರೆ, ಆಗೋದು ಹೋಗೋದು ಆಮೇಲೆ ಸ್ಪಂದಿಸ್ತಾರೆ ಅಂತ ಹೊಗಳಿಕೆ ಮಾತು ಬಂದಿದೆ ಸರ್. ಹೊಗಳಿಕೆನಕ್ಕಿಂತನೂ ನಾನು ಅದ್ರ ಬಗ್ಗೆ ಹೇಳಲ್ಲ, ಬಟ್ ಒಳ್ಳೆ ಒಪಿನಿಯನ್ ಇದೆ, ಪರವಾಗಿಲ್ಲ, ಖುಷಿ ಇದೆ. ಮತ್ತೆ ತೆಗಳಿಕೆ ಇದೆಯಾ ಸರ್ ಎಲ್ಲರೂ ಫೋನಲ್ಲಿ? ಅಲ್ಲಿ ಫೋನಲ್ಲಿ ಆ ಥರ ಏನಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ಇದ್ದದ್ದೇ ಅಲ್ವಾ? ಆಯ್ತು ಸರ್. ಹಾಗಾದ್ರೆ ಈಗ ನಿಮಗಿರೋಂಥದ್ದು, ಈಗ 3 ವರ್ಷ ಕೆಲಸ ಮಾಡಿದಿರಿ ಸಂಪೂರ್ಣ ಅಂತ. ಈಗ ಕಡತಗಳ ಬಗ್ಗೆಗಿಂತ ಇಡೀ ಗ್ರಾಮ ಪಂಚಾಯತಿಯ ವ್ಯಾಪ್ತಿನಲ್ಲಿ ಎಲ್ಲ ಹಳ್ಳಿಗೆ ಎಲ್ಲ ಊರಿಗೆ ಹೋಗಿದ್ದೀರಿ. ಈಗ ಸರ್ಕಾರಿ ಬಿಲ್ಡಿಂಗು ಏನು ವ್ಯವಸ್ಥೆ ಎಲ್ಲ ಇದೆ, ಎಲ್ಲ ಗೊತ್ತಿದೆ ನಿಮಗೆ.
ಹಾಗಾಗಿ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲೇನು ಸರ್ ಈಗ ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ? ಅಭಿವೃದ್ಧಿ ಅಂತ ಹೇಳಿದ್ರೆ ನಮಗಿನ್ನು 1.5 ವರ್ಷ ಇದೆ ಮುಗಿತಲ್ಲಿ. ನಮ್ದು ಬಾಡಿದ್ದು 3 ವರ್ಷ ಆಯ್ತು, ಇನ್ನು 1.5 ವರ್ಷ ಇದೆ. ಆದಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಇದೆ. ಈಗ ನಮ್ಮ ಶಾಸಕರು ಇರೋದ್ರಿಂದ ಸ್ವಲ್ಪ ಶಾಸಕರು ಫಂಡ್ ಬರ್ತಾ ಇದೆ, ನಮಗೆ ತುಂಬಾ ಫಂಡ್ ಕೊಟ್ಟಿದ್ದಾರೆ ಶಾಸಕರು. ಅದೊಂದು ನಮಗೆ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬರೀ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ಕೂಡಲೇ, ಸದಸ್ಯನ ಆದ ಕೂಡಲೇ ಗ್ರಾಮ ಪಂಚಾಯತಿ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಬೆನ್ನೆಲುಬು ಮೇನ್ ಏನಂತ ಹೇಳಿದ್ರೆ ಸೋರ್ಸ್ ಅಲ್ಲಿ MLA ಶಾಸಕರು ಬೇಕು. ಅವ್ರು ನಮಗೆ ನಿಜವಾಗಿ ಬೆನ್ನೆಲುಬು ಆಗಿದ್ದಾರೆ. ಯಾಕಂತ ಹೇಳಿದ್ರೆ ನಾವೀಗ ಬಂದ್ಮೇಲೆ ಶಾಸಕರ ಫಂಡ್ ಹೇಳ್ಬೇಕಂದ್ರೆ ನಿಮ್ಗೆ ನಿಜವಾಗಿ 48 ಲಕ್ಷ ರೂಪಾಯಿ ಕೆಳಗೂರು ರೋಡಿಗೆ ಇಡ್ಸಿದ್ದು ದುಡ್ಡು. ಅದು ವರ್ಕ್ ಆಯ್ತದು. ಅದ್ರ ಮೇಲೆ ಇನ್ನೂ 55 ಲಕ್ಷ ರೂಪಾಯಿ ಕೆಲಸಗಳಾಗ್ತದೆ ಈಗ. ನೆಕ್ಸ್ಟ್ ಮೊನ್ನೆ ನಮ್ಮಲ್ಲಿ ಜಾವಳಲ್ಲಿ ನೀರಿನ ಕೊರತೆ ಇತ್ತು, ಇಮಿಡಿಯೇಟ್ 1.5 ಲಕ್ಷ ರೂಪಾಯಿ ಕೊಟ್ಟರು. ಮತ್ತೆ ಕೆಲವು ಬಿಲ್ಡಿಂಗ್ಗಳು ನಮ್ಮಲ್ಲಿ ಆಗಿರ್ಲಿಲ್ಲ, ಒಂದು ಗೋಡನ್ ಎಲ್ಲ ಇತ್ತು, ಅದನ್ನೆಲ್ಲ ಫಿನಿಶ್ ಮಾಡ್ಬಿಟ್ಟು ಈಗ ಮೊನ್ನೆ ಈಗಾಗಲೇ TP ZP ಬಂತು, ಅದು ಆಕ್ಷನ್ ಪ್ಲಾನ್ ಮಾಡಿ ಕಳಿಸಿದ್ವಿ. ನಮ್ಮ ತಲೆಯಲ್ಲಿ ಏನಿದೆ ಅವನ್ನೆಲ್ಲ ಮಾಡಿ ಒಂದ್ ಕಡೆಯಿಂದ ಕ್ಲಿಯರ್ ಮಾಡ್ತಾ ಇದ್ವಿ. ಇನ್ನು ಮುಂದೆ ಏನಾದ್ರು ದೇವರದಿಂದ ಫಂಡ್ ಬಂದ್ರೆ ಇನ್ನೂ ಒಂದು ಲೈಬ್ರರಿ ಮಾಡ್ಬೇಕಂತ ಒಂದು ಮಾಡಿದ್ವಿ. ಈಗಾಗಲೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ದಾರೆ, ಅದೇನೋ ಒಂದು ವ್ಯವಸ್ಥೆ ಮಾಡಿದೀವಿ. ಅದು ಬರೋ ಚಾನ್ಸಸ್ ಬಂದ್ರೆ ಅದೊಂದು 7-8 ಲಕ್ಷ ಬರುತ್ತೆ ಲೈಬ್ರರಿ. ಅದು ಚೆನ್ನಾಗಿ ಮಾಡಿ ಕೆಳಗಡೆ ಇದೆ, ಬಟ್ ಮೇಲ್ಗಡೆ ನಮ್ಮ ಪಂಚಾಯತಿ ಆವರಣದಲ್ಲೇ ಮಾಡೋಣ ಅಂತಿದ್ದೀವಿ. ಚೆನ್ನಾಗಿ ಮಾಡಿದ್ರೆ ಮಕ್ಕಳಿಗೆ ಸ್ವಲ್ಪ ಎಲ್ಲರಿಗೂ ಒಳ್ಳೇದಾಗುತ್ತೆ. ಬಂದರೆ ಇಂದಿನ ಲೈಬ್ರರಿಗೆ ಹೋಗೋದೇ ಕಡಿಮೆ, ಕಮ್ಮಿ. ಶಾಲೆಗಳಲ್ಲಿರೋ ಲೈಬ್ರರಿನೇ ಉಪಯೋಗಿಸ್ಕೊಳಕ್ಕಿಲ್ಲ. ಹೌದು, ಆದ್ರೂ ನಮಗೆ ಬಂದಾಗ ನಾವೊಂದು ಅವಕಾಶ ಸಿಕ್ಕಿದಾಗ ಮಾಡೋಣ ಅಂತ ಇದ್ದೀವಿ. ಈಗ ಲೈಬ್ರರಿಗೆ ಅಂತ ಬಂದಿದ್ರೆ ಇದೆ, ನಾವೊಂದು ಮಾಡ್ಕೊಂಡಿದೀವಿ ಅದನ್ನ ಇರ್ಲಿ ಅಂತ ಹೇಳಿ. ಅದೊಂದು ಯಾಕಂತ ಹೇಳಿದ್ರೆ ಒಂದು ನಮ್ಮ ಪಂಚಾಯತ್ ಆವರಣದಲ್ಲಿ ಇರ್ಬೇಕಂತ ನಮಗೊಂದು ಲೈವ್, ಅದಕ್ಕಾಗಿ ನಾವು ಮಾಡ್ಕೊಂಡಿದ್ದೀವಿ. ಅದು ಬಂದ್ರೆ ಅದೊಂದು ಮಾಡೋಣ ಅಂತಿದೆ. ಮತ್ತೆ ಸಾಧಾರಣ ಈಗ ನೀರಿನ ವ್ಯವಸ್ಥೆಗಳನ್ನೆಲ್ಲ ಕೇಳಿದ್ರೆ ಸಾಧಾರಣ ನಾವು ಅಪ್ ಟು ಡೇಟ್ ಮಾಡಿದ್ವಿ, 90% ಮಾಡಿದ್ವಿ ಬಂದ್ಮೇಲೆ ಆಲ್ಟರ್ನೇಟ್ ಮಾಡಿ. ಮತ್ತೆ ಬೇರೆ ಯಾವುದು ನಮ್ಮಲ್ಲಿ ಏನಂತ ನೆಗ್ಲೆಕ್ಟ್ ಅಂತ ಏನು ಹೇಳಂಗಿಲ್ಲ, ಸಾಧಾರಣ ನಾವು ಬಂದ್ಮೇಲೆ ಮಾಡ್ತಾ ಇದ್ವಿ. ಇನ್ನು ಮುಂದೆ ಸ್ವಲ್ಪ ಫಂಡಿನ ಕೊರತೆ, ಗ್ರಾಮ ಪಂಚಾಯತಿ ಅಂದ್ರೆ ಫಂಡಿಂದೇ ಕೊರತೆ. ನಾವು ಇದ್ದಿದ್ರಲ್ಲಿ ಸುಧಾರಿಸ್ತಾ ಇದೀವಿ. ಈಗ ನಾವು ಕೆಲವೆಲ್ಲ ಒಂದ್ ಟೈಮಲ್ಲಿ ನಾವು ಕೈಲಿ ಹಾಕ್ಬೇಕಾಗುತ್ತೆ, ಬಂದಾಗ ತಗೊಳ್ಬೇಕಾಗತ್ತೆ. ಕೆಲವು ಸಿಗ್ತಾವ ಸಿಗಲ್ಲ ಗೊತ್ತಾಗಲ್ಲ, ನಮ್ಮ ಅವಧಿ ಮುಗಿದೋಗುತ್ತೆ. ಈ ತರನೂ ಪ್ರಾಬ್ಲಮ್ ಗ್ರಾಮ ಪಂಚಾಯತಿಲಿ ಇರುತ್ತೆ. ಬಟ್ ಗ್ರಾಮ ಪಂಚಾಯತಿಗೆ ಒಳ್ಳೆ ಫಂಡ್ ಬಂದ್ರೆ, ಗ್ರಾಮ ಪಂಚಾಯತಿ ಒಳ್ಳೆ ಬಾಡಿ ಇದ್ರೆ, ಗ್ರಾಮ ಪಂಚಾಯತಿ ಊರನ್ನ ಉದ್ಧಾರ ಮಾಡಕ್ಕೆ ಮೇನ್ ಒಂದೇ ಇರೋದಂದ್ರೆ ಗ್ರಾಮ ಪಂಚಾಯತಿ. ಅಲ್ಲಿದ್ದವ್ರು ಏನಾಗಿರ್ತಾರೆ ಅಂದ್ರೆ ಎಲ್ಲರೂ ಗ್ರಾಮ ಪಂಚಾಯತಿಲಿ ಅಲ್ಲಿಯವರೇ ಆಗಿರ್ತಾರೆ. ಅಧ್ಯಕ್ಷರು ಊರ್ನವರಾಗಿರ್ತಾರೆ, ಎಲ್ಲಾ ಸದಸ್ಯರುಗಳು ಊರ್ನವರಾಗಿ. ಹಂಗ ಆ ಏರಿಯಾದಲ್ಲಿ ಎಲ್ಲ ಒಡನಾಟಗಳು ಊರು ಮನೆ ಅಂತ ಆಗಿರುತ್ತೆ. ಹಂಗಾಗಿ ಮಾಡಕ್ಕೆ ಇಂಪ್ರೂವ್ಮೆಂಟ್ ತುಂಬಾನೇ. ನಮಗೆ ಫಂಡಿನ ಕೊರತೆ ಇರುತ್ತೆ. ಅದನ್ನ ದೇವ್ರದಾಯಿಂದ ಮುಂದೆ ಯಾವ್ದ್ರಲ್ಲಾದ್ರೂ ನಮಗೆ ಸ್ವಲ್ಪ ಆದಷ್ಟು ಯಾವ್ದ್ರಲ್ಲಿ ಇದು ಕೊಟ್ರೆ ಸರ್ಕಾರದಿಂದ ನಮಗೆ ಇಂಪ್ರೂವ್ಮೆಂಟ್ ಮಾಡಕ್ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟ. ಇನ್ನೊಂದು ಸರಿ, ನಿಮ್ಮ ಗ್ರಾಮ ಪಂಚಾಯತಿ ಈಗ ನೀವು ಅಂದ್ಕೊಂಡಂಗೆ ಒಂದು ವರ್ಷಕ್ಕೆ ಸರ್ಕಾರ ಇಷ್ಟು ಫಂಡನ್ನು ಕೊಟ್ಟರೆ ಗ್ರಾಮ ಪಂಚಾಯತಿ ಗ್ರಾಮದ ಅಭಿವೃದ್ಧಿಗೆ ಸಾಧ್ಯ ಅಂತ ಹೇಳ್ತೀವಿ. ಒಂದು ವರ್ಷಕ್ಕೆ ನಿಮ್ಗೆ ಎಷ್ಟು ಬೇಕಾಗ್ಬೋದು? ನಮಗೆ ಏನಾದ್ರೂ ನಮಗೆ ಕಮ್ಮಿ ಆದ್ರೂ ಈಗ ಬರೋ ಫಂಡ್ಗಳೆಲ್ಲ ಬಿಟ್ಟು ನಮಗೊಂದು ಕಮ್ಮಿ ಆದ್ರೂ ಅಟ್ಲೀಸ್ಟ್ ಜಾಸ್ತಿ ಕೇಳಂತದಲ್ಲ, ನಾವು ಒಂದು ಅಟ್ಲೀಸ್ಟ್ ಒಂದು 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರಾದ್ರೂ ನಮಗೆ ಕನಿಷ್ಠ ಒಂದು 25 ಲಕ್ಷ ಕೊಟ್ಟರಾದ್ರೂ ನಾವು ಸಾಧಾರಣ ಸುಧಾರಿಸ್ಕೊಂಡು ಬರ್ಬೋದು. ಒಂದು ಮೋರಿ ಆಗ್ಲಿ, ರೋಡ್ ರಿಪೇರಿ ಆಗ್ಲಿ, ಬಸ್ ಕ್ಲೀನಿಂಗ್ ಆಗ್ಲಿ, ಈ ತರ. ಈಗ ನರೇಗಾದಲ್ಲಿ ಕೊಡ್ತಾರೆ, ಅದ್ರ ರೂಲ್ ತುಂಬಾ ಇದೆ. ಯಾರು ಕಾಂಟ್ರಾಕ್ಟ್ಗಳು ಬರಲ್ಲ ಕೆಲಸ ಮಾಡಕ್ಕೆ, ಯಾಕಂದ್ರೆ ಅದು ತುಂಬಾ ಅದ್ರದ್ದು ಅಲ್ಲ ಗೊತ್ತಿದ್ರು ನರೇಗಾ ಇದರಲ್ಲಿ ಬಯಲುಸೀಮೆಗೆ ಅದು ಪ್ರಾಜೆಕ್ಟ್ ಮಲ್ನಾಡಿಗೆ ಅದು ಆಗದೆ ಇರೋಂಥ. ಆದ್ರೆ ಬಯಲುಸೀಮೆ ಏನ್ ಕಾನೂನು ಇದೆ ಅದನ್ನು ಮಲ್ನಾಡಿ ಮಾಡ್ತಾರಲ್ಲ, ಅದು ನಮಗೆ ಎಫೆಕ್ಟ್ ಆಗುತ್ತೆ. ಈಗ ನೋಡಿ, ತಡೆಗೋಡೆ ಇಂಪಾರ್ಟೆಂಟ್ ಇದೆ ನಮಗೆ. ತಡೆಗೋಡೆ ಗ್ರಾಮ ಪಂಚಾಯತಿಲಿ ಇಲ್ಲ. ಮಾನ್ಯ ಶಾಸಕರ ಹತ್ರ ಮೊನ್ನೆ ಒಂದು ಇದಾದಾಗ ಅಲ್ಲಿ ಯಾರೋ ಬಂದು ಅರ್ಜಿ ಕೊಟ್ಟ ಕೇಳಿದಾಗ ಅವರು ಹೇಳಿದ್ರು ಸರ್ಕಾರದ ಲೆವೆಲ್ ತಡೆಗೋಡೆಗಳಿಲ್ಲ ಅಂತೇಳಿ. ಇವು ನಮ್ಮ ಮಲ್ನಾಡಿಗೆ ಇಂಪಾರ್ಟೆಂಟ್. ಬಟ್ ಈ ತಡೆಗೋಡೆಗಳು ನಿಮ್ಗೇನು ಬಯಲುಸೀಮೆಗೆ ಯೂಸ್ ಆಗಲ್ಲ, ವೇಸ್ಟ್. ಕೆಲವೊಂದಲ್ಲಿ ಈಗ ನೋಡಿ, ಒಂದು ಕೂಸಿನ ಮನೆ ಅಂತ ಮಾಡಿದ್ದಾರೆ, ಅದು ಬಯಲುಸೀಮೆಗಳಿಗೆ ಬೇಕು. ಬಟ್ ನಮಗೆ ಬೇಡ, ನಮ್ಮ ಅಂಗನವಾಡಿಗೆ ಮಕ್ಕಳಿಲ್ಲ, ಆದ್ರೆ ಕೂಸಿನ ಮನೆ ಅದು ಈಗ ಸರ್ಕಾರ ಏನ್ ಹೇಳುತ್ತೆ ನಾವು ಕೇಳಲೇಬೇಕು, ಅದು ಮಾಡ್ಲೇಬೇಕು. ಅದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಮಾಡಿ ಅಂತಾರೆ. ಬಟ್ ಅದನ್ನೆಲ್ಲ ಹೊರ ತೆಗೆದು ಗ್ರಾಮ ಪಂಚಾಯತಿ ಮೇಲೆ ನಾವು ಅದನ್ನೆಲ್ಲ ಸುಮಾರು 1 ಲಕ್ಷ ಮೇಲೆ ಖರ್ಚು ಮಾಡಿದ್ದೀವಿ. ಅದೆಲ್ಲ ಹೊರಗೆ ಒಂದ್ರಲ್ಲಿ ಮಾಡ್ಬೇಕು. ಅದಕ್ಕೆ ಅವರಿಗೆ 2-3 ಜನ ಸಂಬಳ ಕೊಡ್ಬೇಕು, ಸಂಬಳ ಕೊಂಡು ನರೇಗಾದಲ್ಲಿ ಕೊಡ್ಬೇಕು. ಅದು ಅವ್ರ ಕಾಂಟ್ರಾಕ್ಟ್ ಹಿಡಿದ್ಕೊಳ್ಳಿ, ಅವರು ಹಣ ನಂದು ಅಷ್ಟು ಹಿಡಿದ್ರು ಇಷ್ಟು ಹಿಡಿದ್ರು ಅಷ್ಟು, ಇದೆಲ್ಲ ಕಷ್ಟ ಇದೆ. ಬಟ್ ನಮಗೆ ಒಂದು 25 ಲಕ್ಷ ಕನಿಷ್ಠ ಕೊಟ್ರೆ ನಾವು ಹೆಂಗಾರ ಒಂದು ಆಲ್ಟರ್ನೇಟಿವ್ ಗ್ರಾಮ ಪಂಚಾಯತಿಗೆ ನೀವು 8 ಜನ ಇರುವಂತ ಗ್ರಾಮ ಪಂಚಾಯತಿ ಒಂದು 25 ಲಕ್ಷ ಇಂಪ್ರೂವ್ಮೆಂಟ್ ಮಾಡ್ಬೋದು ಸರ್. ಇದಕ್ಕೆ ನಿಮ್ಮ ಸದಸ್ಯರಿಗೆ 8 ಜನ ಅಂದ್ರಲ್ಲ, ಎಲ್ಲರೂ ಪೂರ್ಣ ಪ್ರಮಾಣ ಸಹಕಾರ ಮಾಡ್ತಾರೆ ಸರ್? ಚುನಾವಣೆ ಬಿಡಿ, ಚುನಾವಣೆಯಲ್ಲಿ ಮುಗಿದೋಯ್ತು. ಈಗ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ, ಚೆನ್ನಾಗಿದ್ದಾರೆ. ಯಾರು ಯಾವ್ದಕ್ಕೂ ಅವ್ರ ಭಾಗದಲ್ಲಿ ಏನ್ ಬೇಕೋ ಎಲ್ಲರಿಗೂ ಗೊತ್ತಿರ್ತದೆ. ದುಡ್ಡು ಇಡ್ಸ್ಕೊಂಡ್ರೆ ಏನೇ ವರ್ಕ್ ಆದ್ರೂ PDO ಹೋಗಿರ್ತೀವಿ, ನಾವು ಹೋಗ್ತೀವಿ, ಅವ್ರು ಹೋಗ್ತಾರೆ, ಎಲ್ಲ ಗೊತ್ತಿರುತ್ತೆ. ಯಾವ್ದ್ರಲ್ಲೂ 1 ರೂಪಾಯಿ ಆ ಕಡೆ ಈ ಕಡೆ ಆಗ್ತಿಲ್ಲ. ಮತ್ತೆ ಎಲ್ಲರೂ ನಾವು ಹೊಂದಾಣಿಕೆಯಿಂದ ಚೆನ್ನಾಗಿದೆ, ಖುಷಿ ಇದೆ, ಅದೇ ಮೇನ್. ಈಗ ಎಲ್ಲದಕ್ಕಿಂತ ಮೇಜರ್ ಸಹಕಾರ ಅಂದ್ರೆ ಮನೆಯವ್ರದ್ದು.
ಈಗ ನಿಮ್ಮ ಮನೆಯವ್ರು ಸಹಕಾರ ಮಾಡ್ತಾರೆ ಸರ್? ಎಲ್ಲರ ಮನೇಲಿ ಇದ್ದಿದ್ದು ಪ್ರಶ್ನೆ, ಎಲ್ಲರೂ ಕೇಳಂತದೆ. ಯಾಕಂತ ಹೇಳಿದ್ರೆ ಮನೆಗೆ ಸಮಯ ಕೊಡಲ್ಲ, ಮಕ್ಕಳ ಜೊತೆ ಇರಲ್ಲ, ಆಮೇಲೆ ಯಾವಾಗಲೂ ಎಲ್ಲೋ ಒಂದು ಫಂಕ್ಷನ್ಗೆ ಹೊರಟಾಗ ಅಲ್ಲಿ ಏನೋ ಹೋಗ್ಬೇಕಾಗತ್ತೆ, ನೀವು ನಮ್ಮ ನೆಂಟ್ರದ್ದು ಫಂಕ್ಷನ್ ಬಿಡ್ತೀರಿ, ಸಾರ್ವಜನಿಕರ ಕೆಲಸ ಮಾಡ್ತೀರಿ, ಈ ಥರದ್ದೆಲ್ಲ ಮಾತುಗಳು ಬರುತ್ತಲ್ಲ. ಅದು ಇದ್ದಿದ್ದು. ಬಟ್ ನಮ್ಮಲ್ಲೇ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಸಹಕಾರ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಏನಾಗುತ್ತೆ ಅಂದ್ರೆ ಸಾವು, ಮದುವೆ, ತಿಥಿ ಈ ಥರ ದುಡ್ಡು ಕೇಳೋದು ಜಾಸ್ತಿ. ಹಾಗಾಗಿ ಅದು ಕೂಡ ಮನೆಯವ್ರಿಗೆ ಕಿರಿಕಿರಿ ಅನ್ಸಲ್ವ ಸರ್? ಯಾವಾಗಲೂ ದುಡ್ಡಿಗೆ ಬರ್ತಾರೆ, ಕೇಳ್ತಾರೆ. ಮುಂಚೆ ಅದು ಇರಲಿಲ್ಲ, ನೀವು ಮೆಂಬರ್ ಹಾಕಿದ ಮುಂಚೆ ಅಂದರೆ ನಿಮ್ಮ ಲೆವೆಲಲ್ಲಿ ಇತ್ತು. ಬಟ್ ಈಗ ಹಂಗಲ್ಲ, ಇಡೀ ಗ್ರಾಮ ಅಂದ್ಕೊಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು ಮಾತು ಕೇಳೋಣ ಅಂತ ಇರುತ್ತೆ. ಎಲ್ಲ ಒಂದು ಆಟ ಆಡೋದಕ್ಕಾಗಲಿ ಇನ್ನೊಂದಕ್ಕೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲ ನಾನು ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ, ನಂದು ಗ್ರಾಮ ಪಂಚಾಯತಿ ಏನಿದೆ ನಾ ಗ್ರಾಮ ಪಂಚಾಯತಿಲೇ ಕೆಲಸ ಮುಗಿಸ್ತೇನೆ. ಏನಾರ ಅಂತವಿದ್ರೆ 3 ಮನೆ ಅಲ್ಲ, ನಮ್ಮ ಆಫೀಸ್, ತೋಟದ ಆಫೀಸ್ ಇಬ್ಬರು ಕೇಳ್ತೀನಿ. ಅಲ್ಲೇನಾರು ಇದ್ರೆ ಬೆಳಗ್ಗೆ ನಾನು 8ರಿಂದ ಆಫೀಸಲ್ಲೇ ಇರ್ತೀನಿ, ಕೊಡ್ತೀನಿ, ಮಾಡ್ತೀನಿ. ಕೆಲವೆಲ್ಲ ತೊಂದರೆ ಇಲ್ಲ, ಸುಧಾರಿಸ್ಕೊಂಡು ನಾವೆಲ್ಲ ಟೈಮು ಬಿಡಿ ಟೈಮಾಗಿ ಮಾಡ್ಕೊಳ್ತೀನಿ. ನಾನು ತೋಟದ ಕೆಲಸ ಬಿಟ್ಟು ನಾನು ಗ್ರಾಮ ಪಂಚಾಯತಿಗೆ ಹೋಗಲ್ಲ. ಬಟ್ ಎಷ್ಟು ಗಂಟೆಗೆ ಎಲ್ಲಿ ಹೋಗ್ಬೇಕು, ಯಾವ ಥರ ಹೋಗ್ಬೇಕು, ಯಾವ ವಿಸಿಟ್ ಮಾಡ್ಬೇಕು ಎಲ್ಲ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೀನಿ. ಹಂಗೆ ನನಗೇನು ಹೊರೆನೇ ಇಲ್ಲ, ಅದು ಈಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಸರ್? ನಮ್ಮಲ್ಲಿ ಈಗ ನಾವು ಬಂದ್ಮೇಲೆ 3 ಜನ PDOಗಳಿದ್ದಾರೆ ಬಂದರು. ಬಟ್ ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ರು, ಒಂದೇ ರಿಮಾರ್ಕ್ ಇಲ್ಲ. ಈಗ ನೋಡಿ, ನೀವು ಇಡೀ ರಾಜ್ಯದಲ್ಲಿ ನೋಡ್ತಿರಲ್ಲ, ಗ್ರಾಮ ಪಂಚಾಯತಿನಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ. ಅಧ್ಯಕ್ಷರು, PDO, ಗುತ್ತಿಗೆದಾರರು ಸೇರಿ ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಅದೇನು ಸರ್, ಗ್ರಾಮ ಪಂಚಾಯತಿಲಿ ಭ್ರಷ್ಟಾಚಾರ ಮಾಡೋ ಎಷ್ಟು ದುಡ್ಡು ಬರುತ್ತಾ? ಭ್ರಷ್ಟಾಚಾರ ಅಂತ ಹೇಳಿದ್ರೆ ಏನೋ ಒಂದು 50 ಲಕ್ಷ 1 ಕೋಟಿ ಬರೋದು, ಅವಾಗ ಭ್ರಷ್ಟಾಚಾರ ಏನೋ ಮಾಡ್ಬೋದು. ಇಲ್ಲಿ 2 ಲಕ್ಷ 3 ಲಕ್ಷ ಬಂದು ಅದು ಗೈಡ್ಲೈನ್ ಕೊಟ್ಟರೆ ಎಲ್ಲಿ ಭ್ರಷ್ಟಾಚಾರ ಮಾಡೋದು? ಚೆಕ್ ಬರೀಬೇಕಾದ್ರೆ ಅಲ್ಲಿ ರೆಜಲ್ಯೂಷನ್ ಬುಕ್ ಇರುತ್ತೆ, ಅದಕ್ಕೆ ಸೈನ್ ಹಾಕ್ಬೇಕು, ಇದಕ್ಕೆ ಚೆಕ್ ಏನು ಎಂತ ಅಂತಿಲ್ಲ. ಅಷ್ಟು ಬಿಟ್ಟರೆ 2,000 3,000 5,000 ಇನ್ನ ಭ್ರಷ್ಟಾಚಾರ ಮಾಡೋಕೆ ಏನಿದೆ ಅದರಲ್ಲಿ? ನಾವಂತೂ ಬಂದ್ಮೇಲೆ ಇವತ್ತಿನವರೆಗೆ ಆ ಥರ ಒಂದು ಪದನೇ ಬಂದಿಲ್ಲ ನಮ್ಮ ಪಂಚಾಯತ್. ಅಂದ್ರೆ ಸಾಮಾನ್ಯವಾಗಿ ಹೇಳ್ತಾರೆ ಆ ಥರ. ಓಕೆ ಸರ್, ಈಗ ಗ್ರಾಮ ಪಂಚಾಯತಿಯ ಒಂದು ಅಭಿವೃದ್ಧಿಗೆ ಸರ್ಕಾರ ಇಷ್ಟು ದಿವಸ ಪ್ಲಾನು ನಿಮ್ಮದು, ಈ ಹೆಡ್ಡು ಆ ಹೆಡ್ಡು ಓಕೆ, ಇನ್ನೇನು ಮಾಡಿದ್ರೆ ಒಳ್ಳೆ ಸರ್ ಗ್ರಾಮ ಪಂಚಾಯತಿಗೆ? ಈಗ ಇರೋದು ಓಕೆ, ಇನ್ನು ಇವತ್ತಿನ ಮುಂದಿನ ದಿನಗಳಲ್ಲಿ ಜನ್ರೇಷನ್ ಜಾಸ್ತಿ ಆಗ್ತಿದೆ. ಈ ಮಲೆನಾಡಲ್ಲಿ ಫ್ಲಡ್ ಆಗ್ತಾ ಇದೆ, ನಿವೇಶನಗಳಿಲ್ಲ, ಬೇರೆ ಬೇರೆದೆಲ್ಲ ಇದೆ. ನಿಮಗೆ ನೀವಂತ DC ಇದ್ದಂಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಇಲಾಖೆನೂ ಬರ್ತದೆ ನಿಮಗೆ, ಇಲ್ಲಿ ಯಾವ ಇಲಾಖೆ ಇಲ್ಲ ಅಂತಿಲ್ಲ. ಹಾಗಾಗಿ ಸರ್ಕಾರ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಏನು ಮಾಡ್ಬೇಕು ಅಂತ ಹೇಳ್ತೀರಿ ಸರ್? ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಂದ್ರೆ ನನಗೆ ಗೊತ್ತಿದ್ದಂಗೆ ಸರ್, ಏನಂತ ಹೇಳಿದ್ರೆ ಈಗ ಮೇಜರ್ ಇರೋದೇ ಮನೆಗಳು, ನಿವೇಶನಗಳು. ಮನೆಗಳು ಬೇಕಂದ್ರೆ ನಿವೇಶನ ಬೇಕು. ನನಗೆ ಮೇನ್ ಇರೋದೇನಂತ ಹೇಳಿದ್ರೆ, ಈಗ ಸ್ವಲ್ಪ ಈಗಾಗಲೇ ಕೆಲ ಹಳ್ಳಿಗಳಲ್ಲಿ ಪಾಪ ಎಲ್ಲ ಗೊತ್ತು, ಸ್ವಲ್ಪ ಎಲ್ಲ ಲೈನಲ್ಲಿ ಅಲ್ಲಿ ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಎಸ್ಟೇಟ್ ಒಳಗಡೆ ಇರ್ತಾರೆ. ಅವರಿಗೆ ಸ್ವಲ್ಪ ಪಾಪ ಮಕ್ಕಳೆಲ್ಲ ಮೆಜಾರಿಟಿ ಬಂದಾಗ ಓದು ಅದು ಇದು ಅಂತ ಒಂದು ಸ್ವಂತ ಮನೆ ಅನ್ನೋದು ಬೇಕು. ಅಂತ ಒಂದು ಇದರಲ್ಲಿ ಈಗಾಗಲೇ ಸಾಧಾರಣ ಸ್ವಲ್ಪ ನಮ್ಮ ಏರಿಯಾಕ್ಕೆ ಬೇಕು ಒಂದೊಂದು ಪಂಚಾಯತಿಗೆ ಈಗಾಗಲೇ ಶಾಸಕರು ಕೊಟ್ಟಿದ್ದಾರೆ. ಅದೇ ಥರ ಮುಂದೆ ಏನಾದರೂ ಗುರ್ತು ಮಾಡಿ ಸ್ವಲ್ಪ ನಿವೇಶನ, ಸ್ವಲ್ಪ ಮನೆಗಳನ್ನ ಮೇಲ್ಮಟ್ಟದಿಂದ ತರೋದು, ಪಾಪದರಿಗೆ ಸ್ವಲ್ಪ ಕೊಡೋದು ಮಾಡಿದ್ರೆ ಅದೊಂದು ಪ್ರೋಗ್ರೆಸ್, ಒಳ್ಳೆ ಪ್ರೋಗ್ರೆಸ್ ಅಂತ. ನೀನು ಬೇರೆ ನಾವೇನು ಕೇಳಲ್ಲ ಹೆಚ್ಚು. ಅಲ್ಲ, ಈಗ ನೀವೊಂದು ಗ್ರಾಮ ಪಂಚಾಯತಿಲಿ 8 ಜನ ಮೆಂಬರ್ ಇದ್ದೀರಿ, ಸರ್ಕಾರದ 5 ಮನೆ ಶಾಂಕ್ಷನ್, ಯಾರಿಗೆ ಕೊಡೋದು? ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಒಂದು ಮನೆ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಹಂಗಾಗ್ತಾ ಇದೆ, ಏನ್ ಮಾಡಕ್ಕೆ. ಈಗ 21ರಿಂದ ಈ ಕಡೆ ಮನೆ ಬಂದಿಲ್ಲ, ಮತ್ತೆ ಬಂದಿದ್ನ ಸ್ವಲ್ಪ ಕೊಟ್ಟಿದ್ದು, ಅದ್ರಲ್ಲೂ ಕೆಲವ್ರು ತಗೊಳ್ತಾರೆ, ಕಟ್ಟಲ್ಲ, ಕೆಲವ್ರು ಕಟ್ತಾರೆ. ನಿಮ್ಮ ಭಾಗದಲ್ಲಿ ಹೆಂಗಾಗುತ್ತೆ ಅಂದ್ರೆ, ಎಷ್ಟು ಜನಗಳು ವಾಸಿಸೋದು ಜಾಸ್ತಿ ಇರೋಂಥದ್ದು ನಿಮ್ಮ ಪಂಚಾಯತಿನಲ್ಲಿ. ಆ ಎಷ್ಟು ಜನ ಏನಾಗಿದೆ ಅಂದ್ರೆ ಎಲ್ಲ ಲೈನಲ್ಲಿ ಇರೋದು, ಕೂಲಿ ಲೈನು, ತೋಟದಲ್ಲಿ, ಎಸ್ಟೇಟಲ್ಲಿ ಇರೋಂಥವ್ರು. ಅಂಥವ್ರಿಗೆಲ್ಲ ಇವತ್ತು ನಿವೇಶನದ ಅಗತ್ಯ ಇದೆ. ಆದಷ್ಟು ನಾನು ಹೇಳೋದೇನಂತ ಹೇಳಿದ್ರೆ, ಸ್ವಲ್ಪ ನಿವೇಶನ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು ಪಂಚಾಯತಿಗೆ, ಸ್ವಲ್ಪ ಕೊಟ್ರೆ, ಸ್ವಲ್ಪ ಸೈಟ್ ಮನೆಗಳನ್ನ ಸ್ವಲ್ಪ ಕೊಟ್ರೆ, ಇದು 2 ಯಾಕಂತೇಳಿ ಫ್ಲಡ್ ಆದ ಏರಿಯಾ ಆದ್ರಿಂದ ಕೆಲವು ಮನೆ ಕಳ್ಕೊಂಡ್ರು ಇರ್ತಾರೆ, ST SCಗಳು ಇರ್ತಾರೆ, ಅಂಥವ್ರಿಗೆಲ್ಲ ಒಂದು ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಎಲ್ಲ ಜಾತಿನಲ್ಲೂ ಕೂಡ ಬಡವರು ಇದ್ದಾರೆ. ಈಗ ಇನ್ನು 1.5 ವರ್ಷ ಇದೆ ಗ್ರಾಮ ಪಂಚಾಯತಿದು. ಈ 1.5 ವರ್ಷದ ಅವಧಿನಲ್ಲಿ ನೀವು ಹಿಂದೆ ತಿಳ್ಕೊಂಡದ್ದೆಲ್ಲ ಗೊತ್ತಿದೆ ನಿಮ್ಗೆ, ಏನೇನು ಕಷ್ಟ ಇದೆ ಏನಂತ. ನಿಮ್ಮ ಗ್ರಾಮ ಪಂಚಾಯತಿಗೆ ಇಂಥದ್ದೊಂದನ್ನು ಮಾಡಿ, ಅಥವಾ ನಿವೇಶನವನ್ನು ಪೂರ್ಣ ಮಾಡಿ ಹೋಗ್ತೀನಿ, ಕುಡಿಯೋ ನೀರು ನಾಳೆ ಕೇಳಲೇಬಾರ್ದು ಯಾರು, ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀನಿ, ಎಲೆಕ್ಟ್ರಿಸಿಟಿ, ಹಿಂಗೆ ಏನಾದ್ರು ಒಂದು ಉದ್ದೇಶಗಳಿರ್ತದೆ. ನಿಮ್ಗೇನು ಉದ್ದೇಶ ಇದೆ ಸರ್? ನನಗೊಂದು ಗುರಿ ಇದೆ ಸರ್. ನಾನು ಜಾವಳಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಜಾವಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಲ್ಪ ಬಡವರೇ ಜಾಸ್ತಿ ಇರೋದು, ಮಧ್ಯಮ ವರ್ಗದವರು. ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲರೂ ಬಡವರು ಇರೋದು. ಹಂಗಾಗಿ ನನಗೆ ಅವರೊಂದು ಎಲೆಕ್ಷನ್ಗೆ ನಾನು ಹೋದಾಗ ಒಂದು ಕೇಳಿದ್ರು, ಏನಂದ್ರೆ ನೀರಿನ ಒಂದು ಬೇಡಿಕೆ ಇಟ್ಟಿದ್ರು. ನಮಗೆ ನೀರು ಜಾವಳಲ್ಲಿ ಕಷ್ಟ, ಜನವರಿಂದ ಮೇಲೆ ಅಂತೇಳಿ.
ಹಂಗಾಗಿ ಅದನ್ನೇ ಒಂದು ಗುರಿ ಇಟ್ಕೊಂಡು ಈಗ ಏನ್ ಮಾಡ್ದೆ ಅಂದ್ರೆ ಒಂದು ಬೋರ್ವೆಲ್ ಹಾಕ್ಸ್ಕೊಂಡೆ ಮೊನ್ನೆ. ಅದು ಒಂದು ಶಾಸಕರ ಫಂಡ್ ಇಂದ ನೆಕ್ಸ್ಟ್ ಏನಾಯ್ತು ಅಂದ್ರೆ ಇನ್ನೊಂದು ಗುರಿ ಇದೆ ಅಂದ್ರೆ ಮೇಲೆ ನಮ್ದು ಒಂದು ಟ್ಯಾಂಕ್ ಇದೆ ದೊಡ್ಡ. ನಮ್ಮ ಹಿಂದೆ ಹಿರಿಯರಾದಂತ ML ಗುರ್ಜರ್ ಅವರೇ ಇಂಜಿನಿಯರ್ ಅವಾಗ ಹೆಚ್ಚು ಕಡಿಮೆ ಇಡೀ ನಮ್ಮ ಜವಳಿ ಆಳ್ವಿಕೆಯಲ್ಲಿ ಅವರೇ ಎಲ್ಲಿ ಹೋದ್ರು ಅವರೇ ನಿಂತು ಮಾಡಂತ ಕೆಲಸ ನಿಮಗೂ ಗೊತ್ತಿದೆ. ಅವರು ಒಂದು ದೊಡ್ಡ ಟ್ಯಾಂಕ್ ಮಾಡಿದ್ದಾರೆ. ಆ ಟ್ಯಾಂಕ್ ಏನಾಗಿದೆ ಅಂತ ಹೇಳಿದ್ರೆ ಕೆಳಗಡೆ ಲೀಕೇಜ್ ಆಗ್ತದೆ, ಎಲ್ಲ ಒಡೆದೋಗಿದೆ, ಎಲ್ಲ ವೀಕ್ ಆಗಿದೆ ಕಾಂಕ್ರೀಟ್ ಎಲ್ಲ. ಅದಕ್ಕೆ ಸುಮಾರು ಒಂದು ನನಗೆ ಗೊತ್ತಿದೆ ಅದು ಪರ್ಫೆಕ್ಟ್ ಮಾಡ್ಬೇಕಂದ್ರೆ ಭಾರಿ ದೊಡ್ಡ ಟ್ಯಾಂಕ್ ಅದು. ಒಂದು 10 ಲಕ್ಷ ರೂಪಾಯಿ ಅನುದಾನ ಬೇಕಾಗುತ್ತೆ. ಅದನ್ನ ನಾನು ಪಂಚಾಯತಿಲಾಗ್ಲಿ ಇನ್ನೊಂದ್ರಲ್ಲಿ ಮಾಡಕ್ ಆಗಲ್ಲ. ಅದಕ್ಕೆ ನಾನೊಂದು ಗುರಿ ಇಟ್ಕೊಂಡಿದ್ದೀನಿ ಈಗ. ಅದನ್ನ ಒಂದು ನಮ್ಮ ಮನೆ ಶಾಸಕರು ಮೇಡಮ್ ಹತ್ರ ಕೇಳಿದ್ದೀನಿ ನಾನು. ಹಾಗೆ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಅದು ನಾನು ಗ್ರಾಮ ಪಂಚಾಯತಿ ನಮ್ಮ ಅಧಿಕಾರ ಮುಗಿಯೋದ್ರೊಳಗೆ ಅದೊಂದು ಮಾಡಬೇಕು ಅಂತ ಒಂದು ತುಂಬಾ ಇಂಟ್ರೆಸ್ಟ್ ಇದೆ. ಆಗುತ್ತೆ ಅದು ಹೆಚ್ಚು ಕಡೆ. ಅದು ಮಾಡಿಬಿಟ್ರೆ ನಮಗೆ 15 ದಿವಸಕ್ಕೆ ಆ ಟ್ಯಾಂಕ್ ಅಲ್ಲಿ ನೀರು 15 ದಿವಸಕ್ಕೆ ನಮ್ಮ ಜವಳಿಗೆ ಸಾಕಷ್ಟಿದೆ. ಜವಳಿ ಒಂದು ಊರಿಗೆ ಸಖತ್ ದೊಡ್ಡ ಟ್ಯಾಂಕ್ ಅದು. ಅಲ್ಲಿ ನೀರು ಬರೋದೇನು? ಅದು ಮೇಲ್ಗಡೆ ಸೋರ್ಸ್ ಇದೆ, ನಮ್ಮ ಹಿರೇಕಲ್ ಎಸ್ಟೇಟ್ ಇಂದ ಸೋರ್ಸ್ ಬರುತ್ತೆ. ಅವರು ಗ್ರಾವಿಟಿಲ್ ಬರುತ್ತೆ. ಅದು ಬಟ್ ಏನಾಗುತ್ತೆ ಅಂದ್ರೆ ಸರ್ ನಿಮ್ಗೆ ಜನವರಿಂದ ಮೇಲೆ ಕಮ್ಮಿ ಆಗುತ್ತೆ. ಆಗ್ಲಿ ಆಯ್ತು, ಅಲ್ಲಿ ತನಕ ಬರುತ್ತೆ. ಅದ್ರ ಹಂಗಾಗಿ ನಮ್ಗೆ ಈಗ ಬೋರ್ ಹೊಡ್ಸಿದೀವಲ್ಲ, ಈಗ 2 ಬೋರ್ ಇದಾವೆ. ಇದ್ರಲ್ಲಿ ಹೆಚ್ಚು ಕಡಿಮೆ 2.5 ಇಂಚ್ ನೀರಿದೆ. ಹಿಂದೆ ಒಂದು ಹೊಡ್ಸಿದ್ರಲ್ಲಿ 1 ಇಂಚು 24x7 ಇದೆ, ಅದ್ರಲ್ಲಿ ಬೇರೆ ಇದೆ. ಹಂಗಾಗಿ ಅವು 2 ಬೋರು 24 ಗಂಟೆ ವರ್ಕ್ ಆಗೋದ್ರಿಂದ ನಮಗೆ ನೀರಿನ ವ್ಯವಸ್ಥೆ ಅಷ್ಟು ಇದಾಗಲ್ಲ, ತೊಂದರೆ ಆಗಲ್ಲ. ಇದೊಂದು ಟ್ಯಾಂಕ್ ಅಲ್ಲಿ ರೆಡಿ ಮಾಡ್ದೆ ಅಂತ ಹೇಳಿದ್ರೆ ನಮ್ಗೆ ಇಡೀ ಜಾವಳಿಗೆ ಸಾಧಾರಣ ನಾನು ಜನಗಳು ಏನ್ ನನ್ನ ಹತ್ರ ಒಂದು ಬೇಡಿಕೆ ಇಟ್ಟಿದ್ರು, ನಾನೊಂದು ಮಾತು ಕೊಟ್ಟಿದ್ದೆ, ಅದನ್ನ ಉಳಿಸ್ಕೊಂಡಂಗೆ ಆಗುತ್ತೆ. ಬೋರ್ ಅಂತೂ ನಾನು ಮಾಡಿಸಿದ್ದೀನಿ ಈಗ, ಅದ್ರಲ್ಲಿ ಚೆನ್ನಾಗಿ ನೀರು ಸಿಕ್ಕಿದೆ, ಪರವಾಗಿಲ್ಲ. ಅದೊಂದು ಬಿಟ್ಟರೆ ನೀರಿನ ಒಂದೇ ವ್ಯವಸ್ಥೆ ನಮ್ಮ ಜವಳಲ್ಲಿ ಕೇಳ್ತಾ ಇರೋದು ಮೇನ್ ನೀರು, ಅದೊಂದು ವ್ಯವಸ್ಥೆ. ಬೇರೆ ಇನ್ನೆಲ್ಲ ಈಗ ಲೈಬ್ರರಿ ಒಂದು ಮಾಡ್ಬೇಕಂತೇಳಿ ಮಾಡಿದೀವಿ, ಅದು ಈಗ ಬಂದ್ರೆ ಅದೊಂದು ಆಗುತ್ತೆ. ಇನ್ನು ಬೇರೆ ಎಲ್ಲ ವರ್ಕ್ಗಳು ನಡೀತಾ ಇರ್ತಾವೆ, ತೊಂದರೆ ಇಲ್ಲ ಅದ್ರಷ್ಟು. ಈಗ ಜಾವಳಿನಲ್ಲೇ ಒಂದಷ್ಟು ಜನ ವಿದ್ಯಾವಂತರು ಹೊರಗಡೆ ಕೆಲಸದಲ್ಲಿದ್ದಾರೆ, ಒಂದಷ್ಟು ಜನ ಪ್ಲಾಂಟರ್ಸು ಇದ್ದಾರೆ. ನೀವೇ ಒಂದು ಅಧ್ಯಕ್ಷರ ಒಂದು ಗಮನದಲ್ಲಿ ಒಂದು ಫಂಡ್ ಅಂತ ತಯಾರಿ ಮಾಡಿ ಅದಕ್ಕೊಂದು ಗ್ರಾಮಾಭಿವೃದ್ಧಿ ಸಮಿತಿಯನ್ನು ಏನೋ ಮಾಡಿ ಒಂದಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಿದರೆ ಆ 10 ಲಕ್ಷ ಮಾಡೋದು ಕಷ್ಟ ಆಗುತ್ತೆ ಸರ್? ಆಗುತ್ತೆ, ನೀವು ಹೇಳಿದ ಪಾಯಿಂಟು ಕರೆಕ್ಟೇ. ಬಟ್ ನಾವು ಸರ್ಕಾರದ ಲೆವೆಲ್ ಸಿಗುತ್ತಲ್ಲ ಒಂದು, ಅದು ಇರಲಿ. ಗ್ರಾಮದ ಅಭಿವೃದ್ಧಿಗೆ ಆ ಗ್ರಾಮದಿಂದ ಹೊರಗಡೆ ಹೋದಂತ ಬೇಕಾದಷ್ಟು ಫಾರಿನ್ಗೆ ಹೋದವ್ರು ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ನಿಮ್ಮಲ್ಲಿ ಬೇಕಾದಷ್ಟು ಎಸ್ಟೇಟ್ಗಳಿರೋಂಥದ್ದು. ಮತ್ತು ಒಂದು ಊರಿಗೆ ಕುಡಿಯೋ ನೀರಿಗೆ ನ್ಯಾಚುರಲ್ ವಾಟರಿಗೆ ವ್ಯವಸ್ಥೆ ಮಾಡ್ತೀವಿ ಅಂದರೆ ಯಾರೇನಿಲ್ಲ ಅನ್ನಲ್ಲ. 10 ರೂಪಾಯಿ ಕೊಡ್ಬೋದು, ನಾವು 5 ಲಕ್ಷ ಕೊಡ್ಬೋದು, 1 ಲಕ್ಷ ಕೊಡ್ಬೋದು. ಒಂದು ನೋಡಿ ಸರ್, ಆ ಥರ ಮುಂದಿನ ದಿನಗಳಲ್ಲಿ ನೀವು ಹೇಳಿದ್ದು ಒಂದು ಒಳ್ಳೆ ಪಾಯಿಂಟ್ ಇದೆ. ಮುಂದಿನ ದಿನಗಳಲ್ಲಿ ನಾವು ಅದೊಂದು ಮಾಡೋಣ ಅಂತ ಇದೀವಿ, ನೋಡೋಣ. ಹೌದು, ಅದಕ್ಕೆ ಸರ್ಕಾರದ ದುಡ್ಡು ಈಗ 10 ಲಕ್ಷ ಬೇಕು ಅಂದ್ರೆ ಒಂದೇ ಸರಿ ಕೊಡದೇ ಇರ್ಬೋದು, 5 ಲಕ್ಷ ಕೊಟ್ಟಿರ್ತಾರೆ. ಈಗ ಅರ್ಧ ನೀವು ಗೆಲುವು ಮಾಡೋಕ್ಕಾಗಲ್ಲ, ಫಿನಿಶ್ ಮಾಡಕ್ 10 ಲಕ್ಷ ಬೇಕು. ಅದು ಮತ್ತೆ ನೆನೆಗುದಿಗೆ ಬೀಳುತ್ತೆ. ಅವಾಗ ಈ ತರ ಯಾರಾದ್ರೂ ಸಮಾನ ಮನಸ್ಕರು, ಈಗ ಅಲ್ಲಿ ಏನು ಕುಡಿಯೋ ನೀರಿನವ್ರು ಇದಾರೆ ಈಗ ನಿಮ್ಮ ಜವಳಿನಲ್ಲೇ, ಅವರು ಒಂದಷ್ಟು ಕೊಡ್ತಾರೆ, ಕೇಳಿದೇನಿಲ್ಲ ಅನ್ನಲ್ಲ. ಯಾಕಂದ್ರೆ ಅವ್ರಿಗೆ 24 hours ನೀರು ಬರೋದು ಶುರು ಆಗ್ಬಿಡುತ್ತೆ. ಹಾಗಾಗಿ ಒಂದು ಯೋಜನೆಯನ್ನು ಮಾಡ್ಬೋದಲ್ಲ ಸರ್? ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್ ಇದೆ, ಮುಂದಿನ ನಾವು ಯೋಚನೆ ಮಾಡ್ತೀವಿ. ಈಗ ನಾನು ಹೇಳೋದೇನ್ ಗೊತ್ತಾ ಸರ್, ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತಂದ್ರೆ ಸುಪ್ರೀಂ ಪವರ್, ದುಡ್ಡಿಲ್ಲ ಬಿಟ್ರೆ ನಿಮ್ಮ ಹತ್ರ ಪವರ್ ಮಾತ್ರ ಸುಪ್ರೀಂ, ರಾಷ್ಟ್ರಪತಿ ಇದ್ದಂಗೆ. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೆಲ್ಲ ಮನಸ್ಸು ಮಾಡಿದ್ರೆ ಆಯಾ ಊರಿನಿಂದ ಯಾರು ಹೊರಗಡೆ ಇದ್ದಾರೆ, ಒಂದಷ್ಟು ಉಳ್ಳವರು, ಒಂದಷ್ಟು ದಾನಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ರೆ ಸರ್ಕಾರ ಏನ್ ದುಡ್ಡು ಕೊಡುತ್ತೆ ಅಷ್ಟೇ ದುಡ್ಡನ್ನು 1 ವರ್ಷದಲ್ಲಿ ಫುಲ್ಫಿಲ್ ಮಾಡ್ಬೋದು, ಮನೆಗಳನ್ನ ಕಟ್ಟಿಸ್ಕೊಡ್ಬೋದು. ಯಾರೇನಿಲ್ಲ ನಾನು ಅದ್ರಲ್ಲಿ ನಿಮ್ಮ ಜವಳಿ ಗ್ರಾಮ ಪಂಚಾಯತಿ ಬಗ್ಗೆ ಬಹಳ ಅಭಿಮಾನ ಇದೆ. ಫ್ಲಡ್ ಆಗಿದೆ, ಕಳೆದ ಸರಿ ಮನೆ ಮಟ್ಟ ಕಳ್ಕೊಂಡಿದ್ದಾರೆ. ಇಂಥದ್ದೆಲ್ಲ ಇರೋದ್ರಿಂದ ಯಾರೇನಿಲ್ಲ ಅನ್ನಲ್ಲ. ನೋಡಿ ಸರ್, ಅದೊಂದು ಯೋಜನೆ ಹಾಕಿ. ಇದಾರೆ ಈಗ ಅದ್ರಲ್ಲಿ ನಿಮ್ಗೂ ನೀವು ಒಂದಷ್ಟು ನಿಮ್ ನೆಂಟರಿಷ್ಟರ ಹತ್ರ, ನಿಮ್ ಹಿತೈಷಿಗಳ ಹತ್ರ ಕೇಳ್ಬೋದಲ್ಲ. ನನ್ನ ಪೀರಿಯಡಲ್ಲಿ ಹಿಂಗೆ ಮಾಡ್ಬೇಕಂತ ಹೊರಟಿದ್ದೆ, ಒಂದು ಸಹಾಯ ಮಾಡಿ. 500,000 ಮನೆಗಳಿಗೆ ಅನುಕೂಲ ಆಗುತ್ತೆ. ಬರೀ ನೀರಂದ್ರೆ ಒಂದು ಕೊಡ್ಪಾನ ಅಲ್ಲ, 24 hours ಅವ್ರಿಗೆ ನೀರು ಬರೋಂಥದ್ದು ಅಂತ ಹೇಳಿದಾಗ ಯಾರೇನಿಲ್ಲ ಅನ್ನಲ್ಲ. ನೋಡಿ ಸರ್, ಅದೊಂದು ಮಾಡಿ. ಮತ್ತು ಜೊತೆಗೆ ಈಗ 6 ಎಕರೆ ಜಮೀನು ಅಂತ ಹೇಳಿದ್ರಿ, ನಿಮಗೂ ಅದೊಂದು ಮಾನಸಿಕವಾಗಿ ನೆಮ್ಮದಿ ಕೊಡುತ್ತೆ. ನಿಮ್ಮದು ಒಂದು ನೀವೇನು ಜನ ಹೊಗಳಿ ಫೋಟೋ ತೆಗೆಸಿ ಫ್ರೇಮ್ ಹಾಕಲಿ, ಟಿವಿಲಿ ಬಂದು ಕೂರಿಸ್ಲಿ ಅಂತೇನು ಮಾಡೋದೇನು ಬೇಡ. ಆದರೆ ನಿಮಗೆ ಒಂದು ಖುಷಿ ಆಗಲಿ. ನನ್ನ ಪೀರಿಯಡಲ್ಲಿ ನೋಡಿ ಒಂದು ಪರ್ಮನೆಂಟ್ ನೀರಿನ ಸೋರ್ಸ್ ಮಾಡಿದೆ. ಈಗ 100% ನಿವೇಶನ ಕೊಡೋಕ್ಕಾಗದೇ ಇದ್ರು ಕನಿಷ್ಠ ಒಂದು 50% ಆದರೂ ಮಾಡಿದರೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಓಕೆ ಸರ್, ನಿಮ್ಮ ಹತ್ರ ಇಷ್ಟು ಮಾತಾಡಿದೆ. ಇನ್ನು ಕೊನೆಯದಾಗಿ ಈಗ ನಿಮ್ಮ ಬಗ್ಗೆ, ಯಾಕೆಂದರೆ ಪ್ರಾಮಾಣಿಕರಿಗೆ ಸಮಾಜದಲ್ಲಿ ಬೆಲೆ ಇಲ್ಲ ಇವತ್ತು ರಾಜಕಾರಣದಲ್ಲಿ ಅಂತ ಹೇಳ್ತಾರೆ, ದೊಡ್ಡ ಮಟ್ಟದಲ್ಲಿ ಇರ್ಬೋದು. ಆದರೆ ಗ್ರಾಮ ಪಂಚಾಯತಿ ಲೆವೆಲಲ್ಲೆಲ್ಲ ಪ್ರಾಮಾಣಿಕರಿಗೆ ಬೆಲೆ ಇರುತ್ತೆ.
ಪ್ರಾಮಾಣಿಕರನ್ನೇ ಗುರುಸಂಥದ್ದು ಗೆಲ್ಸಂಥದ್ದು. ನನಗೆ ಅದು ಖುಷಿ ಇದೆ. ಹಾಗಾಗಿ ನಿಮ್ಮನ್ನ ನೀವು ಯಾವ್ದಾದ್ರು ಪಕ್ಷದಲ್ಲಿದ್ದೀರಾ? ನಾವು ಇದೀವಿ ಸರ್ ಈಗ. ಹೇಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ನಾನು ಕಾಂಗ್ರೆಸ್ ಪಾರ್ಟಿನಲ್ಲಿದ್ದೀರಿ, ಕಾಂಗ್ರೆಸ್ನವರೇ MLA ಇದ್ದಾರೆ, ಸರ್ಕಾರನೂ ಕಾಂಗ್ರೆಸ್ ಇದೆ. ಓಕೆ, ಅದು ಒಂದು ಕಡೆ ಇರಲಿ, ಗುರುತು ಮಾಡ್ಕೊಳ್ಳೋದು ಏನು ತಪ್ಪಲ್ಲ. ಹಾಗಾಗಿ ಏನಾದ್ರು ನಾಳೆ ಕಾಂಗ್ರೆಸ್ ಪಕ್ಷ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, ಈಗ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಂದಾಗ ಏನಾದ್ರು ನಿಮ್ಗೊಂದು ಅವಕಾಶ ಕೊಟ್ಟರೆ ಫೇಸ್ ಮಾಡ್ತೀರಾ ಸರ್? ನಮಗೆ ಆ ಮಟ್ಟಕ್ಕೆ ಬೇಡ ಅಂತ ಆಗಿದೆ. ಮರೆ ತುಂಬಾ ಇದೆ ಸರ್. ನಾವು ಗ್ರಾಮ ಪಂಚಾಯತಿ ಆದ್ರೆ ಏನೇ ಬಂದ್ರೆ ನಿಭಾಯಿಸಬಹುದು. ಯಾಕಂತ ಹೇಳೋದು ಕೇಳಿದ್ದಾರೆ. ಈಗ ಸಣ್ಣ ಮಟ್ಟದ ಗ್ರಾಮ ಪಂಚಾಯತಿ ಅಂದ್ರೆ ಏನಾದ್ರು ಯಾರಿಗೋ ಕಷ್ಟ ಸುಖ ಅಂತ ಹೇಳಿದ್ರೆ ಏನಾದ್ರು ಹೋಗಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀವಿ. ಅದ್ರ ಮೇಲೆ ಏನಾದ್ರು ಬೆಳಗ್ಗೆ ನಾವು ಹೋದ್ರೆ ಒಂದು ಅರ್ಧ ಗಂಟೆಯಲ್ಲಿ ಊರ್ ತಿರ್ಕೆ ಬರ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ದೊಡ್ಡದು ಸಮುದ್ರ ಇದೆ. ಇದು ತಾಲೂಕ್ ಪಂಚಾಯತಿಂದ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೆ ನಾವು ಕೃಷಿಕ ಆದ್ರಿಂದ ನಮಗೆ ಕಷ್ಟ ಆಗುತ್ತೆ. ಹಂಗಾಗಿ ತುಂಬಾ ತೋಟ ಗೀಟ ಜಮೀನಿದ್ದವರಿಗೆ ಕಷ್ಟ. ಹಿಂದಿಂದ ಗೊತ್ತಲ್ಲ, ಜಮೀನಿದ್ದವರಿಗೆ ಹೊರಗಡೆ ವ್ಯವಸ್ಥೆಗಳು ಕಷ್ಟ. ಓಕೆ ಸರ್, ನಿಮ್ಮ ಬೆನ್ನ ಹಿಂದೆ ಏನಿಲ್ಲ ಅಂತಂದ್ರು ಆರ್ಥಿಕವಾಗಿ ನೀವು ಹೆಂಗಿದ್ದೀರೋ ಗೊತ್ತಿಲ್ಲ, ಅದು ನಿಮ್ಮ ಹಿಂದೆ ಪ್ರಾಮಾಣಿಕತನ ಅನ್ನೋ ಒಂದು ಶಕ್ತಿ ಇದೆ. ಅದು ಏನೋ ನಿಮ್ಮ ತಂದೆ ತಾಯಿ ಕಡೆಯಿಂದ ನಿಮ್ಮ ಬಂದಿದೆ. ಹಾಗಾಗಿ ಕೆಲವೆಲ್ಲ ಈ ಥರದ್ದು ನಾನು ಹೇಳಿದ್ದು ಸ್ನೇಹಿತರ ಜೊತೆ ಆ ಊರಿನವ್ರ ಜೊತೆ ಸಂಬಂಧ ಇಟ್ಕೊಂಡು ಒಳ್ಳೆ ಸಂಬಂಧ ನಿಮ್ಗೆ ಇರೋದ್ರಿಂದ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡಿ ಸಾರ್ವಜನಿಕರ ಹಣ ಅದನ್ನ ಒಂದು ಒಳ್ಳೇದಕ್ಕೆ ಉಪಯೋಗ ಮಾಡಿದರೆ ಅದು ಒಂದೇನಾಗುತ್ತೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಅಂತಲೂ ಕೂಡ ಆಗುತ್ತೆ. ಏನು ಗಾಂಧಿ ಸ್ಮಾರಕ ನೀವು ತಗೊಂಡಿದ್ರಿ, ಅದಕ್ಕಿಂತ ದೊಡ್ಡದು ಇದು. ಅವಾಗ ಏನಾಗುತ್ತೆ ಅಂದರೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ಕೂಡ ಮಾದರಿ ಆಗುತ್ತೆ. ಅಂದರೆ ನಿಮ್ಮ ಬಾಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಾಗಲೂ ಅದೇ ಮಾತು ಹೇಳಿದ್ರು. ಈಗ ನಾವು ಎಲ್ಲಿ ನಿವೇಶನ ಕೊಡೋಕೆ ಹೋದ್ರು ಫಾರೆಸ್ಟ್ ಅಂತ ಹೇಳ್ತಾರೆ. ಊರೊಳಗೆ ಫಾರೆಸ್ಟ್ ಇದೆ, ಗುಡ್ಡದಲ್ಲಿ ಕಂದಾಯ ಇಲಾಖೆ ಇದೆ. ಅದಕ್ಕೆ ಈ ಫಾರೆಸ್ಟ್ ಜಮೀನನ್ನ ಕಂದಾಯ ಇಲಾಖೆ ಮಾಡಿ ಕಂದಾಯ ಇಲಾಖೆಯನ್ನು ಫಾರೆಸ್ಟ್ ಮಾಡಿದರೆ ಆ ಊರಲ್ಲಿದ್ದ ಫಾರೆಸ್ಟ್ ಏನಾಗುತ್ತೆ ಕಂದಾಯ ಇಲಾಖೆಗೆ ಬರುತ್ತೆ. ಮನೆಗೇನೆ ಕೊಡೋಕೆ ಸುಲಭ ಆಗುತ್ತೆ. ನೀವು ಗುಡ್ಡದಲ್ಲಿ ಕಂದಾಯ ಇದೆ, ಕೆಳಗೂರು ಗುಡ್ಡದಲ್ಲಿ ಮನೆ ಕೊಡಿ ಅಂದರೆ ಅಲ್ಲಿ ಹೋಗಿ ಇರೋದು ಹೆಂಗಾಗುತ್ತೆ? ಅದೊಂದು ಒಳ್ಳೆ ಕಾನ್ಸೆಪ್ಟನ್ನು ಹೇಳಿದರು. ನಿಮ್ಮ ನಿಡುವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದರು, ಅವ್ರು ಹೇಳಿದ್ರು ಅದೇ ಕನಿಷ್ಠ ಅವರು ಹೇಳಿದ್ರು 25ರಿಂದ 50 ಲಕ್ಷ ರೂಪಾಯಿ ಅಂತ. ಬಾಳೂರಿನವ್ರು 1 ಕೋಟಿ ರೂಪಾಯಿ ಕೊಟ್ಟರೆ ಒಳ್ಳೇದು. ದಾರದಳ್ಳಿಯವರು ಲೇಡಿನೂ ಅದೇ ಹೇಳಿದ್ರು, 1 ಕೋಟಿ ರೂಪಾಯಿ ಬಂದರೆ ಒಂದು ಗ್ರಾಮ ಪಂಚಾಯತಿ 1 ಕೋಟಿ ರೂಪಾಯಿನ ಏನಾದ್ರು 5 ವರ್ಷ ಒಂದು ಸರ್ಕಾರ ಕೊಟ್ಟರೆ ಒಂದು 25 ವರ್ಷ ಏನು ಕೆಲಸ ಬೇಡ ಗ್ರಾಮ ಪಂಚಾಯತಿಗೆ ಅಂತ. ನಾನು ಹೇಳಿದ್ದು ವರ್ಷಕ್ಕೆ 25 ಲಕ್ಷ ಅವರು 1 ಕೋಟಿ ಹೇಳಿದ್ರು ದಾರದಲ್ಲಿ. ಇರಲಿ, ಅಲ್ಲಿಗೆ ಬರುತ್ತೆ. ಆದ್ರೆ 1 ಕೋಟಿ ಕೊಟ್ಟರೆ ನೀವು ಸಾಧಾರಣ ಕೆಲಸಗಳು ಕೆಲಸನೇ ಇರಲ್ಲ. ಮತ್ತೆ ನಿವೇಶನಗಳು ಕೂಡ ಎಕ್ಸ್ಟ್ರಾ ಇರುತ್ತೆ, ಬೇಕಾದಾಗ ಕೊಡ್ಬೋದು. ಈಗ ನಿಮ್ಮ ಗ್ರಾಮ ಪಂಚಾಯತಿಲಿ ಜಾಗ ಇದ್ದು ಬೇರೆ ಗ್ರಾಮ ಪಂಚಾಯತ್ ಜಾಗ ಇಲ್ಲದೆ ಇದ್ರೆ ಅಲ್ಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ರೆ ಅವ್ರು ಇಲ್ಲೂ ಕೂಡ ಮಾಡ್ಬೋದು. ಎಲ್ಲಿ ಬೇಕಾದ್ರು ಭೂಮಿ ಮೇಲೆ ಎಲ್ಲಿ ಬೇಕಾದ್ರು ಅವ್ರು ತಗೋ. ಓಕೆ ಸರ್, ಸ್ಟುಡಿಯೋಕ್ಕೆ ಬಂದ್ರಿ, ಇಷ್ಟೊತ್ತು ಮಾತನಾಡಿದ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರನ್ನ ಕುರಿತು ಒಂದು ಗ್ರಾಮ ಪಂಚಾಯಿತಿ ಪ್ರಾಮಾಣಿಕವಾಗಿ ನಡಿಬೇಕು, ಮತ್ತು ಒಂದಷ್ಟು ಸದಸ್ಯರ ಜೊತೆ ಒಂದು ಹೊಂದಾಣಿಕೆ ಮನೋಭಾವ. ಈಗ ಚುನಾವಣೆ ಆಗತ್ತೆ ಬಿಡಿ, ಅದು ಪಕ್ಷ ಇದ್ದೇ ಇರುತ್ತೆ. ಆ ನಂತರದ ನಿಮ್ಮ ಕಮಿಟಿ ಬಾಡಿ ಏನಿದೆ ಇಲ್ಲೊಂದು ಅನ್ಯೋನ್ಯತವಾಗಿ ಹೆಂಗೆ ನಡ್ಕೊಂಡು ಹೋಗ್ಬೇಕು. ಮತ್ತು ಅಧಿಕಾರಿಗಳು ಭ್ರಷ್ಟು ದುಡ್ಡು ತಿಂದರು ಅಂತ ಒಂದೇ ಹೇಳ್ತಾರೆ. ಇಂಥ ಎಲ್ಲ ಸಂದರ್ಭಗಳನ್ನು ಎದುರಿಸ್ತಾ ಬಂದಾಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಎಲ್ಲರ ಜೊತೆ ಹೆಂಗಿರ್ಬೇಕಂತ ಹೇಳ್ತೀರಿ ಸರ್? ಇಲ್ಲ, ಈಗ ಯಾವುದೇ ವಿಷಯಗಳು ಬಂದರೂ ಮೇಯ್ನು ಒಂದು ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಧ್ಯಕ್ಷ ಮನೇಲಿ ಒಬ್ರು ಯಜಮಾನ್ರು ಅಂತ ಇರ್ತಾರೆ, ಹಿಂದೆಲ್ಲ ಇತ್ತು, ನಿಮಗೆ ಗೊತ್ತಲ್ಲ ಹಿಂದೆ. ಮೇಯ್ನು ಒಂದು ಹೆಗಮ್ಮ ಅಂತ ಹೇಳ್ತೀವಿ, ಅದು ಗ್ರಾಮ ಪಂಚಾಯತಿಲಿ ಅಧ್ಯಕ್ಷ ಮೇಯ್ನು. ಅಧ್ಯಕ್ಷ ಯಾವ ಥರ ವರ್ತನೆ ಮೇಲೆ ಹೋಗ್ತಾರೆ, ಒಬ್ಬ ಗ್ರಾಮದ ಪ್ರಥಮ ಪ್ರಜೆ. ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸದಸ್ಯರು ಒಬ್ರು ಇದ್ದಾರೆ, ಅವರು ಹೆಸರು ಹೇಳಲ್ಲ, ಅವರು ನಮಗೆ ಬೇಕಾದವ್ರೆ, ಜಾವಳಲ್ಲಿದ್ದಾರೆ. ಅವರು ಒಂದು ದಿವಸ ಏನೋ ಒಂದು ಮಾತಾಡಿ ಸುಮ್ಮನೆ ಹಿಂಗೆ ಕೂತಾಗ, ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕೂತಾಗ ಅವ್ರು ಯಾರಿಗ ಏನೋ ಒಂದು ಮಾತಾಡಿದ್ರು, ಅದು ಖುಷಿ ಪಟ್ಟೆ ನಾನು. ಆಯ್ತಾ, ಅವ್ರು ಏನು ಹೇಳಿದ್ರು, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೊದಲ ಪ್ರಜೆ ಅಂತ ಏನು ಹೇಳ್ತಾರೆ, ಅವನು ಹೆಂಗಿರ್ತಾನೆ ಅದ್ರ ಮೇಲೆ ಡಿಪೆಂಡ್. ಬಟ್ ಅದರಲ್ಲಿ ಒಂದು 70% ನಾನು ಉಳಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಆ ಗ್ರಾಮಸ್ಥರು ಚೆನ್ನಾಗಿರ್ಬೇಕು, ಸದಸ್ಯರುಗಳು ಚೆನ್ನಾಗಿರ್ಬೇಕು, ಬಂದಂತ ಅಧಿಕಾರಿಗಳು ಸುಮಾರು ಪಂಚಾಯತಿಗಳನ್ನ ಅನುಭವಿಸಿ ಬಂದಿರ್ತಾರೆ, ಅವ್ರಗಳ ಹತ್ರನೂ ಚೆನ್ನಾಗಿರ್ಬೇಕು. ಅವ್ರಗಳ ಹತ್ರ ಚೆನ್ನಾಗಿರ್ಬೇಕಂತ ಹೇಳಿ ನಾ ಬೇರೆ ರೀತಿಯಲ್ಲಿ ಅಂತಲ್ಲ. ಬಟ್ ನಮ್ದು ಏನಿದೆ, ನಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದು ಏನಿದೆ, ಒಂದು ಸರ್ವಿಸ್ ಆಗಲಿ ಜನಗಳಿಗೆ, ಅಥವಾ ಒಬ್ಬರು ಅಧಿಕಾರಿಗಳನ್ನ ನೋಡ್ಕೊ ಒಂದು ಮಟ್ಟ ಆಗಲಿ, ಪ್ರತಿಯೊಂದು ಸರ್ವಿಸ್ ಕೊಡೋದ್ರಲ್ಲ ಪ್ರತಿಯೊಂದರಲ್ಲೂ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಪಾತ್ರ ಇರುತ್ತೆ. ನಾನು ಹೆಂಗಿರ್ತೀನಿ ಅದ್ರ ಮೇಲೆ ನಡ್ಕೊಂಡು ಹೋಗುತ್ತೆ.
ಬಟ್ ಎಲ್ಲರೂ ನಾವು ಸಹಕಾರ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯಿಂದನೂ ಸಹಕಾರ, ಅಧಿಕಾರಿಗಳು, ಸಿಬ್ಬಂದಿಗಳು ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಮತ್ತೆ ಗ್ರಾಮಸ್ಥರು ತುಂಬಾ ನನಗೆ ಖುಷಿ ಪಟ್ಟಿದ್ದಾರೆ. ಪರವಾಗಿಲ್ಲ, ಇಂಥ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇಂಥವನೊಬ್ಬ ನಮಗೆ ಸರ್ವಿಸ್ ಕೊಡ್ತಾ ಇದ್ದಾನಲ್ಲ ಅಂತೇಳಿ. 100ಕ್ಕೆ 100 ಆಗಲಿಲ್ಲ ಅಂದ್ರೂ ಒಂದು ಮಟ್ಟದಲ್ಲಿ ಕೊಟ್ಟಿದ್ದೀವಿ. ಪರವಾಗಿಲ್ಲ ಅಂತ ಮಟ್ಟದಲ್ಲಿ ನಾವು ಕೊಟ್ಟಿದ್ದೀವಿ. ನಾವೇನು ಹೊಗಳಂಥದ್ದೇನಂತ ಪರವಾಗಿಲ್ಲ ಅಂತ ಮಟ್ಟದಲ್ಲಿ ನನಗೆ ಕೊಟ್ಟಿದ್ದೀನಿ. ಇವತ್ತಿಗೂ ಖುಷಿ ಇದೆ. ಇನ್ನು ಮುಂದೆನೂ 1.5 ವರ್ಷ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಸದಸ್ಯರುಗಳು, ನಮ್ಮ ಟೀಮ್ ಇದೆ, ಅವರು ನನಗೆ ತುಂಬ ಕೋಆಪ್ರೇಟ್ ಮಾಡ್ತಿದ್ದಾರೆ ಎಲ್ಲ ವಿಷಯದಲ್ಲೂ ಅಷ್ಟೇ. ನಾವೆಲ್ಲ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ. ಹಂಗಾಗಿ ಇವತ್ತು ನನ್ನ ಈ ಸ್ಟುಡಿಯೋಕ್ಕೆ ಕರೆದು ಈ ಅವಿನ್ ಟಿವಿ ಕಡೆಯಿಂದ ಮಾತಾಡಿಸಿದ್ದಕ್ಕೆ ನನ್ನ ಆತ್ಮೀಯರಿಗೆಲ್ಲ ಕೂತ್ಕೊಂಡು ಹೇಳಿ ತೊಂದರೆ ಇಲ್ಲ, ಕಾಣ್ತೀರಿ. ಜೊತೆಗೆ ನೋಡಿ, ಗ್ರಾಮ ಪಂಚಾಯತಿ ಅಂದರೆ ಈಗ ಮೊನ್ನೆ ಹಳೆ ಮುಡಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ನಾನಿಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವರೆಲ್ಲ ಹೇಳಿದರು ಇಂತಿಂಥ ಸವಲತ್ತುಗಳು ಓಕೆ, ಅದೆಲ್ಲ ಓಕೆ. ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಒಟ್ಟಿಗೆ ಇದ್ದೀರಾ ನೀವು ಅಂತ ಕೇಳಿದೆ. ನಾವು ಭಾಳ ಅನ್ಯೋನ್ಯತೆಗೆ ಇದ್ದೀವಿ ಅಂತಂದು. ಅವ್ರು ಇಲ್ಲಿ ಕೂತಿದ್ದಾರೆ, ಅಲ್ಲಿ 3 ಜನ ಗ್ರಾಮ ಪಂಚಾಯತಿಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ನಮ್ಮನ್ನು ಕರೀದೇನೆ ಕಿಟ್ ಕೊಟ್ಟರು ಬೇರೆ ಕಡೆ ಹೋಗಿ, ನಾವು ಹೇಳಿದ್ದು ಹಂಗೆ ಆಗಬಾರ್ದು. ಯಾವುದೋ ಒಂದು ಪಕ್ಷದವರು ಅದೆಲ್ಲ ನೀವು ಹೇಳಂಗೆ ಪಕ್ಷ ಗಿಕ್ಷಲ್ಲ, ಅದೆಲ್ಲ ಆಮೇಲೆ ಗ್ರಾಮ ಪಂಚಾಯತಿ ಒಂದು ಉನ್ನತಿಗಾಗಿ ಶ್ರಮ ಪಡ್ಬೇಕಲ್ವಾ. ಏನಂದ್ರೆ ಸರ್, ನೀವು ಹೇಳ್ದಂಗೆ ಪಕ್ಷ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಹೊರಗಡೆ. ಅದೇನಿರ್ಬೇಕಂತ ಹೇಳಿದ್ರೆ, ಪಕ್ಷ ಅನ್ನೋದನ್ನ ನೀವು ಹೊರಗಡೆ ಇಟ್ಟು ಬರ್ಬೇಕು. ಆ ಒಂದು ಎಲೆಕ್ಷನ್ ಟೈಮಲ್ಲಿ ಪಕ್ಷ ಅನ್ನೋದು ಎಲ್ಲರಿಗೂ ಇರುತ್ತೆ. ಅದು ಆಗೋದ್ ಕತೆ, ಅದು ಮುಗ್ದೋದ್ ಕತೆ. ಅದನ್ನ ನಾವೀಗ ಪಂಚಾಯತಿ ಒಳಗೆ ತಗೊಬಂದ್ಕೊಂಡು ನಾವೇಗಳೇ ಕಚ್ಚಾಡ್ತಾ ಹೋದ್ರೆ ಬಟ್ ಅಭಿವೃದ್ಧಿ ಆಗಲ್ಲ. ಈ ವಿಷಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿ, ಜಾವಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾವು ನಿಜವಾಗಿ ಖುಷಿ ಅಂತೀವಿ. ಯಾಕಂದ್ರೆ ಇವತ್ತಿನವರೆಗೂ ನಾವು ಯಾವುದೇ ಒಂದು ವಿಷಯದಲ್ಲೂ ಇವತ್ತಿನವರೆಗೂ ಆ ಥರ ಮಾಡ್ಕೊಂಡಿಲ್ಲ. ಅನ್ಯೋನ್ಯತೆಯಿಂದ ಚೆನ್ನಾಗಿದೆ. ಇವತ್ತಿನ ತನಕ ಚೆನ್ನಾಗಿದ್ದೀವಿ. ಇನ್ನು ಮುಂದೆನೂ ನಮ್ಮಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಎಲ್ಲ ಊರು ಮನೆ, ಎಲ್ಲ ಬುದ್ಧಿವಂತರೇ ಇರೋದಲ್ಲಿ, ಯಾರೇನು ಆ ಥರದವರಿಲ್ಲ. ಹಂಗಾಗಿ ಎಲ್ಲರೂ ಖುಷಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ಆ ಥರದ್ದು ನಮ್ಮಲ್ಲಿ ಒಂದು ಕಂಡು ಬಂದಿಲ್ಲ. ಬಟ್ ನಾವೆಲ್ಲರಿಗೂ ನನ್ನ ವಾರ್ಡಲ್ಲಿ ನಾವು 4 ಜನ ಇದ್ದೀವಿ. ಇನ್ನು ಕೆಳಗೂರು ಭಾಗದಲ್ಲಿ 2 ಜನ ಇದ್ದಾರೆ, ಆಲೇಖಾನ್ ಇದ್ದಾರೆ. ಹಂಗಾಗಿ ನಾವು 8 ಜನ ಇರೋದ್ರಿಂದ ಎಲ್ಲ ಭಾಗದಲ್ಲೂ ನೀವು ಈಗ ನಡ್ಸ್ಕೊಂಡು ಹೋಗ್ತಾ ಇದೀವಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಏನೇ ಇದ್ರು ನಾವು ಅವ್ರವ್ರಿಗೆಲ್ಲ ಫೋನ್ ಮಾಡಿಬಿಡ್ತೀವಿ. ಇನ್ನು ಈಗಾಗಲೇ ನಮ್ಮ ಉಪಾಧ್ಯಕ್ಷರು, ಅವ್ರು ವಕೀಲರು, ಅವರು ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ. ಮನೋಹರ್ ಅಂತೇಳಿ ಮೂಡಿಗೆರೆ ಕೋರ್ಟಲ್ಲೇ ಇಲ್ಲಿ ಲಾಯರ್ ಆಗಿದ್ದಾರೆ. ಹಂಗಾಗಿ ಎಲ್ಲರೂ ಚೆನ್ನಾಗಿ ಹೇಳಿದ್ನ ತಿಳ್ಕೊಳ್ತಾರೆ, ಮತ್ತೆ ಎಲ್ಲ ಬುದ್ಧಿವಂತರಾಗಿದ್ದಾರೆ. ಹಂಗಾಗಿ ನಾವು ಯಾವುದೇ ವಿಷಯದಲ್ಲಿ ನಾವು ಆ ಥರ ಹೇಳಕ್ಕೆ ಆಗಲ್ಲ. ಮತ್ತೆ ಇಲ್ಲಿವರೆಗೂ ಆಗೇ ಇಲ್ಲ ಆ ಥರದ್ದೇನು. ಹಾಗೇನೆ ಆಲೇಖಾನ್ ಅಂತ ಹೇಳಿದಾಗ ನೆನಪಾಯ್ತು ನೋಡಿ, ಪ್ರಧಾನಮಂತ್ರಿಗೆ ಲೆಟರ್ ಬರೆದು ಆಲೇಖಾನ್ ಒಂದು ಹುಡುಗಿ ಅದೆಷ್ಟೋ ದೂರ ರಸ್ತೆಗೆ ಅಂತೇಳಿ ಹಣ ಬಿಡುಗಡೆ ಮಾಡ್ಯಾರೆ, DC ಬಂತು, ಏನೇನೋ ನಡೆದಿತ್ತು. ಈಗ ಆಲೇಖಾನಿಗೆ ರೋಡ್ ಆಗಿದೆಯಾ ಸರ್ ನಿಮ್ಮ ಕಡೆ? ಸಾಧಾರಣ ನಮ್ಮ ಕಡೆಯಿಂದ ಆಗಿಲ್ಲ, ಹೆಚ್ಚು ಕಡಿಮೆ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾಗ ಮಾಡಿಸ್ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಚೆನ್ನಾಗಿ ಆಗಿದೆ. ಬಟ್ ಇನ್ನೊಂದು ಅಲ್ಲಿ ನಮ್ಮ ಕೊಟ್ಟಿಗೆರದ ಕಡೆಯಿಂದ ಆಗಿದೆ. ನಮ್ಮ ಸದಸ್ಯರು ಮೊನ್ನೆ ಹೇಳ್ತಾರೆ ಒಂದು 200 ಮೀಟರ್ ರೋಡ್ ಆಗ್ಬೇಕು ಏನೋ. ಅದನ್ನ ನಾವು ಈಗಾಗಲೇ ನೋಡೋಣ, ಒಂದು ಶಾಸಕರ ಗಮನಕ್ಕೆ ತಂದಿದ್ವಿ. ಏನಾದರೂ ಈ ಮಳೆ ಎಲ್ಲ ಕಮ್ಮಿ ಆದ್ಮೇಲೆ ಏನಾದ್ರು ಆಗಂಗಿದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಆಲೇಖಾನಿಗೆ ಮೊದಲ ಆದ್ಯತೆ. ನಾವ್ ಹಿಂಗೆ ಕೂತ್ಕೊಂಡಾಗ ಮಾತಾಡತ್ತೀವಿ, ನಾವೆಲ್ಲ ಅವ್ರಿಗೆ ಹೇಳ್ತೀವಿ, ನಮ್ಮಲ್ಲಿ ಸದಸ್ಯರ ಸಂದೀಪ್ ಅಂತೇಳಿ ಎಲ್ಲ ಕೊಡಿ ಎಲ್ಲ ತಗೊಂಡಾಗ ಎಲ್ಲ ಆಲೇಖಾನಿಗೆ ಕೊಡ್ತಾ ಇದೀವಿ ಅಂತ ಹಿಂಗೆ ತಮಾಷೆಗೆ ಹೋಗ್ತೀವಿ. ಬಟ್ ಅಲ್ಲಿ ಸ್ವಲ್ಪ ಇಂಟ್ರಲ್ ಪ್ಲೇಸ್ ಇರೋದ್ರಿಂದ ನಮಗೂ ಒಂದು ಮಾನವತೆ ಇದೆ. ಯಾಕಂತ ಹೇಳಿದ್ರೆ ಆಲೇಖಾನಿಗೆ ಕೊಡ್ಬೇಕಲ್ಲ, ಸ್ವಲ್ಪ ಪಾಪ್ಯುಲರ್ಸ್ ಜಾಸ್ತಿ ಇಲ್ಲ, ಅಲ್ಲಿ ಮನೆಗಳೆಲ್ಲ ಕಮ್ಮಿ ಇರೋದು. ಹಂಗೆ ಕೊಡ್ತಾ ಇದೀವಿ, ಎಲ್ಲ ಹಂಚ್ಕೊಂಡು ಹೋಗ್ತಾ ಇದೀವಿ. ಏನಿದ್ರು ನಾವು ಇಮಿಡಿಯೇಟ್, ನಿನ್ನೇನೂ ಬಂದ್ರು ಅವರು, ಬಂದಾಗ ನಮ್ಗೇನೋ ಸಮುದಾಯ ಭವನ ಮೇಲ್ಗಡೆ ಏನೋ ಶೀಟ್ ಸ್ವಲ್ಪ ಸೋರ್ತಾ ಇದೆ. ಇಮಿಡಿಯೇಟ್ ಹೋಗಿ ಇಂತಲ್ಲಿ ಹೋಗಿ ಅದನ್ನ ತಗೊಬಂದು ಹಾಕಿ ಇಮಿಡಿಯೇಟ್ ನಮ್ಮ ಕಾರ್ಯದರ್ಶಿಗಳೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದು ಬಿಲ್ ತಗೊಬಂದ್ಕೊಟ್ಟು ಇಮಿಡಿಯೇಟ್ ತಗೊಂಡು ನಾವು ಯಾರಿಗೂ ಬಿಡಲ್ಲ. ಎಲ್ಲ ನಾವು ಈ ಥರ ಹೊಂದಾಣಿಕೆಯಲ್ಲಿ ಹೋಗ್ತೀವಿ. ಈಗ ನೀವು ಕಾರ್ಯದರ್ಶಿ PDO ಜೊತೆ ಎಲ್ಲ ಭಾಳ ಹೊಂದಾಣಿಕೆ ಇದೆ ಅನ್ನೋದಕ್ಕೆ ಈ ಮಾತು ಕೇಳ್ತೀನಿ. ಕೆಲವರು ಏನು ಹೇಳ್ತಾರೆ ಅಂತಂದರೆ, PDO ಮತ್ತು ಕಾರ್ಯದರ್ಶಿಗಳು ಏನು ಫೈಲ್ ಇಟ್ಟಿರ್ತಾರೆ ಅದು ಅಧ್ಯಕ್ಷರು ಯಾವುದೋ ಬ್ಯುಸಿಲಿ ಬರ್ತಾರೆ, ಇಲ್ಲ ಒಂದು ಅನ್ಎಜುಕೇಟೆಡ್ ಅವರು, ಆ ಒಂದು ಕಾರಣಕ್ಕೆ ಸುಮ್ಮನೆ ನೋಡ್ದೇ ಸೈನ್ ಹಾಕ್ತಾರೆ ಅಂತ ಹೇಳ್ತಾರೆ. ನಿಜನೇ ಸರ್ ಅದು? ಸರ್, ಇವತ್ತಿನ ಮಟ್ಟದಲ್ಲಿ ಈ ಪ್ರಪಂಚ ಇಷ್ಟು ಮುಂದುವರೆದಿದ್ದಕ್ಕೆ ಹಿಂದೆ ಮ್ಯಾನ್ಯುವಲ್ ಇದ್ದಾಗ ಕೆಲವು ಒಂದೊಂದು ಆಗಿರ್ಬೋದು ನನಗೆ ಹೇಳಕ್ಕೆ. ಬಟ್ ಇವತ್ತು ಕಣ್ಣು ಮುಚ್ಚಿ ಹಾಕಿದ್ರು ಆಗಲ್ಲ, ಕಣ್ಣು ಮುಚ್ಚಿ ಹಾಕಿದ್ರೆ ಇವತ್ತು ಬರೀ ಇವ್ರಿಗೆ ಬರಲ್ಲ, ಯಾರಿಗೆ ಅಧ್ಯಕ್ಷರಿಗೆ ಬರಲ್ಲ, PDOಗೂ ಬರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಆನ್ಲೈನ್ ಫೀಡ್. ಇವತ್ತು ಒಂದು ಲೈಸೆನ್ಸ್ ಕೊಡ್ಬೇಕಂದ್ರೆ ಆನ್ಲೈನ್. ಹಂಗಾಗಿ ಇವತ್ತು ನಾವೆಲ್ಲ ಏನು ಮಾಡ್ತೀವಿ, ನೋಡಿ ಕೇಳಿ ಹಾಕ್ತೀವಿ. ಬಟ್ ಎಲ್ಲರೂ ಆ ಥರ ಇರ್ತಾರಂತನೂ ನಾನು ಹೇಳಕ್ ಹೋಗಲ್ಲ. ಬಟ್ ನೋಡೋದು ಒಳ್ಳೇದಲ್ಲ ಸರ್? ನೋಡೋದು ನಾನು ಪಕ್ಕ ಅವ್ರದ್ದು ಏನು ಲೆಡ್ಜರ್ ತಂದಿರ್ತಾರೆ, 10 ರೂಪಾಯಿ ಆಗಲಿ 100 ರೂಪಾಯಿ. ಅದು ಯಾಕಂದ್ರೆ ಸಾರ್ವಜನಿಕರ ದುಡ್ಡು, ಅದು ನಮ್ಮೊಬ್ರದಲ್ಲ. ಹಂಗಾಗಿ ನಾವು ನೋಡಿ ಸೈನ್ ಮಾಡೋಂಥದ್ದು ಒಳ್ಳೇದು. ಬಟ್ ಆ ಥರ ಹಿಂದೆ, ಈಗ 10 ವರ್ಷ ಹಿಂದೆ ಇರೋದಕ್ಕೆ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಯಾಕಂತ ಹೇಳಿದ್ರೆ ನೀವು ಆನ್ಲೈನ್ ಇಲ್ದಾನೆ ಯಾವುದೂ ಮಾಡೋಕ್ಕಾಗಲ್ಲ. ಹಂಗಾಗಿ ಕೆಲವೆಲ್ಲ ಫೀಡು ಆಗಲ್ಲ, ಕೆಲವೆಲ್ಲ ಲೋಕಲಲ್ಲಿ ಏನಾದರೂ ಈ ಥರ ತಂದಿಟ್ಟಾಗ ಅವ್ಯವಹಾರ ನೀವು ಹೇಳ್ದಂಗೆ ಆಗುತ್ತೆ ಅಂತ ಹೇಳೋದು ಆಗ್ಬೋದು.
ಬಟ್ ಇನ್ನಕ್ಕೆ ಇವತ್ತಿಗೆ ಮಾಡಕ್ ಕಷ್ಟ ಇದೆ. ಬಟ್ ಎಲ್ಲರೂ ಆ ಥರ ಇರ್ತಾರೆ ಸರ್ಕಾರಿ ನೌಕರರು ಅಂತ ನಾನು ಹೇಳಲ್ಲ, ಯಾಕಂದ್ರೆ ನನ್ನ ಅನುಭವ ಕೆಲವರು ಭಾರಿ ಪ್ರಾಂಪ್ಟ್ ಆಗಿರ್ತಾರೆ. ಈಗ ನನಗೆ ನಿಜವಾಗಿ ಖುಷಿ ಅಂತೇಳಿ ನಮ್ಮಲ್ಲೆಲ್ಲ ಅಧಿಕಾರಿಗಳಾಗಲಿ ಎಲ್ಲ ಪ್ರಾಂಪ್ಟ್ ಆಗಿದ್ದಾರೆ. ಹಂಗಾಗಿ ನಾವು ಹೋಗಿ ಜಡ್ಜರು ಮತ್ತು ಚೆಕ್ ಇಟ್ಕೊಳ್ಳೆ ನೋಡ್ದು ಇದೆ ಅದು ಅಂತ ಕೇಳ್ತೀವಿ, ಕೇಳಿ ನೋಡಿ ಸೈನ್ ಹಾಕಿಟ್ಟು. ಓಕೆ ಸರ್, ಈಗ ಒಂದು ಗ್ರಾಮ ಪಂಚಾಯತಿ ಉದ್ಧಾರ ಆದರೆ ದೇಶ ಉದ್ಧಾರ ಆದಂಗೆ ಅಂತ. ಹಾಗಾಗಿ ನಿಮ್ಮ ಒಂದು ಪ್ರಾಮಾಣಿಕತನ ಈ ಗ್ರಾಮ ಪಂಚಾಯತಿಗೆ ಹೇಳಿದ್ರಿ. ನಮ್ಮಲ್ಲಿ ಅಗತ್ಯ ಇದೆ, ಹಣಕಾಸಿನ ಅಗತ್ಯ ಇದೆ ಹೊರತು ನಮ್ಮಲ್ಲಿ ಗೊಂದಲ ಇಲ್ಲ. ಇಡೀ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಊರಿನವರಾಗಲಿ ಕೆಲಸ ಮಾಡಿದ್ರೆ ಗೊಂದಲ ಇಲ್ಲ. ಸಮಸ್ಯೆನ ಕೇಳ್ತಾರೆ, ಜೋರು ಮಾತಾಡಿರ್ಬೋದು, ಅದು ಬೇರೆ ವಿಚಾರ. ಅದು ಗ್ರಾಮದ ಅಭಿವೃದ್ಧಿಗಾಗಿ ಮಾತಾಡಿರೋಂಥದ್ದು. ಹಾಗಾಗಿ ಒಂದು ಉತ್ತಮ ಗ್ರಾಮ ಪಂಚಾಯತಿ ಹಾಗೆ ಅದಕ್ಕೆ ಪುರಸ್ಕಾರ ಕೂಡ ಕೊಟ್ಟಿದೆ ಜಾವಳಿ ಗ್ರಾಮ ನಾವು ಪಂಚಾಯತಿ. ಮತ್ತೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಗ್ರಾಮ ಸಭೆಯಲ್ಲೆಲ್ಲ ಪ್ರತಿಯೊಬ್ಬರು ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳ್ಬೇಕು, ಅವರಿಗೆ ಮೈಕ ಕೊಟ್ಬಿಡ್ತೀವಿ. ಏನಿದ್ರು ಡೈರೆಕ್ಟ್ ಆಗಿ ಹೇಳ್ಬೇಕು. ಅವಾಗ 4 ಜನಕ್ಕೂ ಗೊತ್ತಾಗ್ತದೆ, ಅಲ್ಲಿದ್ದವರಿಗೆ 6 ತಿಂಗಳಿಗೆ ಒಂದು ಗ್ರಾಮ ಸಭೆ ಅವಕಾಶ ಸಿಕ್ಕದು ಅವತ್ತೊಂದು ದಿವಸ ಮಾತ್ರ ಜನಗಳಿಗೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಮೈಕ ತೆಗೆದು ಜನಗಳಿಗೆ ಕೊಟ್ಬಿಡ್ತೀವಿ. ನಮ್ಮ ಹತ್ರ 2 ಇರ್ತಾವೆ, ಅವ್ರ ಹತ್ರ 1 ಇರುತ್ತೆ. ಏನಾರಿದ್ರೆ ಒಬ್ಬೊಬ್ಬರೇ ಕಿರ್ಚಾಡಿ ಇದು ಮಾಡಿ ಬೊಬ್ಬೆ ಮಾಡಿ ಹೇಳ್ಬೇಡಿ, ನೀಟಾಗಿ ನಿಂತ್ಕೊಂಡು ಎಲ್ಲ ಅಧಿಕಾರಿಗಳಿರ್ತಾರೆ ಅದರ ಅವತ್ತು, ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ. ಹಂಗಾಗಿ ಪ್ರತಿಯೊಬ್ರು ಒಬ್ಬೊಬ್ಬರೇ ಪ್ರಶ್ನೆ ಕೇಳಿ, ಏನ್ ನಿಮ್ ಗೊಂದಲ ಇದ್ರು ಪರಿಹಾರ ಮಾಡ್ಕೊಳ್ಳಿ ಅಂತ ನಾವೆಲ್ಲರಿಗೂ ಮೈಕ ಕೊಟ್ಬಿಡ್ತೀವಿ. ಸರ್ಕಾರದ ಉದ್ದೇಶನೂ ಅದೇ ಸರ್. ಏನಾಗುತ್ತೆ ಅಂದರೆ ಗ್ರಾಮ ಸಭೆ ವಾರ್ಡ್ ಸಭೆನಲ್ಲೇ ಕೇಳಬೇಕು, ಯಾವಾಗಲೂ ಗ್ರಾಮ ಪಂಚಾಯತಿ ಹೋಗೋಕ್ಕಾಗಲ್ಲ. ಒಳ್ಳೆಯ ಉದ್ದೇಶದ ಸಭೆ ಇರಲಿ. ಓಕೆ ಸರ್, ನಿಮ್ಮನ್ನು ಈಗಾಗಲೇ 1 ಗಂಟೆ ಮಾತಾಡಿದ್ದೀನಿ ನಿಮ್ಮ ಜೊತೆ. ಈಗ ಈ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಿ ಅಂತ ನಿಮ್ಮ ಭಾಗದ ಜನನೂ ಕೂಡ ನಿಮ್ಮನ್ನು ಗುರುತಿಸುವಂಗಾಗಲಿ. ಭಗವಂತ ನಿಮಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಕೊಡಲಿ. ಈಗೇನೋ ಒಂದು ಮಾದರಿ ಗ್ರಾಮ ಪಂಚಾಯತಿ ಅಂತ ಆಗಿದ್ದೀರಿ, ಇಡೀ ರಾಷ್ಟ್ರ ಮಟ್ಟದಲ್ಲೇ ಜಾವಳಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗಲಿ ಅಂತ ಹೇಳ್ತಾ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಇಷ್ಟೊತ್ತಿದ್ದಕ್ಕೆ ನಿಮಗೂ ಕೂಡ ವಂದನೆಗಳನ್ನು ಹೇಳ್ತಾ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ಮಗಲ್ಮಕ್ಕಿ ಗಣೇಶ್.